ಶ್ರೀಲ ರೂಪ ಗೋಸ್ವಾಮಿಯವರ ಚರ್ಚೆ ಮತ್ತು ಶ್ರೀಲ ಸನಾತನ ಗೋಸ್ವಾಮಿಯವರ ಚರ್ಚೆಯನ್ನ ಮಾಡಿದ ನಂತರ ಇದೀಗ ನಾವು ಆ ಶ್ರೀಲ ರಘುನಾಥ ದಾಸ ಗೋಸ್ವಾಮಿಯವರ ಚರ್ಚೆಯನ್ನ ಇವತ್ತು ಆರಂಭಿಸ್ತಾ ಇದ್ದೇವೆ. ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿಯವರು ನಮ್ಮ ಸಂಪ್ರದಾಯದ ಅತಿ ಮುಖ್ಯವಾಗಿರ್ತಕ್ಕಂತಹ ಆಚಾರ್ಯರು. ಅದರ ಬಗ್ಗೆ ನಮಗೆಲ್ಲರಿಗೂ ಖಂಡಿತವಾಗಲೂ ಗೊತ್ತಿದೆ. ಅದೇ ರೀತಿಯಲ್ಲೇ ರಘುನಾಥ ದಾಸ ಗೋಸ್ವಾಮಿಯವರು ಕೂಡ ಅತಿ ಪ್ರಮುಖರಾದಂತಹ ಆಚಾರ್ಯರು. ಅವರ ಬಗ್ಗೆ ಇವತ್ತು ನಾವು ಸ್ವಲ್ಪ ಮಟ್ಟಕ್ಕೆ ಅವರ ಪೂರ್ವ ಚರಿತ್ರೆಯನ್ನ, ಆರಂಭದ ಚರಿತ್ರೆಯನ್ನ ನಾವು ಚರ್ಚೆ ಮಾಡ್ತೀವಿ. ಶ್ರೀಲ ರಘುನಾಥ ದಾಸ ಗೋಸ್ವಾಮಿಯವರು ನಮ್ಮ ಸಂಪ್ರದಾಯದ ಪ್ರಯೋಜನಾಚಾರ್ಯರು. ನನ್ನ PPTಯನ್ನ ಶೇರ್ ಮಾಡ್ಕೋತೀನಿ, ಒಂದೇ ನಿಮಿಷ. ಎಲ್ಲರೂ ಕಾಣಿಸ್ತಾ ಇರಬೇಕು. ರಘುನಾಥ ದಾಸ ಗೋಸ್ವಾಮಿಯವರ ಪ್ರಣಾಮ ಮಂತ್ರ ಹೀಗಿದೆ: ವಿಪ್ರಲಂಬ ರಸಾಸ್ವಾದಿ ಗೌರಾಂಗ ಪ್ರಿಯಮೂರ್ತಯೇ ನಮಃ ಶ್ರೀ ರಘುನಾಥಾಯ ರಾಧಾಕುಂಡ ನಿವಾಸಿನೇ. ವಿಪ್ರಲಂಬ ರಸಾಸ್ವಾದಿ ಮಹಾಪ್ರಭುವರು, ಚೈತನ್ಯ ಮಹಾಪ್ರಭುವರು ತಮ್ಮ ಎಲ್ಲ ಅನುಯಾಯಿಗಳಿಗೂ ಕೊಟ್ಟಿರ್ತಕ್ಕಂತಹ ಅತಿ ವಿಶೇಷವಾದಂತಹ ಕೊಡುಗೆ ಏನು ಅಂತ ಹೇಳಿದ್ರೆ ರಾಧಾಕೃಷ್ಣರ ವಿಪ್ರಲಂಬ ರಸಾಸ್ವಾದ. ವಿಪ್ರಲಂಬ ಅಂತ ಹೇಳಿದ್ರೆ ಬೇರ್ಪಟ್ಟಿರುವುದು ಅಂತ ಅರ್ಥ. ಸಂಯೋಗ ಅಥವಾ ಸಂಭೋಗ ಅಥವಾ ಸಂಯೋಗ ಅಂತ ಹೇಳಿದ್ರೆ ಒಟ್ಟಿಗೆ ಇರುವಂತಹದ್ದು. ವಿಪ್ರಲಂಬ ಅಂತ ಹೇಳಿದ್ರೆ ಬೇರ್ಪಟ್ಟಿರುವುದು ಅಂತ ಅರ್ಥ ಬರ್ತದೆ. ಆಯ್ತಾ? ಸೊ ರಾಧಾಕೃಷ್ಣರ ವಿಪ್ರಲಂಬ ಭಾವನೆ ಅಂತ ಹೇಳಿದ್ರೇನು? ರಾಧಾಕೃಷ್ಣರು ಇಬ್ಬರು ಒಟ್ಟಿಗೆ ಇಲ್ಲ, ಬೇರೆ ಬೇರೆ ಕಡೆಯಲ್ಲಿದ್ದಾರೆ. ಇಬ್ಬರು ಒಬ್ಬರನ್ನ ಇನ್ನೊಬ್ಬರು ತಮ್ಮ ಮನಸ್ಸಿನಲ್ಲೇ ಆರಾಧಿಸ್ತಾ ಇದ್ದಾರೆ, ತಮ್ಮ ಮನಸ್ಸಿನಲ್ಲೇ ನೆನೆಸ್ಕೋತಾ ಇದ್ದಾರೆ. ಅದೇ ಭಾವನೆಯಲ್ಲಿ ಎಲ್ಲಾ ಗೋಪಿಕಾ ಸ್ತ್ರೀಯರು ಕೂಡ ಕೃಷ್ಣನಿಂದ ಬೇರ್ಪಟ್ಟ ನಂತರ, ಕೃಷ್ಣ ಸುಮಾರು 11 ವರ್ಷದ ವಯಸ್ಸಿನಲ್ಲಿ ವೃಂದಾವನದಿಂದ ಮಥುರೆಗೆ ಹೋಗ್ತಾನೆ, ಮಥುರೆಯಿಂದ ದ್ವಾರಕೆ, ಹೀಗೆ ಮತ್ತೆ ಭಾಗವತದ ಪ್ರಕಾರ ಅವನು ವಾಪಸ್ಸು ವೃಂದಾವನಕ್ಕೆ ಬರೋದಿಲ್ಲ. ಅದರಿಂದ 100ಕ್ಕೂ ಹೆಚ್ಚು ವರ್ಷಗಳು ಎಲ್ಲಾ ಗೋಪಿಕಾ ಸ್ತ್ರೀಯರು, ಕೇವಲ ಗೋಪಿಕಾ ಸ್ತ್ರೀಯರು ಮಾತ್ರವೂ ಅಲ್ಲ, ಸಮಸ್ತವಾದ ವ್ರಜ ಏನಿದೆ ಆ ವ್ರಜ ಭೂಮಿಯೇ ಕೃಷ್ಣನಿಂದ ಯಾವ ವಿಪ್ರಲಂಬ ರಸವನ್ನ ಆಸ್ವಾದಿಸ್ತಾ ಇತ್ತು, ಆ ಆಸ್ವಾದನೆಯನ್ನ ಎಲ್ಲ ತಮ್ಮ ಅನುಯಾಯಿಗಳಿಗೆ ನೀಡಬೇಕು ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ ಅಲ್ವೇ. ಅದರಿಂದ ಆ ಆಸ್ವಾದನೆಯನ್ನ ಉತ್ತುಂಗ ಶಿಖರಕ್ಕೆ ತೆಗೆದುಕೊಂಡಂತಹವರು ಯಾರು ಅಂತ ಹೇಳಿದ್ರೆ ಶ್ರೀಲ ರಘುನಾಥ ದಾಸ ಗೋಸ್ವಾಮಿಯವರು. ಅಂದ್ರೆ ಮಹಾಪ್ರಭುವರು ಯಾವ ವಿಪ್ರಲಂಬ ರಸಾಸ್ವಾದನೆಯನ್ನ ಎಲ್ಲರಿಗೆ ನೀಡಬೇಕು ಅಂತ ಇದ್ರು, ಅದರ ಪ್ರತೀಕವಾಗಿ ಅವರ ಚೈತನ್ಯ ಮಹಾಪ್ರಭುಗಳ ಪ್ರತೀಕವಾಗಿ ಮತ್ತೆ ಆ ವಿಪ್ರಲಂಬ ರಸ ಆಸ್ವಾದನೆಯ ಪ್ರತೀಕವಾಗಿ ನಮಗೆಲ್ಲರಿಗೂ ತೋರಿಸಿಕೊಟ್ಟಂಥವ್ರು ಯಾರು ಅಂತ ಹೇಳಿದ್ರೆ ರಘುನಾಥ ದಾಸ ಗೋಸ್ವಾಮಿಯವರು. ಆದ್ದರಿಂದಲೇ ಅವರ ಪ್ರಣಾಮ ಮಂತ್ರದಲ್ಲಿ ಆರಂಭದಲ್ಲೇ ನೋಡಿ ಬರ್ತಾ ಇದೆ, ವಿಪ್ರಲಂಬ ರಸಾಸ್ವಾದಿ. ಆಸ್ವಾದಿ ಅಂತ ಹೇಳಿದ್ರೆ ಆಸ್ವಾದನೆಯನ್ನ ಮಾಡುವಂತಹವರು, ಮತ್ತೆ ಗೌರಾಂಗ ಪ್ರಿಯ ಮೂರ್ತಯೇ, ಚೈತನ್ಯ ಮಹಾಪ್ರಭುಗಳಿಗೆ ಅತೀವ ಪ್ರಿಯರಾದಿದ್ದಂಥವರು. ಮುಂದೆ ಅವರ ಲೀಲೆಯ ಚರ್ಚೆಯನ್ನ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಮ್ಗೆ ಗೊತ್ತಾಗ್ತದೆ, ಚೈತನ್ಯ ಮಹಾಪ್ರಭು ಅವರಿಗೆ, ಗೌರಾಂಗ ಪ್ರಭುಗಳಿಗೆ ಅತೀವ ಪ್ರಿಯರಾಗಿದ್ದಂಥವರು ರಘುನಾಥ ದಾಸ ಗೋಸ್ವಾಮಿಯವರು. ಅವರ ವೈರಾಗ್ಯದಿಂದ, ವಿಶೇಷವಾಗಿ ಭೌತಿಕ ಎಲ್ಲಾ ವಸ್ತುಗಳಿಂದ ವೈರಾಗ್ಯದಿಂದ ಚೈತನ್ಯ ಮಹಾಪ್ರಭುಗಳ ಹೃದಯವನ್ನ ಗೆದ್ದಂಥವರು ರಘುನಾಥ ದಾಸ ಗೋಸ್ವಾಮಿಯವರು. ಆದ್ದರಿಂದ ಆ ಗೌರಾಂಗ ಅಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಪ್ರಿಯರಾಗಿದ್ದಂಥವರು ಅನೇಕರು ಇದ್ದಿರಬಹುದು, ಆದ್ರೆ ಆ ಗೌರಾಂಗರಿಗೆ ಯಾರ್ಯಾರು ಪ್ರಿಯರಾಗಿದ್ರು ಅಂದ್ರೆ ಪ್ರೀತಿ ಪಾತ್ರರಾಗಿದ್ರು ಅವರೆಲ್ಲರಿಗೂ ಕೂಡ ಆದರ್ಶದಂತೆ ರಘುನಾಥ ದಾಸ್ ಗೋಸ್ವಾಮಿ ಅವರು ಇದ್ರು. ಆದ್ದರಿಂದ ಗೌರಾಂಗ ಪ್ರಿಯ ಮೂರ್ತಯೇ ಎಂಬಂತ ಶಬ್ದ ಅಲ್ಲಿ ಬಂದಿದೆ. ಮತ್ತೆ ರಾಧಾಕುಂಡ ನಿವಾಸಿನೇ, ನಮ್ಮಲ್ಲಿ ಅನೇಕರು ಖಂಡಿತವಾಗಲೂ ರಘುನಾಥ ದಾಸ್ ಗೋಸ್ವಾಮಿಯವರ ಚರಿತ್ರೆಯನ್ನ ಕೇಳಿರ್ತೀವಿ. ನಮಗೆ ಗೊತ್ತಿರುತ್ತದೆ, ಚೈತನ್ಯ ಮಹಾಪ್ರಭು ಅವರು ಈ ಲೋಕದಿಂದ ಪ್ರಸ್ಥಾನ ಮಾಡಿದ ನಂತರ ವೃಂದಾವನಕ್ಕೆ ಬಂದು
ಸನಾತನ ಮತ್ತೆ ರೂಪ ಗೋಸ್ವಾಮಿಯವರ ಆದೇಶದ ಮೇರೆಗೆ ರಾಧಾಕುಂಡದ ತಟದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರು? ರಘುನಾಥ ದಾಸ ಗೋಸ್ವಾಮಿಯವರು ಪ್ರತಿ ದಿವಸ 3 ಗಂಟೆಗಳ ಕಾಲ ಚೈತನ್ಯ ಮಹಾಪ್ರಭು ಅವರ ಅಂತ್ಯ ಲೀಲೆ ಏನಿದೆ, ಅಂದ್ರೆ ಕೊನೆಯ ವರ್ಷಗಳ ಲೀಲೆಗಳನ್ನ 3 ಗಂಟೆಗಳ ಕಾಲ ಕಾಲಕ್ಷೇಪದ ಹಾಗೆ ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಅವರ ಶಿಷ್ಯರೇನೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು, ಅವರೇ ಚೈತನ್ಯ ಚರಿತಾಮೃತವನ್ನು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಮಗೆ ಚೈತನ್ಯ ಚರಿತಾಮೃತದಂತಹ ಅತಿ ಮಧುರವಾದಂತಹ ಅತಿ ಉತ್ಕೃಷ್ಟವಾದಂತಹ ಗ್ರಂಥ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕಾರಣರಾದಂಥವರು ಮೂಲದಲ್ಲಿ ರಘುನಾಥ ದಾಸ ಗೋಸ್ವಾಮಿಯವರು ಅಲ್ವಾ. ಅಂತಹ ರಾಧಾಕುಂಡದ ತಟದಲ್ಲಿ ನಿವಾಸ ಮಾಡ್ತಾ ಇದ್ದಂಥವರಿಗೆ ರಘುನಾಥ ಎಂಬಂತಹ ಹೆಸರನ್ನ ಉಳ್ಳುವಂಥವರಿಗೆ ನಮ್ಮ ನಮನಗಳು ಎಂಬುವಂತೆ ಈ ಶ್ಲೋಕದ ಅರ್ಥ ಬರ್ತದೆ. ಇದು ರಘುನಾಥ ದಾಸ ಗೋಸ್ವಾಮಿಯವರ ಪ್ರಣಾಮ ಮಂತ್ರ. ಸಾಮಾನ್ಯವಾಗಿ ಇದನ್ನು ನಾವು ಚರ್ಚೆ ಮಾಡೋದಿಲ್ಲ, ಅದರಿಂದ ಇಲ್ಲಿ ನಾನು ಕೊಟ್ಟಿದ್ದೀನಿ. ಆಯ್ತಾ? ಇಲ್ಲಿಂದ ಮುಂದೆ ನಾವು ಅವರ ಜೀವನ ಚರಿತ್ರೆಯನ್ನ ನೋಡ್ತಾ ನೋಡ್ತಾ ಹೋಗೋಣ. ಇವತ್ತು ಎಷ್ಟರ ಮಟ್ಟಕ್ಕೆ ಆಗುತ್ತೋ 8 ಗಂಟೆಯವರೆಗೆ ಅಷ್ಟರ ಮಟ್ಟಕ್ಕೆ ಇವತ್ತು ನಾವು ಚರ್ಚೆ ಮಾಡೋಣ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇದುವರೆಗೆ ರೂಪ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ಆದಿಯಲ್ಲಿ, ನಂತರ ಅವರ ಅಣ್ಣನಾದಂತಹ ಸನಾತನ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡಿದ್ದಾಯಿತು. ಇದೀಗ 3ನೇ ಆಚಾರ್ಯರು, ಅತಿ ಪ್ರಮುಖರಾದಂತಹವರು ಯಾರು ಅಂತ ಹೇಳಿದ್ರೆ ರಘುನಾಥ ದಾಸ ಗೋಸ್ವಾಮಿ ಅವರು. ಇದೀಗ ನೋಡಿ, ನಾನು ಮುಂಚೆನೆ ಹೇಳ್ತಾ ಇದ್ದ ಹಾಗೆ ನಮ್ಮ ಚೈತನ್ಯ ಮಹಾಪ್ರಭು ಅವರ ಸಂಪ್ರದಾಯದಲ್ಲಿ 3 ಅತಿ ಮುಖ್ಯವಾಗಿರ್ತಕ್ಕಂತಹ ತತ್ವಗಳು ಉಂಟು. ಇದ್ರ ಬಗ್ಗೆ ಮುಂಚೆ ನಾವು ಚರ್ಚೆ ಮಾಡಿದ್ದೀವಿ, ನಿಮಗೆಲ್ಲರಿಗೂ ಅರಿವಿರುತ್ತದೆ ಅಂತ ಅಂದ್ಕೋತೀನಿ. ಅದರಿಂದ ಚಿಕ್ಕದಾಗಿ ಹೇಳ್ತೀನಿ. ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ, ಈ 3 ತತ್ವಗಳು ಚೈತನ್ಯ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿಯವರಿಗೆ ಮತ್ತೆ ರೂಪ ಗೋಸ್ವಾಮಿಯವರಿಗೆ ಕೂಡ ತಮ್ಮ ಉಪದೇಶಗಳಲ್ಲಿ ಹೇಳ್ತಾರೆ. ಸಂಬಂಧ ಅಂತ ಹೇಳಿದ್ರೆ ಭಗವಂತನ ಜೊತೆಗೆ ಯಾವ ಸಂಬಂಧ ಇದೆ ಅದನ್ನ ಕಲ್ಪಿಸಿಕೊಳ್ಳುವಂತಹದ್ದು. ಸಂಬಂಧ ಆದ್ಮೇಲೆ ಆ ಭಗವಂತನನ್ನ ಪಡೆಯುವುದಕ್ಕೆ ಯಾವ ಮಾರ್ಗವನ್ನ ಅನುಸರಿಸ್ತೀವಿ ಅದು ಅಭಿಧೇಯ. ಮತ್ತೆ ಆ ಭಗವಂತ ಅವನೇ ಲಕ್ಷ್ಯ ಅಂತ ಅಂದ್ಕೊಂಡು ಅವನೇ ನನ್ನ ಗುರಿ ಅಂತ ಎಂದ್ಕೊಂಡ್ರೆ ಆ ಪ್ರಯೋಜನ ಏನಿದೆ ಅದು 3ನೇ ತತ್ವ ಅಲ್ವಾ. ಅದರಿಂದ ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ, ಯಾವುದೇ ದರ್ಶನ ಇರಲಿ, ಯಾವುದೇ ಒಂದು ಮೀಮಾಂಸೆ ಇರಲಿ, ಅದರಲ್ಲಿ 3 ಇರಲೇಬೇಕು ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಅಂದ್ರೆ ಸಂಬಂಧ ಅನ್ನೋದಿರ್ಬೇಕು, ಅಭಿಧೇಯ ಅಂತ ಹೇಳಿದ್ರೆ ಮಾರ್ಗ ಅನ್ನೋದಿರ್ಬೇಕು, ಮತ್ತೆ ಪ್ರಯೋಜನ, ಯಾವ ಗುರಿಯನ್ನ ನಾವು ತಲುಪಬೇಕು, ಯಾವ ಲಕ್ಷ್ಯವನ್ನ ನಾವು ತಲುಪಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಅಲ್ವೇ. ಈ 3ವರಿಗೂ ಒಬ್ಬೊಬ್ಬ ಆಚಾರ್ಯರನ್ನ ನೇಮಕ ಮಾಡ್ತಾರೆ ಚೈತನ್ಯ ಮಹಾಪ್ರಭು ಅವರು. ಮತ್ತೆ ಆ ಆಚಾರ್ಯರು ಆಚಾರ್ಯರು ಯಾವ ವಿಗ್ರಹವನ್ನ ಆರಾಧಿಸ್ತಾರೆ ಆ ವಿಗ್ರಹ ಕೂಡ ಆ ತತ್ವಕ್ಕೆ ಪ್ರತಿನಿಧಿ ಆಗ್ತದೆ. ಉದಾಹರಣೆಗೆ ಸಂಬಂಧಾಚಾರ್ಯರು ಸನಾತನ ಗೋಸ್ವಾಮಿಯವರು, ಸ ಆ ರೀತಿ ನಾವು ನೆನ್ಪಿಟ್ಕೋತೀವಿ. ಸಂಬಂಧ ಸನಾತನ ಗೋಸ್ವಾಮಿ ಅವರ ವಿಗ್ರಹ ಯಾವುದು? ಆಗಲೇ ನಾವು ಪೂರ್ವದಲ್ಲಿ ನಾವು ನೋಡಿದ್ದೀವಿ, ರಾಧಾ ಮದನ ಮೋಹನ ವಿಗ್ರಹ. ಅದರಿಂದ ಸನಾತನ ಗೋಸ್ವಾಮಿಯವರು ಮತ್ತೆ ಆ ರಾಧಾ ಮದನ ಮೋಹನ ಎಂಬಂತಹ ವಿಗ್ರಹ ಸಂಬಂಧ ಎಂಬಂತಹ ಚೈತನ್ಯ ಮಹಾಪ್ರಭುಗಳ ತತ್ವಕ್ಕೆ ಪ್ರತಿನಿಧಿ ಆಗ್ತದೆ. ಎರಡನೇದು ಅಭಿಧೇಯ, ಅದಕ್ಕೆ ಆಚಾರ್ಯರು ಶ್ರೀಲ ರೂಪ ಗೋಸ್ವಾಮಿ. ಎಲ್ಲ ಆಚಾರ್ಯರಲ್ಲೂ ಪ್ರಮುಖರಾದಂತಹವರು ನಮ್ಗೆ ರೂಪ ಗೋಸ್ವಾಮಿಯವರು. ಆದ್ದರಿಂದಲೇ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಿಗೆ ಚೈತನ್ಯಾನುಗಹ ಅಂತ ಹೇಳೋದಿಲ್ಲ, ರೂಪಾನುಗ ಅಂತ ಹೇಳ್ತಾರೆ ಅಲ್ವಾ. ಅದನ್ನ ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇರೆಗೇನೆ ಹೇಳುವಂತಹದ್ದು. ಅದರಿಂದ ರೂಪ ಗೋಸ್ವಾಮಿ ಮತ್ತೆ ಅವರ ಆರಾಧ್ಯ ದೈವತೆ ಅಥವಾ ಅವರ ಇಷ್ಟ ದೇವತೆಯಾದಂತಹ ರಾಧಾ ಗೋವಿಂದರು ಆ ಅಭಿಧೇಯ ಎಂಬಂತಹ ತತ್ವಕ್ಕೆ ಪ್ರತಿನಿಧಿ ಆಗ್ತಾರೆ. ಅದೇ ರೀತಿಯಲ್ಲಿ ಈ ಪ್ರಯೋಜನ ಎಂಬಂತಹ ತತ್ವಕ್ಕೆ ಶ್ರೀಲ ರಘುನಾಥ ದಾಸ ಗೋಸ್ವಾಮಿಯವರು ಮತ್ತೆ ಯಾವ ಇಷ್ಟ ದೇವತೆ ಇದೆ, ಇದು ರಘುನಾಥ ದಾಸ ಗೋಸ್ವಾಮಿ ಅವರ ಸ್ವಂತ ಇಷ್ಟ ದೇವತೆ ಅಂತ ನಾವು ಹೇಳೋದಕ್ಕೆ ಸಂಪೂರ್ಣವಾಗಿ ಆಗೋದಿಲ್ಲ. ಆದ್ರೂ ಈ 2 ತತ್ವವನ್ನ ಮತ್ತೆ ಅವರ ವ್ಯಕ್ತಿತ್ವವನ್ನ ಈ ಮೂರ್ತಿಗೆ ಹೋಲಿಸಲಾಗ್ತದೆ. ಯಾವ ಮೂರ್ತಿ ಅಂತ ಹೇಳಿದ್ರೆ ರಾಧಾ ಗೋಪಿನಾಥ. ವಸ್ತುತಃ ಮಧುಪಂಡಿತ ಗೋಸ್ವಾಮಿ ಅಂತ ಮತ್ತೊಬ್ರು ಅವರ ಇಷ್ಟ ದೇವತೆ ಆಗಿತ್ತು. ಆದ್ರೆ ರಘುನಾಥ ದಾಸ ಗೋಸ್ವಾಮಿ ಅವರ ಜೊತೆಗೆ ನಾವು ಅದನ್ನ ಆ ಸಾಮ್ಯವನ್ನ ನಾವು ನೋಡ್ತೀವಿ ಅಲ್ವೇ. ಅದರಿಂದ ಈ 3 ತತ್ವಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಲ್ವಾ. ಸಂಬಂಧ, ಅಭಿಧೇಯ, ಪ್ರಯೋಜನ, ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಮತ್ತೆ ರಘುನಾಥ ದಾಸ ಗೋಸ್ವಾಮಿ.
ಇವಾಗ ಅವರ ಜೀವನ ಚರಿತ್ರೆಯನ್ನ ಆರಂಭಿಸೋಣ. ಅತಿ ಆಸಕ್ತಿಯುತವಾದಂತಹ ವಿಷಯ. ರಘುನಾಥದಾಸ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೆ ಬಹಳ ಆಹ್ಲಾದವನ್ನ, ಬಹಳ ಸಂತೋಷವನ್ನ ಕೊಡುವಂತಹದ್ದು. ಕೇವಲ ರಘುನಾಥ ದಾಸ್ ಗೋಸ್ವಾಮಿಯವರ ಬಗ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಆಚಾರ್ಯರ ಬಗ್ಗೆ ಕೂಡ. ಆದ್ರೆ ಈ ಎಲ್ಲ ಷಡ್ಗೋಸ್ವಾಮಿಯರು ಯಾರಿದ್ದಾರೆ ಅವರಲ್ಲೂ ಈ ಮೊದಲನೇ ಮೂರುವರು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ರಘುನಾಥ ದಾಸ ಗೋಸ್ವಾಮಿ. ನೋಡಿ, ಈ 6 ಗೋಸ್ವಾಮಿಗಳಲ್ಲಿ ಕೂಡ ರಘುನಾಥ ದಾಸ ಗೋಸ್ವಾಮಿಯವರು ಬಹಳ ವಿಶೇಷವಾದಂತಹ ವ್ಯಕ್ತಿ. ಅವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಆದ್ರೆ ಅವರ ಜೀವನವನ್ನ ನೋಡ್ಬೇಕಾದ್ರೆ ನಮ್ಗೆ ಖಂಡಿತವಾಗ್ಲೂ ಅನಿಸುತ್ತೆ. ಏಕೆ ಅಂದ್ರೆ ಬಹಳ ಐಶ್ವರ್ಯಯುತವಾದಂತಹ ಪರಿವಾರದಲ್ಲಿ ಜನಿಸಿದಂತಹವರವರು. ಆದರೆ ಕೊನೆಯಲ್ಲಿ ಎಲ್ಲವನ್ನ ಬಿಟ್ಟು ಚೈತನ್ಯ ಮಹಾಪ್ರಭುಗಳ ಸೇವೆಯ ರೂಪದಲ್ಲಿ ಆ ಚೈತನ್ಯ ಮಹಾಪ್ರಭು ಯಾವ ರಾಧಾಕೃಷ್ಣರ ವಿಪ್ರಲಂಬ ರಸವನ್ನ ತೋರಿಸ್ಬೇಕು ಅಂತ ಬಂದ್ರು, ಅದಕ್ಕೆ ಪ್ರತೀಕವಾದಂತೆ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾರೆ. ಅದರಿಂದ ಬಹಳ ವಿಶೇಷವಾದಂತಹ ವ್ಯಕ್ತಿತ್ವ ಅವ್ರದ್ದು. ಅವರ ಆ ಆ ನೋಡಿ, ಚೈತನ್ಯ ಮಹಾಪ್ರಭು ಅವರಿಗೆ ಸಹಾಯವಾಗಿರುವುದಕ್ಕೆಂದಲೇ ಈ ಲೋಕದಲ್ಲಿ ಜನಿಸಿದರು. ನೋಡಿ, ಮೊದಲನೇ ವಾಕ್ಯದಲ್ಲೇ ಬರ್ತಾ ಇದ್ದಾರೆ. ಮೊದಲನೇ ವಾಕ್ಯದಲ್ಲೇ ಈ ರೀತಿ ಕೊಡಲಾಗಿದೆ. ಗೌಡ ಗಣೋದ್ದೇಶ ದೀಪಿಕೆ, ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತದೆ ಅಂತ ಅನ್ಕೋತೀನಿ. ಎಲ್ಲ ಆಚಾರ್ಯರ ಮೂಲ ಸ್ವರೂಪ ಏನು ಅನ್ನೋದು ಅದರಲ್ಲಿ ವ್ಯಕ್ತವಾಗಿದೆ. ಆ ಗೌಡ ಗಣೋದ್ದೇಶ ದೀಪಿಕೆ ಏನಿದೆ ಅದರ ಪ್ರಕಾರ ಈ ರಘುನಾಥ ದಾಸ ಗೋಸ್ವಾಮಿಯವರು ರಾಗಮಂಜರಿ ಅಥವಾ ರಾಸಮಂಜರಿಯ ಅಪರಾವತಾರ. ಅವತಾರ ಅಂತ ಹೇಳಕ್ಕಾಗದೆ ಹೋದ್ರು ಕೂಡ ಮೂಲ ಸ್ವರೂಪದಲ್ಲಿ ಅವರು ರಾಸಮಂಜರಿ ಅಥವಾ ರಾಗಮಂಜರಿ ಅಂತ ಹೇಳ್ತಾರೆ. ಅವರ ಜನನ ಎಲ್ಲಾಗ್ತದೆ ಅಂತ ಹೇಳಿದ್ರೆ ಬಂಗಾಳದ ಕೃಷ್ಣಪುರ ಎಂಬಂತಹ ಹಳ್ಳಿ. ಅಲ್ಲಿ ಇವತ್ತಿನ ಹೂಗ್ಲಿ ಅನ್ನೋ ಯಾವ ಜಿಲ್ಲೆ ಇದೆ ಬಂಗಾಳದಲ್ಲಿ, ಬಹಳ ಪ್ರಸಿದ್ಧವಾದಂತಹ ಜಿಲ್ಲೆ. ಆ ಹೂಗ್ಲಿ ಎಂಬಂತಹ ಜಿಲ್ಲೆ ಆವತ್ತು ಅದಕ್ಕೆ ಸಪ್ತಗ್ರಾಮ ಅಂತ ಕರಿತಾ ಇದ್ರು. ಇವತ್ತು ಕೂಡ ಅಲ್ಲಿ ಆದಿ ಸಪ್ತಗ್ರಾಮ ಅಂತ ಎಂಬಂತಹ ಒಂದು ಸ್ಥಳ ಇದೆ. ಆದ್ರೆ ಆವತ್ತಿನ ಕಾಲದಲ್ಲಿ ಆ ಸಂಪೂರ್ಣವಾದಂತಹ ಪ್ರದೇಶಕ್ಕೆ ಆದಿ ಸಪ್ತಗ್ರಾಮ ಅಂದ್ರೆ 7 ಗ್ರಾಮಗಳು ಅಲ್ಲಿ ಇತ್ತು. ಅದರಲ್ಲಿ ಒಂದು ಗ್ರಾಮ ಕೃಷ್ಣಪುರ ಅಂತ. ಆ ಕೃಷ್ಣಪುರದಲ್ಲಿ ನಮ್ಮ ರಘುನಾಥ ದಾಸ ಗೋಸ್ವಾಮಿ ಅವರ ಜನನವಾಗ್ತದೆ. ಯಾರಿಗೆ? ಗೋವರ್ಧನ ಮಜುಮ್ದಾರ್ ಅವರ ಚಿಕ್ಕಪ್ಪ ಅಥವಾ ಅವರ ಮಾಮ ಅಂತ ಹೇಳ್ಬೋದು. ಅವರ ಹೆಸರು ಹಿರಣ್ಯ ಮಜುಮ್ದಾರ್ ಅಂತ, ಮತ್ತೆ ಇವರ ತಂದೆಯ ಹೆಸರು ಗೋವರ್ಧನ ಮಜುಮ್ದಾರ್. ಇವರಿಬ್ಬರೂ ಕೂಡ ಅತೀವ ಶ್ರೀಮಂತರಾದಂತಹ ಜಮೀನ್ದಾರರಾಗಿದ್ರು. ಜಮೀನ್ದಾರರು ಬಹಳ ಶ್ರೀಮಂತರು. ಇವತ್ತು ಕೂಡ ಎಲ್ಲಿ ಪಂಚಾಯತಿ ಇರ್ತದೆ ಹಳ್ಳಿಗಳಲ್ಲಿ, ಅಲ್ಲಿ ಜಮೀನ್ದಾರರು ಬಹಳ ಶ್ರೀಮಂತರು. ಅವರ ಮಕ್ಕಳಿಗೆಲ್ಲರಿಗೂ ಕೂಡ ವಿದೇಶಕ್ಕೆ ಕಳಿಸೋದಕ್ಕೆ ಅಲ್ಲಿ ಬಹಳ ಚೆನ್ನಾಗಿರುವಂತಹ ಜೀವನವನ್ನು ಅವ್ರು ಕೊಡಕ್ಕೆ ಅವ್ರಿಗೆ ಕ್ಷಮತೆ ಇರ್ತದೆ, ಅವರಿಗೆ ಸಾಮರ್ಥ್ಯ ಇರ್ತದೆ ಅಲ್ವೇ. ಅಂದ್ರೆ ಬಹಳ ಶ್ರೀಮಂತ ಪರಿವಾರದಲ್ಲಿ ರಘುನಾಥ ದಾಸ ಗೋಸ್ವಾಮಿಯವರು ಹುಟ್ಟುತ್ತಾರೆ. ಇವತ್ತಿನ ಲೆಕ್ಕದಲ್ಲಿ ನೀವು ಬಿಲಿಯನೇರ್ ಅಂತ ಹೇಳ್ತೀವಲ್ಲ, ಕೋಟ್ಯಾಧಿಪತಿ ಆಗಿದ್ರು ಅವರು. ಕೋಟ್ಯಾಧಿಪತಿಗಳ ಪರಿವಾರದಲ್ಲಿ ಅವರು ಹುಟ್ಟುತ್ತಾರೆ. ನಂತರ ಗೋವರ್ಧನ ಮತ್ತೆ ಹಿರಣ್ಯ ಮಜುಮ್ದಾರ್ ಯಾರಿದ್ರು, ಅವರಿಬ್ರು ಕೇವಲ ಬಹಳ ಶ್ರೀಮಂತರು ಮಾತ್ರ ಆಗಿರ್ಲಿಲ್ಲ, ಆದರೆ ವೈಷ್ಣವರಿಗೆ ಬಹಳ ಸಹಾಯವನ್ನ ಕೂಡ ಮಾಡ್ತಾ ಇದ್ರು. ಅವರು ವಿಶೇಷವಾಗಿ ಚೈತನ್ಯ ಮಹಾಪ್ರಭು ಅವರ ತಾತ ಯಾರಿದ್ರು, ಪಿತಾಮಹರು, ಅವರ ತಾತನ ಹೆಸರು ನೀಲಾಂಬರ ಚಕ್ರವರ್ತಿ ಅಂತ. ಅವರ ತಾಯಿಯ ತಂದೆ ಇದ್ದಿರಬೇಕು, ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಾರಲ್ಲ, ಮಾತಾಮಹರು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅದರಿಂದ ನೀಲಾಂಬರ ಚಕ್ರವರ್ತಿ ಅನ್ನೋರು ಅತಿ ಶ್ರೇಷ್ಠವಾದಂತಹ ಜ್ಯೋತಿಷ್ಶಾಸ್ತ್ರಜ್ಞರಾಗಿದ್ರು. ಅವರಿಗೆ ಈ ಗೋವರ್ಧನ ಮತ್ತೆ ಹಿರಣ್ಯ ಮಜುಮ್ದಾರರು ಬಹಳ ನಿಕಟವಾದಂತಹ ಸ್ನೇಹಿತರಾಗಿದ್ರು ಅಂತ ಮುಂದಕ್ಕೆ ಚೈತನ್ಯ ಮಹಾಪ್ರಭು ಅವರೇನೆ ರಘುನಾಥ ದಾಸ್ ಗೋಸ್ವಾಮಿ ಅವರು ಹೇಳ್ತಾರೆ. ಅದರಿಂದ ಇವರು ವೈಷ್ಣವರಿಗೆ ಬಹಳ ಸಹಾಯವನ್ನ ಕೂಡ ಮಾಡ್ತಾ ಇದ್ರು. ಹೇಗೆ ಸಹಾಯ? ಅವರ ಯಾವ ಆಸ್ತಿ ಇತ್ತು ಅದರಲ್ಲಿ ಬಹುತೇಕ ಪ್ರತಿಶತ್ತು ಏನಿತ್ತು ಅದನ್ನ ವೈಷ್ಣವ ಸೇವೆಗಂತಾನೆ ಮೀಸಲಾಗಿ ಇಟ್ಟಿದ್ರು. ವೈಷ್ಣವರನ್ನ ತಮ್ಮ ಮನೆಗೆ ಕರೆಸಿ ಅವರಿಗೆ ಪ್ರಸಾದದ ಸೇವೆಯನ್ನ ಮಾಡುವಂತಹದ್ದು, ಮತ್ತೆ ಆ ವೈಷ್ಣವರಿಗೆ ತಮ್ಮ ದಿನನಿತ್ಯದ ಖರ್ಚೇನಿತ್ತು ಅದರಲ್ಲಿ ಸ್ವಲ್ಪ ಸಹಾಯವನ್ನ ಮಾಡುವಂತಹದ್ದು. ಅವರ ಆರ್ಥಿಕ ಸ್ಥಿತಿ ಏನಾದರೂ ಸರಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನ ಕೂಡ ಮಾಡುವಂತಹದ್ದು. ಈ ಎಲ್ಲಾ ಸೇವೆಯನ್ನ ಅವರು
ಮಾಡ್ತಾ ಇದ್ರು, ಭಗವಂತನ ಭಕ್ತರಾಗಿದ್ರು, ಆದರೆ ಪರಿಶುದ್ಧ ಭಕ್ತರು ಆಗಿರಲಿಲ್ಲ. ಅದನ್ನ ನಾವು ಮುಂದಕ್ಕೆ ನೋಡ್ತೀವಿ. ಅವರ ಪಾರಿವಾರಿಕ ಗುರುಗಳು ಯಾರಿದ್ರು ಅವ್ರ ಹೆಸರು ಯದುನಂದನ ಆಚಾರ್ಯರು ಅಂತ. ಯಾರ ಪಾರಿವಾರಿಕ ಗುರು? ಈ ಗೋವರ್ಧನ ಮಜುಮ್ದಾರರು, ಹಿರಣ್ಯ ಮಜುಮ್ದಾರರು, ಅವರ ಸಮಸ್ತವಾದ ಪರಿವಾರ ಏನಿತ್ತು, ಆ ಪಾರಿವಾರಿಕ ಗುರು ಯಾರಾಗಿದ್ರು ಅಂತ ಹೇಳಿದ್ರೆ ಯದುನಂದನ ಆಚಾರ್ಯರು. ಯದುನಂದನ ಆಚಾರ್ಯರು ವಸ್ತುತಃ ಅದ್ವೈತಾಚಾರ್ಯರ ಶಿಷ್ಯರಾಗಿದ್ರು. ನಂತರ ಅವರ ಪಾರಿವಾರಿಕ ಗುರುಗಳು, ಫ್ಯಾಮಿಲಿ ಪ್ರೀಸ್ಟ್ ಅಂತ ಹೇಳ್ತೀವಲ್ಲ, ಅವರು ಯದುನಂದನ ಆಚಾರ್ಯರು. ಆದರೆ ಅವರ ಆ, ಆಧ್ಯಾತ್ಮಿಕ ಗುರು ಯಾರಿದ್ರು ಅವರು ಬಲರಾಮ ಆಚಾರ್ಯರು ಮತ್ತೊಬ್ಬರು, ಅಲ್ವಾ? ಸೊ ಆಧ್ಯಾತ್ಮಿಕ ಗುರುಗಳು ಬೇರೆ, ಪಾರಿವಾರಿಕ ಗುರು ಬೇರೆ. ಇಬ್ರು ವೈಷ್ಣವರೇನೆ. ಯದುನಂದನ ಆಚಾರ್ಯರು ಅದ್ವೈತಾಚಾರ್ಯರ ಶಿಷ್ಯರು. ಈ ಬಲರಾಮಾಚಾರ್ಯರು ಹರಿದಾಸ ಠಾಕುರರ ಬಹಳ ನಿಕಟವಾದಂತಹ ಪಾರ್ಷದರಾಗಿದ್ರು. ಆದ್ರಿಂದ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಬೆಳೀತಾ ಇರಬೇಕಾದ್ರೆ ಈ ಆ ಬಲರಾಮ ಆಚಾರ್ಯರ ಒಂದು ಪ್ರಭಾವದಿಂದ ಆ ಹರಿದಾಸ್ ಠಾಕೂರ್ ಅವರ ಸಂಘ ಕೂಡ ಅವರಿಗೆ ಪ್ರಾಪ್ತಿಯಾಗ್ತಾ ಇತ್ತು. ಅಂದ್ರೆ ಅದೇ ಸಪ್ತಗ್ರಾಮದ ಹತ್ತಿರದ ಒಂದು ಗುಹೆಯಲ್ಲಿ ಕೂತ್ಕೊಂಡು ಬೆಳಗ್ಗೆ ರಾತ್ರಿ ನಾಮಜಪದಲ್ಲೇ ನಿರತರಾಗಿದ್ದಂತಹ ಈ ಹರಿದಾಸ್ ಠಾಕೂರ್ ಅವರ ನಿಕಟವಾದಂತಹ ಸಂಘ ಈ ಬಲರಾಮಾಚಾರ್ಯರ ಮೂಲಕ ರಘುನಾಥ ದಾಸ ಗೋಸ್ವಾಮಿ ಅವರಿಗೆ ಪ್ರಾಪ್ತಿಯಾಯಿತು, ಅಲ್ವೇ? ಅಂತಹ ಮಹಾನ್ ವೈಷ್ಣವರ, ಅಂತಹ ಆ ಚೈತನ್ಯ ಮಹಾಪ್ರಭು ಅವರ ಬಹಳ ನಿಕಟವಾದಂತಹ ಪಾರ್ಷದರ ಸಂಘ ಈ ರಘುನಾಥ ದಾಸ ಗೋಸ್ವಾಮಿ ಅವರಿಗೆ ಸಿಕ್ತು. ಆ ಹರಿದಾಸ್ ಠಾಕೂರ್ ಅವರ ಯಾವ ತೀವ್ರತೆ ಇತ್ತು, ಅಧ್ಯಾತ್ಮದಲ್ಲಿ ತೀವ್ರತೆ, ನಾಮಜಪದಲ್ಲಿ ತೀವ್ರತೆ, ಮತ್ತೆ ಅವರ ಪರಿಶುದ್ಧವಾದಂತಹ ವ್ಯಕ್ತಿತ್ವ, ಯಾವ ಜೆಂಟಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ, ಅವರ ಪರಿಶುದ್ಧವಾದಂತಹ ವ್ಯಕ್ತಿತ್ವ ಏನಿತ್ತು ಅದು ಇವರ ಮೇಲೆ ಬಹಳ ಪ್ರಭಾವವನ್ನು ಬೀರ್ತು, ರಘುನಾಥ ದಾಸ ಗೋಸ್ವಾಮಿ ಅವರ ಮೇಲೆ. ಮತ್ತೆ ಮನಸ್ಸಿನಲ್ಲಿಯೇ ಆ ಹರಿದಾಸ್ ಠಾಕೂರ್ ಅವರ ವೈರಾಗ್ಯ ಏನಿತ್ತು ಅದನ್ನ ಅನುಕರಿಸೋದಕ್ಕೆ, ಅದರ ಹಿಂದೆ ಅವರ ಪಾದಾನುಗಮನವನ್ನ ಮಾಡೋದಕ್ಕೆ ಅವ್ರಿಗೆ ಬಹಳ ಆಕರ್ಷಣೆ ಅನ್ನೋದು ಬಂತು, ಅಲ್ವೇ? ನೋಡಿ, ಆದ್ದರಿಂದಲೇ ಚಿಕ್ಕ ವಯಸ್ಸಿನಲ್ಲೇನೆ ಮಕ್ಕಳಿಗೆ ಆ ವೈಷ್ಣವರ ಸಂಘವನ್ನ ಕೊಡುವಂತಹದ್ದು ಬಹಳ ಮುಖ್ಯ. ಚಿಕ್ಕ ವಯಸ್ಸಿನಲ್ಲಿ ಯಾವ ಯಾವ ಒಂದು ಇಂಪ್ರೆಷನ್ಸ್ ಅಂತ ಹೇಳ್ತೀವಲ್ಲ, ಯಾವ ಯಾವ ಒಂದು ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತೀವೋ ಗೊತ್ತಿಲ್ಲ ನನಗೆ, ಆದ್ರೆ ಆ ರೀತಿಯಾದಂತಹ ಒಂದು ಸಂಸ್ಕಾರ ವಯಸ್ಸಿನಲ್ಲಿ ಮಕ್ಕಳಿಗೆ ಕೊಟ್ಟರೆ ಆ ಸಂಸ್ಕಾರ ಸಂಪೂರ್ಣವಾದಂತಹ ಜೀವನ ಅವ್ರ ಜೊತೆಗೆ ಇದ್ದೇ ಇರುತ್ತದೆ. ಮುಂದೆ ಹೋಗಿ ಬೇರೆ ರೀತಿಯಲ್ಲಿ ಅವರು ನಡ್ಕೊಳ್ಳೋದಕ್ಕೆ, ವರ್ತಿಸೋದಕ್ಕೆ ಅವರು ಶುರು ಮಾಡಬಹುದು, ಅವರು ಬೇರೆ ರೀತಿಯಲ್ಲಿ ನಡ್ಕೊಳ್ಬಹುದು. ಆದ್ರೂ ಕೂಡ ಸಂಸ್ಕಾರ ಅನ್ನೋದು ಸಂಪೂರ್ಣ ಜೀವನ ಅವರ ಜೊತೆಗೆ ಇದ್ದೇ ಇರ್ತದೆ. ಮತ್ತೆ ಯಾವುದೇ ಒಂದು ಸಮಯದಲ್ಲಿ ಯಾವಾಗ ಅವರ ಜೀವನದಲ್ಲಿ ಕಷ್ಟದ ಪರಿಸ್ಥಿತಿಗಳು ಬರ್ತದೆ, ಆವಾಗ ಖಂಡಿತವಾಗ್ಲೂ ಅಧ್ಯಾತ್ಮದ ಕಡೆಗೆ ಅವರು ಮತ್ತೆ ತಿರುಗ್ತಾರೆ, ಅಲ್ವೇ? ಅದರಿಂದ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಬಾಲ್ಯದಲ್ಲಿಯೇ ಈ ತಮ್ಮ ಅಧ್ಯಾತ್ಮ ಗುರುಗಳಾದಂತಹ ಬಲರಾಮಾಚಾರ್ಯರ ಮೂಲಕ ಈ ಹರಿದಾಸ್ ಠಾಕೂರ್ ಅವರ ನಿಕಟವಾದಂತಹ ಸಂಘ ಪ್ರಾಪ್ತಿಯಾಯಿತು, ಅಲ್ವೇ? ಮತ್ತೆ ಯಾವಾಗ ಅವರಿನ್ನೂ ಚಿಕ್ಕವರಾಗಿದ್ರು, ಕೇವಲ 5 ಅಥವಾ 6 ವರ್ಷಗಳ ಬಾಲಕರಾಗಿದ್ರಷ್ಟೇನೆ, ಆವಾಗಲೇನೆ ಚೈತನ್ಯ ಮಹಾಪ್ರಭು ಅವರು ಕಾಟ್ವಾದಲ್ಲಿ ಸನ್ಯಾಸಾಶ್ರಮವನ್ನ ಸ್ವೀಕರಿಸ್ತಾರೆ. ಇದು ನಡೆದದ್ದು 1510 ಆ ಇಸ್ವಿಯಲ್ಲಿ. ಅಂದ್ರೆ ಇವತ್ತಿಗೆ ಸುಮಾರು 516 ವರ್ಷಗಳ ಹಿಂದೆ, ಅಲ್ವೇ? 1510 ಮಕರ ಸಂಕ್ರಾಂತಿಯೊಂದು ಚೈತನ್ಯ ಮಹಾಪ್ರಭು ಅವರು ಕಾಟ್ವಾದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತಾರೆ. ಇದು ಖಂಡಿತವಾಗ್ಲೂ ನಮ್ಗೆಲ್ಲರಿಗೂ ಗೊತ್ತಿರುತ್ತದೆ, ಅಲ್ವೇ? ಅದರಿಂದ 24 ವರ್ಷದ ವಯಸ್ಸಿನಲ್ಲಿ ಅವರು ಸನ್ಯಾಸಾಶ್ರಮವನ್ನ ಸ್ವೀಕರಿಸ್ತಾರೆ. ಆವಾಗ ಇನ್ನು ಕೇವಲ ಒಬ್ಬ ಬಾಲಕ ಅಷ್ಟೇ ರಘುನಾಥ ದಾಸ ಗೋಸ್ವಾಮಿ ಅವರು. ಆದರೆ ತದನಂತರ ಯಾವಾಗ ವೃಂದಾವನಕ್ಕೆ ಹೋಗಬೇಕು ಅಂತ ಇರ್ತಾರೆ, ನಿತ್ಯಾನಂದ ಪ್ರಭುವಿನ ಚಾಣಾಕ್ಷತನದಿಂದ ನಿತ್ಯಾನಂದ ಪ್ರಭು ಅವರು ಚೈತನ್ಯ ಮಹಾಪ್ರಭುಗಳನ್ನ ಯಮುನೆ ತೀರ ಅಂತ ಹೇಳಿ ಗಂಗೆಯ ತೀರದಲ್ಲಿ ಇದ್ದಂತಹ ನವದ್ವೀಪಕ್ಕೆ ವಾಪಸ್ಸು ಕರ್ಕೊಂಡು ಬರ್ತಾರೆ. ಆ ನವದ್ವೀಪದಲ್ಲೂ ವಿಶೇಷವಾಗಿ ಶಾಂತಿಪುರ ಅಂತ ಹೇಳಿದ್ರೆ ಅದ್ವೈತಾಚಾರ್ಯರ ಊರು, ಅಲ್ವೇ? ಅಲ್ಲೇ ಚೈತನ್ಯ ಮಹಾಪ್ರಭು ಅವರು ತಮ್ಮ ತಾಯಿಯನ್ನ, ಅಂದ್ರೆ ಶಚಿಮಾತಾ, ಎಲ್ಲರನ್ನ ಭೇಟಿ ಆಗ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿರುತ್ತದೆ, ಅಲ್ವೇ? ಅದರಿಂದ ಶಾಂತಿಪುರಕ್ಕೆ ನಿತ್ಯಾನಂದ ಪ್ರಭು ಅವರು ಬಹಳ ಚಾಣಾಕ್ಷತನದಿಂದ ಯಾರನ್ನ ಕರ್ಕೊಂಡು ಬರ್ತಾರೆ? ಚೈತನ್ಯ ಮಹಾಪ್ರಭುಗಳನ್ನ ಕರ್ಕೊಂಡು ಬರ್ತಾರೆ. ಯಾವಾಗ ಈ ಸುದ್ದಿ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ತಲುಪ್ತದೆ,
ಯಾಕೆಂದ್ರೆ ಅಲ್ಲೇ ಹತ್ತಿರದಲ್ಲಿ ಸಪ್ತಗ್ರಾಮದಲ್ಲಿ, ಇವತ್ತಿನ ಹೂಗ್ಲಿ ಜಿಲ್ಲೆಯಲ್ಲಿ ಇದ್ರು ಅವರು. ಅಂದ್ರೆ ಕೃಷ್ಣಪುರ ಎಂಬಂತ ಹಳ್ಳಿಯಲ್ಲಿ ಇದ್ರು. ಅಲ್ಲಿಂದ ಹೋಗಿ ಅವರನ್ನ ಭೇಟಿಯಾಗಬೇಕು ಅಂತ ಬಹಳ ಆಸೆ ಆಗತ್ತೆ. ಅವರ ತಂದೆ ತಾಯಿಯರ ಅನುಮತಿಯನ್ನ ಪಡೆದು, ಇನ್ನು ಬಾಲಕ ಅಷ್ಟೇ, 10 ವರ್ಷ ಕೂಡ ಆಗಿರ್ಲಿಕ್ಕಿಲ್ಲ ಅವ್ರಿಗೆ, ನನಗನ್ಸೋ ಹಾಗೆ. ಸರಿಯಾಗಿ ಗೊತ್ತಿಲ್ಲ, ನಿಖರವಾಗಿ ಗೊತ್ತಿಲ್ಲ ಯಾವ ವರ್ಷದಲ್ಲಿ ಅವರು ಜನ್ಮವನ್ನ ಪಡೆದರು ಅಂತ. ಏಕೆಂದ್ರೆ ಬೇರೆ ಬೇರೆ ಗೂಗಲ್ ನಾವು ನೋಡಿದ್ರು ಕೂಡ ಬೇರೆ ಬೇರೆ ಸೈಟ್ಗಳು ಬೇರೆ ಬೇರೆ ವರ್ಷವನ್ನ ಹೇಳುತ್ತೆ. ಆದ್ರೆ ಇನ್ನು ಬಾಲಕ ಅಷ್ಟೇ. ಚೈತನ್ಯ ಮಹಾಪ್ರಭುಗಳು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿರ್ಬೇಕಾದ್ರೆ ಇನ್ನು 10 ವರ್ಷನೂ ಆಗಿರ್ಲಿಕ್ಕಿಲ್ಲ ಅಂತ ಅಂದ್ಕೋತೀನಿ ರಘುನಾಥ ದಾಸ್ ಗೋಸ್ವಾಮಿ ಅವ್ರಿಗೆ. ಅದರಿಂದ ಆ ವಯಸ್ಸಿನಲ್ಲೇನೆ ನಾನು ದಯವಿಟ್ಟು ಅಲ್ಲಿ ಹೋಗಿ ಚೈತನ್ಯ ಮಹಾಪ್ರಭುಗಳ ಸನ್ಯಾಸಾಶ್ರಮದ ದರ್ಶನವನ್ನ ಮಾಡೋದಕ್ಕೆ ಅನುಮತಿಯನ್ನ ನೀಡಿ ಅಂತ ಹೇಳಿ ಅವರ ತಂದೆ ತಾಯಿಯರ ಅನುಮತಿಯನ್ನ ತೆಗೆದುಕೊಂಡು ಶಾಂತಿಪುರಕ್ಕೆ ಬರ್ತಾರೆ. ಮಹಾಪ್ರಭುಗಳ ಕಾಲಿಗೆ ಬಿದ್ದು, ದಯವಿಟ್ಟು ನನ್ನನ್ನ ನಿಮ್ಮ ಸೇವಕನಾಗಿ ಸ್ವೀಕರಿಸಿ ಅಂತ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನ ಪಡಿತಾರೆ. ಸುಮಾರು 10 ದಿವಸಗಳ ಕಾಲ ಮಹಾಪ್ರಭುಗಳ ಸೇವೆಯನ್ನ ಅಲ್ಲಿ ಮಾಡ್ತಾರೆ ಅಲ್ವೇ. ಮಹಾಪ್ರಭುಗಳಿಗೆ ಈ ಸಣ್ಣ ಬಾಲಕನನ್ನ ನೋಡಿ ಬಹಳ ಸಂತೋಷವಾಗ್ತದೆ. ಮತ್ತೆ ಅವರಿಗೆ ಮನಸ್ಸಿನಲ್ಲೇ ಗೊತ್ತಿರ್ತದೆ, ಮುಂದಕ್ಕೆ ಹೋಗಿ ಇವರು ಬಹಳ ದೊಡ್ಡ ಆ ಒಬ್ಬ ಉತ್ಕೃಷ್ಟ ವೈಷ್ಣವರು ಆಗ್ತಾರೆ ಅನ್ನೋದು ಮಹಾಪ್ರಭುಗಳಿಗೆ ಆವಾಗಲೇ ಮನಸ್ಸಿನಲ್ಲಿ ಗೊತ್ತಿರ್ತದೆ ಅಲ್ವಾ. ಸೊ ತದನಂತರ 10 ದಿವಸಗಳಾದ್ಮೇಲೆ ಮಹಾಪ್ರಭುಗಳು ಕೂಡ ಅಲ್ಲಿಂದ ಹೊರಟು ಜಗನ್ನಾಥಪುರಿಗೆ ಬರ್ತಾರೆ ಅವರ ತಾಯಿಯ ಆದೇಶದ ಮೇರೆಗೆ. ಅದರಿಂದ ಇವರು ಕೂಡ, ರಘುನಾಥ ದಾಸ್ ಗೋಸ್ವಾಮಿ ಅವರು ಕೂಡ ಹಿಂದಿರುಗಿ ಸಪ್ತಗ್ರಾಮದಲ್ಲಿ ಇರುವಂತಹ ಕೃಷ್ಣಪುರಕ್ಕೆ, ತಮ್ಮ ಹಳ್ಳಿಗೆ, ತಮ್ಮ ಮನೆಗೆ ವಾಪಸ್ಸು ಬರ್ತಾರೆ. ಅವರು ವಾಪಸ್ಸು ಬಂದಾದ ಮೇಲೆ ಅವ್ರಿಗೆ ಯಾವುದರಲ್ಲೂ ಯಾವುದೇ ಆಸಕ್ತಿ ಇರೋದಿಲ್ಲ. ಅದರಿಂದ ಸಮಯ ಹೋಗ್ತಾ 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 ಇರ್ತದೆ. ಮಹಾಪ್ರಭು ಕೂಡ ತಮ್ಮ ದಕ್ಷಿಣ ಭಾರತದ ಯಾತ್ರೆಗೆ ಹೋಗ್ತಾರೆ 2 ವರ್ಷಗಳ ಕಾಲ. ತದನಂತರ ಇನ್ನೂ ಇತರ ಯಾತ್ರೆಗಳನ್ನ ಮಾಡ್ತಾರೆ. ಇಷ್ಟರಲ್ಲಿ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಯಾವುದರಲ್ಲಿ ಯಾವುದೇ ಕೂಡ ಆಸಕ್ತಿ ಇಲ್ಲ ಅಂತ ತಿಳಿದು ಅವರು ಅವರ ತಂದೆ ತಾಯಂದಿರು, ಅಂದ್ರೆ ಗೋವರ್ಧನ ಮಜುಮ್ದಾರ್ ಮತ್ತೆ ಅವರ ಹೆಂಡತಿಯ ಹೆಸರು ಗೊತ್ತಿಲ್ಲ, ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಇಲ್ಲ. ಅವರಿಬ್ಬರು ಅವರಿಗೆ ಹೇಗೆ ಇವರಲ್ಲಿ ನಮ್ಮ ಮನೆತನದಲ್ಲಿ ಆಸಕ್ತಿಯನ್ನ ಬೆಳೆಸುವಂತಹದ್ದು ಅಂತ ಯೋಚಿಸ್ತಾ ಇರ್ತಾರೆ. ಅವರ ಸಮಸ್ತವಾಗಿರ್ತಕ್ಕಂತಹ ಆಸ್ತಿ ಏನಿತ್ತು, ಕೋಟ್ಯಾನುಗಟ್ಟಲೆ, ಆಗಿನ ಕಾಲದಲ್ಲಿ ಕೋಟಿ ಅಂತ ಹೇಳಿದ್ರೆ ನಿಜವಾಗ್ಲೂ ಬೆಲೆ ಇತ್ತು. ಇವತ್ತಿಗೂ ಕೋಟಿಗೂ ಬೆಲೆ ಇಲ್ಲ ಅಲ್ವಾ. ಆ ರೀತಿಯಾದಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಆದ್ರೆ ಕೋಟಿಗೆ ಯಾವತ್ತು ಬೆಲೆ ಇತ್ತು. ಮತ್ತೆ ಸಂಪತ್ತನ್ನ ದುಡ್ಡಿನ ಮೂಲಕ ಅಳಿತಾ ಇರಲಿಲ್ಲ, ಆದ್ರೆ ಆಸ್ತಿಯ ಮೂಲಕ ಅಳಿತಾ ಇದ್ರು. ಇವತ್ತು ಕೇವಲ ಪೇಪರ್ ಮೂಲಕ ನಾವು ಅಳಿತೀವಿ ನಮ್ಮ ಸಂಪತ್ತನ್ನ. ಆದ್ರೆ ಆಗಿನ ಕಾಲದಲ್ಲಿ ಆ ರೀತಿ ಇರಲಿಲ್ಲ ಅಲ್ವೇ. ಚಿನ್ನದ ನಾಣ್ಯಗಳ ಮೂಲಕ ಅಳಿತಾ ಇದ್ರು. ಅಂತಹ ಸಂದರ್ಭದಲ್ಲಿ ತಮ್ಮ ಸಮಸ್ತವಾಗಿರ್ತಕ್ಕಂಥ ಆಸ್ತಿಗೆ ಇವರನ್ನೇ ವರಸುದಾರರನ್ನಾಗಿ, ಹಕ್ಕುದಾರರನ್ನಾಗಿ ಮಾಡ್ತಾರೆ ಮೊದಲನೇದಾಗಿ. ಆದ್ರೂ ಅವ್ರಿಗೆ ಯಾವುದೇ ಆಸಕ್ತಿ ಇರೋದಿಲ್ಲ. ಅದರಿಂದ ಎರಡನೇದಾಗಿ ಏನ್ ಮಾಡ್ತಾರೆ, ಅವ್ರನ್ನ ಬಹಳ ಒಬ್ಬ ಸುಂದರ ಯುವತಿಯ ಜೊತೆಗೆ ಅವರ ಮದುವೆಯನ್ನ ಕೂಡ ಮಾಡ್ತಾರೆ ಅಲ್ವಾ. ಇದಕ್ಕೇನೆ ನಾನು ಹೇಳುವಂತಹದ್ದು, ರಘುನಾಥ ದಾಸ್ ಗೋಸ್ವಾಮಿ ಅವರ ಕಥೆ ಬಹಳ ಒಂದು ಅಪರೂಪವಾದಂತಹದ್ದು ಅಲ್ವಾ. ನೀವು ನೋಡಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತೆ ರಘುನಾಥ ಭಟ್ಟ ಗೋಸ್ವಾಮಿ ಇವರೆಲ್ಲ ಮದುವೆನೇ ಮಾಡ್ಕೊಳ್ಳೋದಿಲ್ಲ. ಮಹಾಪ್ರಭುನೇ ಅವರಿಗೆ ಆದೇಶ ಕೊಟ್ಟಿರ್ತಾರೆ ಮದುವೆ ಮಾಡ್ಕೋಬೇಡಿ ಅಂತ. ಆದ್ರೆ ರಘುನಾಥ ದಾಸ್ ಗೋಸ್ವಾಮಿ ಅವರ ಕತೆ ಸ್ವಲ್ಪ ಭಿನ್ನವಾಗಿ ಇರತಕ್ಕಂಥದ್ದು ಅಲ್ವೇ. ಅದರಿಂದ ಅವರ ಮದುವೆ ಕೂಡ ಆಗತ್ತೆ ಬಹಳ ಸುಂದರಿ ಆದಂತಹ ಒಬ್ಬ ಯುವತಿಯ ಜೊತೆಗೆ. ಪ್ರಾಯಶಃ ವಿಶ್ವ ಸುಂದರಿ, ಇವತ್ತಿನ ಲೆಕ್ಕದಲ್ಲಿ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಎಲ್ಲ ಹೇಳ್ತೀವಲ್ಲ, ಆ ರೀತಿ ಬಹಳ ಸುಂದರಿಯ ಜೊತೆಗೆ ಅವರ ಮದುವೆಯನ್ನು ಕೂಡ ಮಾಡ್ತಾರೆ. ಆದ್ರೂ ಕೂಡ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ತಮ್ಮ ಸಂಸಾರದಲ್ಲಿ ಯಾವುದೇ ಆಸಕ್ತಿ ಇರೋದಿಲ್ಲ. ಕೆಲವು ವರ್ಷಗಳ ನಂತರ ಏನಾಗುತ್ತೆ, ಮಹಾಪ್ರಭು ಅವರು ವೃಂದಾವನಕ್ಕೆ ಹೋಗುವಂತಹ ತಮ್ಮ ಎರಡನೆಯ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದರ ಬಗ್ಗೆ ನಾವು ಕೇಳಿದ್ದೀವಿ. 3-4 ಪ್ರಯತ್ನವನ್ನ ಮಾಡ್ತಾರೆ. ಪ್ರಾಯಶಃ 3ನೇ ಬಾರಿ ಅವರು ಯಶಸ್ವಿಯಾಗಿ ವೃಂದಾವನಕ್ಕೆ ಹೋಗ್ತಾರೆ. ಮೊದಲನೇ ಬಾರಿ ನಾನು ಹೇಳಿದಾಗೆ ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದ ನಂತರವೇ, ಆದರೆ ನಿತ್ಯಾನಂದ ಪ್ರಭು ಅವರನ್ನ ಶಾಂತಿಪುರಕ್ಕೆ ಕರ್ಕೊಂಡು ಬರ್ತಾರೆ. 2ನೇ ಬಾರಿ ರಾಮಕೇಲಿಯ ಮೂಲಕ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಸನಾತನ ಗೋಸ್ವಾಮಿ ಅವರು ಹೇಳಿದಂತೆ ಅನೇಕರನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಅಲ್ಲಿಂದ ಹಿಂದಿರುಗಿ ಕನೈ ನಟಶಾಲಾಗೆ ಹೋಗಿ ವಾಪಸ್ಸು ಪುರಿಗೆ ಬಂದ್ಬಿಡ್ತಾರೆ. ಪ್ರಾಯಶಃ 3ನೇ ಬಾರಿ ಹೋಗ್ತಾ ಇರ್ಬೇಕಾದ್ರೆ ಜಾರಿಖಂಡದ ಮೂಲಕ ಹೋಗ್ತಾರೆ. ಬಲಭದ್ರ ಭಟ್ಟಾಚಾರ್ಯರು ಒಬ್ಬರನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಆವಾಗ ವೃಂದಾವನಕ್ಕೆ ಹೋಗ್ತಾರೆ ಅಲ್ವೇ. ಅದರಿಂದ ಬೃಂದಾವನಕ್ಕೆ ಹೋಗ್ತಾ ಇರಬೇಕಾದ್ರೆ ಮತ್ತೆ ಇನ್ನೊಂದು ಬಾರಿ, ಇದು 2ನೇ ಬಾರಿ,
ಇದು 3ನೇ ಬಾರಿ ಯಶಸ್ವಿಯಾದಂತಹ ಪ್ರಯತ್ನ ಅಲ್ಲ, ಅಥವಾ ಯಶಸ್ವಿಯಾದಂತಹ ಪಯಣ ಅಲ್ಲ. 2ನೇ ಪ್ರಯಾಣದಲ್ಲಿ ಯಾವಾಗ ರಾಮಕೇಲಿ ಮೂಲಕ ಹೋಗ್ತಾ ಇರ್ತಾರೆ, ಆವಾಗ ಮಹಾಪ್ರಭು ಮತ್ತೆ ಒಂದ್ ಸ್ವಲ್ಪ ದಿವಸ ಶಾಂತಿಪುರಕ್ಕೆ ಬರ್ತಾರೆ. ಶಾಂತಿಪುರಕ್ಕೆ ಬಂದಾಗ ಮತ್ತೆ ತಮ್ಮ ತಂದೆ ತಾಯಂದಿರ ಅನುಮತಿಯನ್ನ ಪಡೆದು, ಅವರ ತಂದೆ ತಾಯಂದಿರಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಅನುಮತಿಯನ್ನ ನೀಡಿ ರಘುನಾಥ ದಾಸ್ ಗೋಸ್ವಾಮಿ ಅವರು ಶಾಂತಿಪುರಕ್ಕೆ ಬರ್ತಾರೆ. ಮಹಾಪ್ರಭುಗಳ ಕಾಲುಗಳಿಗೆ ಬಿದ್ದು ಆ ಮಹಾಪ್ರಭುವರ ಆಶೀರ್ವಾದವನ್ನ ಯಾಚಿಸ್ತಾರೆ. ಈ ಭೌತಿಕತೆಯಲ್ಲಿ ಯಾವುದೇ ಆಸಕ್ತಿ ಇಲ್ಲ ನನಗೆ, ದಯವಿಟ್ಟು ಇದರಿಂದ ನನ್ನನ್ನ ಮುಕ್ತನನ್ನಾಗಿ ಮಾಡಿ. ಆದ್ರೆ ಮಹಾಪ್ರಭು ನೋಡಿ ಹೇಗೆ ಸಮಯೋಚಿತವಾದಂತಹ ಉಪದೇಶವನ್ನ, ಸಮಯೋಚಿತವಾದಂತಹ ಒಂದು ಸಮಯೋಚಿತ ಮತ್ತೆ ಸಂದರ್ಭೋಚಿತವಾದಂತಹ ಆದೇಶವನ್ನ ಕೊಡ್ತಾರೆ ಅಂತ. ಯಾಕೆಂದ್ರೆ ಇವಾಗ ಗೃಹಸ್ಥಾಶ್ರಮದಲ್ಲಿ ಇದ್ದಾರೆ ಆಗ್ಲೇ ಅವರು. ಅದರಿಂದ ವಿಕಟವಾದಂತಹ ಪರಿಸ್ಥಿತಿಯಲ್ಲಿ ಗೃಹಸ್ಥಾಶ್ರಮವನ್ನ ಯಾವತ್ತೂ ಪರಿತ್ಯಾಗ ಮಾಡಬಾರದು ಅಲ್ವೇ. ಆದ್ರಿಂದ ಮಹಾಪ್ರಭು ಅವರಿಗೆ ಆದೇಶವನ್ನ ಕೊಡ್ತಾರೆ, ನೀವು ಈಗ ಗೃಹಸ್ಥಾಶ್ರಮದಲ್ಲಿ ಇದ್ದೀರಾ, ಅದರಿಂದ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೃಷ್ಣನ ಧ್ಯಾನವನ್ನ ಮಾಡಿ, ಆದರೆ ಬಹಿರಂಗವಾಗಿ ಈ ಲೋಕದಲ್ಲಿ ಆಸಕ್ತಿ ಇರುವಂತೆ ನೀವು ತೋರ್ಪಡಿಸಬೇಕು. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಮಡದಿ, ಯಾರ್ದೋ ಒಬ್ಬಳು ಹೆಂಡತಿ, ಅವಳಿಗೆ ಮತ್ತೊಬ್ಬ ಪರಪುರುಷನಲ್ಲಿ ಆಸಕ್ತಿ ಇರುತ್ತದೆ. ಆದರೆ ಆ ಪರಪುರುಷನನ್ನ ಇವಳು ಸಂಧಿಸ್ಬೇಕು ಅಂತ ಹೇಳಿದ್ರೆ, ತನ್ನ ಗಂಡನ ಮುಂದೆ, ತನ್ನ ಪರಿವಾರದ ಮುಂದೆ ಎಲ್ಲಾ ಕೆಲಸಗಳನ್ನ, ಎಲ್ಲಾ ಕಾರ್ಯಗಳು ಏನಿದೆ, ಮನೆ ಕೆಲಸವನ್ನ ಚೆನ್ನಾಗಿ ಮಾಡ್ಬೇಕು ಅವಳು. ಆವಾಗ ಮಾತ್ರ ಅವಳ ಗಂಡನಿಗೆ ಯಾವುದೇ ಸಂಶಯ ಬರೋದಿಲ್ಲ. ಅವಾಗ ಅವಳು ಹೋಗಿ ತನ್ನ ಪರಪುರುಷನನ್ನ ಸಂಧಿಸಬಹುದು. ಅದೇ ರೀತಿಯಲ್ಲಿ ನೀವು ಕೂಡ ಮಾಡಬೇಕು ಅಲ್ವಾ. ಅವಾಗ ರಘುನಾಥ ದಾಸ್ ಗೋಸ್ವಾಮಿ ಅವರು ಆ ಒಂದು ಆದೇಶವನ್ನ ತಮ್ಮ ಹೃದಯಕ್ಕೆ ತೆಗೆದುಕೊಂಡು ವಾಪಸ್ಸು ತಮ್ಮ ಹಳ್ಳಿಗೆ, ತಮ್ಮ ಮನೆಗೆ ಬರ್ತಾರೆ. ಅಲ್ಲಿ ಬಂದಾದ ಮೇಲೆ ಬಹಿರಂಗವಾಗಿ ಎಲ್ಲಾ ಭೌತಿಕತೆಯಲ್ಲೂ ಅವರಿಗೆ ಆಸಕ್ತಿ ಇರುವ ಹಾಗೆ, ಸಂಸಾರದಲ್ಲಿ ಆಸಕ್ತಿ ಇರುವ ಹಾಗೆ, ಮಹಾಪ್ರಭುಗಳು ಹೇಳಿದ ಹಾಗೆ ಅವರು ವರ್ತಿಸೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಗ್ತದೆ, ಅವರ ಪರಿವಾರದವರಿಗೆ, ವಿಶೇಷವಾಗಿ ಅವರ ತಂದೆ ತಾಯಂದಿರಿಗೆ ಬಹಳ ಸಂತೋಷವಾಗ್ತದೆ. ಮಹಾಪ್ರಭುಗಳ ಈ ಸಂಘವನ್ನ ನಾವು ತಪ್ಪಿಸಿದ್ವಿ, ಆದ್ರೆ ಇದೀಗ ಏನಾಗಿದೆ, ಆ ಮಹಾಪ್ರಭುಗಳ ಆದೇಶದಿಂದಲೇ ಇವರಿಗೆ ಸಂಸಾರದಲ್ಲಿ ಆಸಕ್ತಿ ಬಂದಿದೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಮತ್ತೆ ಅವರು ಎಷ್ಟು ಅವರಲ್ಲಿ ಚಾಣಾಕ್ಷತನ ಅನ್ನೋದಿತ್ತು, ಎಷ್ಟು ಒಂದು ಡಿಪ್ಲೊಮ್ಯಾಟಿಕ್ ಬಿಹೇವಿಯರ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಒಂದು ಕುತಂತ್ರತೆ ಅಲ್ಲ, ಆದರೆ ಎಲ್ಲರ ಜೊತೆಯಲ್ಲಿ ಮಾತನಾಡಿ ಯಾವುದೇ ಸಮಸ್ಯೆಯನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಏನಿತ್ತು ರಘುನಾಥ ದಾಸ್ ಗೋಸ್ವಾಮಿ ಅವರಲ್ಲಿ, ಅದನ್ನ ಹೇಳೋದಕ್ಕೆ ಒಂದು ಕಥೆ ಬರ್ತದೆ. ಇದನ್ನ ನೀವು ಕೂಡ ಕೇಳಿರ್ತೀರಾ ಅಂತ ಅಂದ್ಕೋತೀನಿ. ಪ್ರತಿ ತಿಂಗಳು ಅವರ ತಂದೆ ಮತ್ತೆ ಅವರ ಮಾಮ ಯಾರಿದ್ರು, ಅವರಿಬ್ರು ಕೂಡ ಅವರ ಗ್ರಾಮದಿಂದ ಜಮೀನ್ದಾರರಾಗಿದ್ರಲ್ಲ, ಅದರಿಂದ ಅವರ ಹಳ್ಳಿಯಿಂದ ಸುಮಾರು 20 ಲಕ್ಷ ಸುವರ್ಣ ಮುದ್ರೆಗಳನ್ನ ಅವರು ಶೇಖಡಾ ಮಾಡಿ, ಅದರಲ್ಲಿ 15 ಲಕ್ಷ ಕೊಡಬೇಕಾಗಿತ್ತು. ಯಾರಿಗೆ? ಸರ್ಕಾರಕ್ಕೆ ಅದನ್ನ ಸಮರ್ಪಿಸಬೇಕಾಗಿತ್ತು, ಸರ್ಕಾರಕ್ಕೆ ಅದನ್ನ ಒಪ್ಪಿಸ್ಬೇಕಾಗಿತ್ತು. ಆದ್ರೆ ಒಂದು ತಿಂಗಳು ಅವ್ರೇನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, 15 ಲಕ್ಷಕ್ಕೆ ಬದಲಾಗಿ 12 ಲಕ್ಷವನ್ನ ಮಾತ್ರ ಕೊಟ್ಟಿರ್ತಾರೆ. ಅಂದ್ರೆ ಮುಗಿದ 3 ಲಕ್ಷ ಏನಿತ್ತು, ಆ 3 ಲಕ್ಷ ಸುವರ್ಣ ಮುದ್ರೆಗಳನ್ನ ತಮ್ಮ ಜೇಬಿಗೆ ಹಾಕೊಂಡಿರ್ತಾರೆ. ಇದು ಗೊತ್ತಾಗ್ತದೆ, ಸರ್ಕಾರಕ್ಕೆ ಗೊತ್ತೇ ಆಗ್ತದೆ. ಅದರಿಂದ ಸರ್ಕಾರದ ವತಿಯಿಂದ ಒಬ್ಬ ಚೌಧರಿ, ಮುಸಲ್ಮಾನ ಚೌಧರಿ, ಅಂದ್ರೆ ಚೌಧರಿ ಅಂದ್ರೆ ಮತ್ತೊಂದು ಪ್ರಾಯಶಃ ಒಂದು ಸ್ಥಾನ ಇತ್ತು ಅಂತ ಕಾಣುತ್ತೆ ಆ ಸರ್ಕಾರದಲ್ಲಿ, ನವಾಬ್ ಹುಸೇನ್ ಶಾ ಅವರ ಸರ್ಕಾರದಲ್ಲಿ. ಅದರಿಂದ ಅವನು ಬರ್ತಾನೆ ಇವರಿಬ್ಬರನ್ನ ವಿಚಾರಿಸೋದಕ್ಕೆ. ಅವ್ರು ಬಂದಾಗ ಅವರಿಬ್ರು ಇರೋದಿಲ್ಲ ಮನೆಯಲ್ಲಿ, ಅಥವಾ ಮನೆಯಲ್ಲಿದ್ರು ಕೂಡ ಪರಾರಾಗಿರ್ತಾರೆ. ಅವ್ರು ನಮ್ಮನ್ನ ಬಿಡೋದಿಲ್ಲ ಅಂತ ಹೇಳಿ ರಘುನಾಥ ದಾಸ್ ಗೋಸ್ವಾಮಿ ಅವರು ಸಿಕ್ಕಾಕೋತಾರೆ. ಅದರಿಂದ ರಘುನಾಥ ದಾಸ್ ಗೋಸ್ವಾಮಿ ಅವರನ್ನ ಅವ್ರಿಗೆ ಬಂದಿಯನ್ನ ಮಾಡಿ, ಅವ್ರಿಗೆ ಪ್ರಾಯಶಃ ಆ ಒಂದು ಯಾವ ಒಂದು ಬೇಡಿ ಇರುತ್ತದೆ, ಬೇಡಿಯನ್ನ ಕೂಡ ಹಾಕಿದ್ದು ಗೊತ್ತಿಲ್ಲ ನಿಮ್ಗೆ. ಆದರೆ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಕೇಳ್ತಾನೆ, ಏನಿದು ಈ ರೀತಿಯಾದಂಥ ವ್ಯವಹಾರ ನಿಮ್ಮ ತಂದೆಯವರದು ಮತ್ತೆ ನಿಮ್ಮ ಮಾಮ ಅವರದು ಅಂತ. ಅವಾಗ ರಘುನಾಥ ದಾಸ್ ಗೋಸ್ವಾಮಿ ಅವರು ಎಷ್ಟು ಚೆನ್ನಾಗಿ ಅವ್ರ ಜೊತೆಗೆ ಮಾತಾಡ್ತಾರೆ. ನೀವು ಆ ಕುರಾನನ್ನ ಎಷ್ಟು ಚೆನ್ನಾಗಿ ಓದಿದ್ದೀರಾ, ಆ ಕುರಾನನ್ನ ಚೆನ್ನಾಗಿ ಓದಿ ಅದರಲ್ಲಿರುವಂತಹ ಸತ್ವವನ್ನ ನೀವು ಗ್ರಹಿಸಿದ್ದೀರಾ. ನಮ್ಮ ತಂದೆ ಮತ್ತೆ ನಮ್ಮ ಮಾಮ ನಿಮ್ಮ ಕನಿಷ್ಠ ಭ್ರಾತರರಿದ್ದಂತೆ ಅಂತ ಹೇಳಿದ್ರೆ, ನಿಮ್ಮ ತಮ್ಮಂದಿರು ಇದ್ದಂತೆ. ನಿಮ್ಮ ತಮ್ಮಂದಿರು ಯಾವ್ದಾದ್ರು ತಪ್ಪನ್ನ ಮಾಡಿದ್ರೆ, ಅಣ್ಣನಾದಂತಹವನು
ಅವರಿಗೆ ಬೈಬಹುದು, ಆದರೆ ಮರಣದಂಡನೆಯನ್ನೇ ಯಾವತ್ತೂ ಕೂಡ ಕೊಡೋದಿಲ್ಲ ಅಲ್ವೇ. ಆದ್ದರಿಂದ ನಮ್ಮ ತಂದೆ ಮತ್ತೆ ನಮ್ಮ ಮಾಮನವರು ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾರೆ, ಆದರೆ ಅವರನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಮತ್ತೆ ನಾನು ನಿಮ್ಮ ಮಗನಂತೆ ಅಲ್ವೇ, ಆದ್ದರಿಂದ ದಯವಿಟ್ಟು ನಮ್ಮ ತಂದೆಯನ್ನ ಮತ್ತೆ ನಮ್ಮ ಮಾಮನವರನ್ನ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾನೆ. ಅದನ್ನು ಕೇಳಿ ಆ ಮುಸ್ಲಿಂ ಚೌಧರಿ ಯಾರಿದ್ದ, ಆ ಮುಸಲ್ಮಾನನಿಗೆ ಕಣ್ಣಿಂದ ನೀರು ಬಂದು, ಆ ನೀರು ಅನ್ನೋದು ಆ ದೊಡ್ಡ ದಾಡಿ ಏನಿತ್ತು ಆ ಆ ಗಡ್ಡದ ಮೇಲೆ ಬಂದು ಆ ಗಡ್ಡದಿಂದ ಕೆಳಗಡೆ ಹರಿಯೋದಕ್ಕೆ ಶುರು ಆಗತ್ತೆ ಅಂತ ಚೈತನ್ಯ ಚರಿತಾಮೃತ ಹೇಳುತ್ತೆ. ಅಂದ್ರೆ ಎಷ್ಟು ಅವನಿಗೆ ಈ ಆ ರಘುನಾಥ ದಾಸ ಗೋಸ್ವಾಮಿಯವರ ನಡವಳಿಕೆಯಿಂದ ಎಷ್ಟು ಪ್ರಭಾವಿತನಾದ ಅವನು ಅಂತ ಹೇಳಿದ್ರೆ ನೋಡಿ, ಮುಸಲ್ಮಾನರ ಕಣ್ಣಿನಿಂದ ನೀರು ಬರುವಂತಹದ್ದು ಅಂತ ಖಂಡಿತವಾಗ್ಲೂ ಅದು ಆ ದೊಡ್ಡ ವಿಷಯನೇ ಅಲ್ವೇ. ಅವರು ಸಾಮಾನ್ಯವಾಗಿ ಅಷ್ಟೊಂದು ದಯೆ ಉಳ್ಳವರು ಆಗಿರೋದಿಲ್ಲ ಅಲ್ವಾ, ಅವರ ನಡವಳಿಕೆಯಿಂದ ನಮ್ಗೆ ಅರ್ಥ ಆಗ್ತದೆ. ಅದರಿಂದ ನೋಡಿ, ರಘುನಾಥ ದಾಸ್ ಗೋಸ್ವಾಮಿ ಅವರು ಎಷ್ಟು ಚಾಣಾಕ್ಷತನದಿಂದ ಆ ಲೌಕಿಕವಾಗಿಯೂ ಕೂಡ ತಮ್ಮ ಚಾಣಾಕ್ಷತನದಿಂದ ಇದನ್ನ ಹೇಗೆ ನಿಭಾಯಿಸಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಭಕ್ತರಲ್ಲಿ ಆ ಲೌಕಿಕ ತಿಳುವಳಿಕೆ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ಲೌಕಿಕವಾಗಿಯೂ ಕೂಡ ಎಲ್ಲರ ಜೊತೆಗೆ ಮಾತನಾಡಿ ಯಾವುದೇ ಸಮಸ್ಯೆಯನ್ನ ಬಗೆಹರಿಸಬಲ್ಲ ಒಂದು ಚಾಣಾಕ್ಷತನ ಭಕ್ತರಲ್ಲಿ ಇರ್ತದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಇದು ಅಲ್ವೇ. ಸೊ ಹೀಗೆ ಆ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ದಿನೇ ದಿನೇ ರಘುನಾಥ ದಾಸ ಗೋಸ್ವಾಮಿ ಅವರಿಗೆ ತಮ್ಮ ಸಂಸಾರದಿಂದ ಮತ್ತೆ ಅವರು ಸಂಸಾರವನ್ನ ಬಿಟ್ಟು ಹೋಗಿ ಚೈತನ್ಯ ಮಹಾಪ್ರಭುಗಳ ಶರಣನ್ನ ಅವ್ರ ಚೈತನ್ಯ ಮಹಾಪ್ರಭುಗಳಿಗೆ ಯಾವಾಗ ಶರಣ ಹೋಗ್ತೀನಿ ನಾನು ಅಂತ ಬಹಳ ತೀವ್ರವಾದಂತ ಉತ್ಕಂಠ ಅವರ ಮನಸ್ಸಿನಲ್ಲಿ ಉದ್ಭವವಾಗೋದಕ್ಕೆ ಶುರುವಾಗುತ್ತೆ. ಅದರಿಂದ ಮತ್ತೆ ಅವರ ಪಾರಿವಾರಿಕವಾದಂತಹ ಸುಖದಿಂದ ಅವರು ಅನಾಸಕ್ತರಾಗಿ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನ, ಅವರ ಸೇವೆಯನ್ನ ನಿರಂತರವಾಗಿ ನಾನು ಯಾವಾಗ ಮಾಡ್ತೀನೋ ಎಂಬಂತಹ ದಿನವನ್ನೇ ಅವರು ಕಾಯೋದಕ್ಕೆ ಶುರು ಮಾಡ್ತಾರೆ. ಅವರ ಈ ವರ್ತನೆಯನ್ನ ನೋಡಿ ಅವರ ತಂದೆ ತಾಯಂದ್ರಿಗೆ ಮತ್ತೆ ಬಹಳ ಚಿಂತೆ ಆಗೋದಕ್ಕೆ ಶುರು ಆಗುತ್ತೆ. ಅವರ ತಾಯಿ ಹೇಳ್ತಾರೆ ಅವರ ತಂದೆಗೆ, ಇವನನ್ನ ದಯವಿಟ್ಟು ಹಗ್ಗದಿಂದ ಕಟ್ಟಾಕ್ಬಿಡಿ, ಇಲ್ಲ ಅಂದ್ರೆ ಮನೆಯಿಂದ ಯಾವಾಗ ಬೇಕಾದ್ರೂ ಇವನು ಓಡಿ ಹೊರಟೋಗ್ತಾನೆ, ದಯವಿಟ್ಟು ಇವನನ್ನ ಹಗ್ಗದಿಂದ ಕಟ್ಟಾಕ್ಬಿಡಿ ಅಂತ ಹೇಳ್ತಾರೆ. ಅವಾಗ ಅವ್ರ ತಂದೆ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಅವ್ರ ತಂದೆ ಹೇಳ್ತಾರೆ, ನೋಡಿ, ಇವನಲ್ಲಿ ಐಶ್ವರ್ಯ ಅನ್ನೋದು ಇಂದ್ರನಿಗೆ ಅಥವಾ ಕುಬೇರನಿಗೆ ಸಮನಾದಂತಹ ಐಶ್ವರ್ಯ ಅನ್ನೋದು ಇವನಲ್ಲಿ ಇದೆ. ಅವನ ಹೆಂಡತಿ ಅನ್ನೋವಳು ಅಪ್ಸರಸೆಯರ ತರಹ, ಊರ್ವಶಿ, ರಂಬೆ, ಮೇನಕೆಯಂತಹ ಆ ರೂಪವನ್ನ, ಆ ರೀತಿಯಾದಂತಹ ಸೌಂದರ್ಯವನ್ನು ಉಳುವಂತವಳಾಗಿದ್ದಾಳೆ. ಇದೆಲ್ಲ ಅವನನ್ನ ಕಟ್ಟಾಕೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಕೇವಲ ಭೌತಿಕವಾದಂತಹ ಹಗ್ಗದಿಂದ ಇವನನ್ನ ಕಟ್ಟಾಕಿದ್ರೂ ಏನ್ ಪ್ರಯೋಜನ? ಅದರಿಂದ ಖಂಡಿತವಾಗ್ಲೂ ತಪ್ಪಿಸ್ಕೊಂಡು ಹೋಗ್ತಾನೆ. ಇದೀಗ ಇವರ ಮೇಲೆ ಚೈತನ್ಯ ಮಹಾಪ್ರಭುಗಳ ದಯೆ ಏನಿದೆ, ಅವರ ಕೃಪೆ ಏನಿದೆ, ಆ ಕೃಪೆ ಅನ್ನೋದು ಸಂಪೂರ್ಣವಾಗಿ ಇವರ ಮೇಲೆ ಬಂದಿರೋದ್ರಿಂದ ನಮ್ಮ ಮಗ ಆ ಕೃಪೆಯಲ್ಲಿ ಸಂಪೂರ್ಣವಾಗಿ ಹುಚ್ಚನಾಗ್ಬಿಟ್ಟಿದ್ದಾನೆ. ಅದರಿಂದ ನಾವೇನು ಮಾಡೋದಕ್ಕೆ ಇವಾಗ ಸಾಧ್ಯವಿಲ್ವೇನೋ ಅಂತ ಅನ್ನಿಸ್ತಾ ಇದೆ ಅಂತ ಅವರ ತಂದೆ ಅವರ ತಾಯಿಗೆ ಹೇಳ್ತಾರೆ ಅಲ್ವೇ. ಅದರಿಂದ ಇದನ್ನ ನಾವು ನೋಡ್ತೀವಿ. ಮಹಾಪ್ರಭುಗಳ ಸೇವೆಯನ್ನ ಮಾಡುವಂತಹ ತೀವ್ರ ಉತ್ಕಂಠ ಏನಿದೆ ಈ ರಘುನಾಥ ದಾಸ್ ಗೋಸ್ವಾಮಿ ಅವರಲ್ಲಿ, ಅಂದ್ರೆ ಪರಿವಾರದಲ್ಲಿ ಎಷ್ಟೇ ಅದಕ್ಕೆ ಅಡಚಣೆಯಂತೆ ಅವರ ತಂದೆ ತಾಯಿ ಇದ್ರೂ ಕೂಡ, ನೋಡಿ ಅವರ ತಂದೆ ತಾಯಿಯಂದಿರು ವೈಷ್ಣವರೇನೆ, ಆದರೆ ಪರಿಶುದ್ಧ ವೈಷ್ಣವರು ಅಲ್ಲ ಅಂತ ಮುಂದಕ್ಕೆ ಮಹಾಪ್ರಭುವರು ಹೇಳ್ತಾರೆ ಅಲ್ವೇ. ಆದರೂ ಕೂಡ ಅದೆಲ್ಲದರ ಮಧ್ಯದಲ್ಲಿ ಮಹಾಪ್ರಭುಗಳ ಸೇವೆಯನ್ನ ಮಾಡೋದಕ್ಕೆ ಏಕೈಕವಾದಂತಹ ಒಂದು ಮನಸ್ಸನ್ನ ಮಾಡಿಕೊಂಡು ಆ ಏಕಾಂತವಾದಂತಹ ಭಕ್ತಿಯಿಂದ ದಿನವೂ ರಾತ್ರಿಯೂ ಅವರು ಕಳೀತಾ ಇದ್ರು, ತಮ್ಮ ಮನೆಯಲ್ಲೇ ಕಳೀತಾ ಇದ್ರು ಅಲ್ವೇ. ಅದರಿಂದ ಅವರನ್ನ ದಿನವಿಡೀ ಕಾಯೋದಕ್ಕೆ ಸೇವಕರನ್ನ ಅವರು ನೇಮಕ ಮಾಡ್ತಾರೆ. ಇವರು ತಂದೆ ತಾಯಿಂದಿರು ಬಹಳ ಶ್ರೀಮಂತರು, ಜಮೀನ್ದಾರರು, ಅದರಿಂದ ಅನೇಕ ಸೇವಕರಿದ್ರು. ಇಬ್ರು ಸೇವಕರನ್ನ ಕೇವಲ ಇವರನ್ನ ದಿನ ಮತ್ತೆ ರಾತ್ರಿ ಎರಡೂ ಹೊತ್ತು ಕಾಯಬೇಕು ಅಂತ ನೇಮಕ ಮಾಡ್ತಾರೆ. ಸ್ವಲ್ಪ ಸಮಯವಾಗತ್ತೆ. ರಘುನಾಥರ್ಗೆ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಅವರ ಮನೆಯ ಹತ್ತಿರದಲ್ಲೇ ಇದ್ದಂತಹ ಪಾಣಿಹಟ್ಟಿ ಎಂಬಂತಹ ಸ್ಥಳದಲ್ಲಿ ನಿತ್ಯಾನಂದ ಪ್ರಭು ಅವರು ಬಂದಿದ್ದಾರೆ ಅಲ್ವಾ. ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಘಟ್ಟ ಯಾವಾಗ ಆರಂಭ ಆಗತ್ತೆ. ಇದು ವಿಶ್ವ ಪ್ರಸಿದ್ಧವಾದಂತಹ ಕಥೆ, ಆದ್ರೂ ಇಲ್ಲಿ ಪ್ರಸಂಗ ಇರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಮಾತ್ರ ನಾನು ಚರ್ಚೆ ಮಾಡ್ತೀನಿ. ಪಾಣಿಹಟ್ಟಿ ಎಂಬುದು ಈ ಸಪ್ತಗ್ರಾಮದಿಂದ ಇವತ್ತು ಕೂಡ ಕೇವಲ 45 ಕಿಲೋಮೀಟರ್ ಅಂತ ಗೂಗಲ್ ಮ್ಯಾಪ್ಸ್ ಹೇಳುತ್ತೆ. ಈಗ ತಾನೇ ನಾನು ನೋಡಿದೆ. ಅಂದ್ರೆ ನೀವು ಯಾವ್ದಾದ್ರು ಗಾಡಿಯಲ್ಲಿ ಹೋದ್ರೆ ಪ್ರಾಯಶಃ 1 ಗಂಟೆಯಲ್ಲಿ ನೀವು ತಲುಪ್ಬಿಡ್ತೀರಾ. ನಡ್ಕೊಂಡು ಹೋದ್ರೆ 1 ದಿವಸನೂ ಬೇಕಾಗಿಲ್ಲ ಅಲ್ವಾ.
ಅದರಿಂದ ಆಗಿನ ಕಾಲದಲ್ಲಿ ಎಲ್ಲರೂ ನಡ್ಕೊಂಡೇ ಹೋಗ್ತಾ ಇದ್ರು ಅಂತ ಅಂದ್ಕೊಂಡ್ರು ಕೂಡ ಬಹಳ ನಿಕಟವಾದಂತಹ ಸ್ಥಳ. ನಿತ್ಯಾನಂದ ಪ್ರಭುಗಳ ಆಶೀರ್ವಾದವಿಲ್ಲದೆ ಚೈತನ್ಯ ಮಹಾಪ್ರಭುಗಳನ್ನು ಸೇರೋದು ನಮಗೆ ಸಾಧ್ಯವಿಲ್ಲ ಅನ್ನೋದು ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಪರಿಚಿತವಾದಂತಹ ವಿಷಯ. ಆದ್ದರಿಂದ ಅವರ ತಂದೆ ತಾಯಂದಿರ ಮತ್ತೆ ಅನುಮತಿಯನ್ನ ಪಡೆದು ನಿತ್ಯಾನಂದ ಪ್ರಭುಗಳನ್ನ ಕಾಣುವುದಕ್ಕೆ ಎಲ್ಲಿಗೆ ಹೋಗ್ತಾರೆ? ಪಾಣಿಹಟ್ಟಿಗೆ ಹೋಗ್ತಾರೆ. ಅಲ್ಲಿ ದೂರದಿಂದ ನಿತ್ಯಾನಂದ ಪ್ರಭುಗಳು ತಮ್ಮ ಪಾರ್ಷದರ ಜೊತೆಗೆ ಇರುವುದನ್ನ ಅವರು ನೋಡ್ತಾರೆ. ನೋಡಿ, ಚಿತ್ರದಲ್ಲಿ ಇದೆಯಲ್ಲ, ಅದನ್ನೇ ನೋಡ್ತಾರೆ, ದೂರದಿಂದ ನೋಡ್ತಾರೆ. ಮತ್ತೆ ದೂರದಿಂದಲೇ ಅವರಿಗೆ ತಮ್ಮ ನಮನಗಳನ್ನ, ಪ್ರಣಾಮಗಳನ್ನ, ದಂಡವತ್ ಪ್ರಣಾಮಗಳನ್ನ ಸಲ್ಲಿಸ್ತಾರೆ. ನಿತ್ಯಾನಂದ ಪ್ರಭುಗಳಿಗೆ ಗೊತ್ತಿದೆ ಇದು. ಆದರೆ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಏನ್ ಅಂದ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ನಾನೊಬ್ಬ ಭೌತಿಕವಾದಿ, ಎಲ್ಲಾ ತರಹದ ಭೌತಿಕ ಸಂಘದವರ ಜೊತೆಗೆ ನಾನು ಇದ್ದೇನೆ. ಅದರಿಂದ ನನ್ನಂಥವರು ನಿತ್ಯಾನಂದ ಪ್ರಭುಗಳ ಹತ್ರ ಹೋಗಿ ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಖಂಡಿತವಾಗಲೂ ನಮ್ಮಂಥವ್ರಿಗೆ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡು ದೂರದಿಂದಲೇ ಪ್ರಣಾಮಗಳನ್ನ ಸಲ್ಲಿಸ್ತಾ ಇರ್ತಾರೆ. ಆದರೆ ನಿತ್ಯಾನಂದ ಪ್ರಭುಗಳ ಒಬ್ರು ಪಾರ್ಷದರು, ಯಾರು ಅಂತ ಹೇಳಿಲ್ಲ ಚರಿತಾಮೃತದಲ್ಲಿ, ಚೈತನ್ಯ ಚರಿತಾಮೃತದಲ್ಲಿ, ಆದರೆ ಆ ಪಾರ್ಷದರು ನಿತ್ಯಾನಂದ ಪ್ರಭುಗಳೇ ಹೇಳ್ಬಿಡ್ತಾರೆ, ರಘುನಾಥ್ ದಾಸ್ ಗೋಸ್ವಾಮಿ ಅವರು ದೂರದಿಂದಲೇ ನಿಮಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ ಅಂತ. ತಕ್ಷಣ ನಿತ್ಯಾನಂದ ಪ್ರಭು ಅವರು ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ, ಎಳ್ಕೊಂಡು ಬನ್ನಿ ಅವನನ್ನ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದಾದ್ಮೇಲೆ ನಿತ್ಯಾನಂದ ಪ್ರಭು ಅವರು ಅವರ ತಲೆಯ ಮೇಲೆ ತಮ್ಮ ಕಾಲನ್ನ, ಪಾದಸ್ಪರ್ಶವನ್ನ ಮಾಡಿ ಅವರಿಗೆ ಎಲ್ಲಾ ರೀತಿಯಾದಂಥ ಆಶೀರ್ವಾದವನ್ನ ನೀಡಿ, ನೀವು ಕಳ್ಳರಂತೆ ದೂರದಿಂದ ನನಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀರಾ, ನೀವು ಕಳ್ಳರಂತೆ ವರ್ತಿಸ್ತಾ ಇದ್ದೀರಾ, ಈ ಕಳ್ಳನಿಗೆ ನಾನು ಒಂದು ತಕ್ಕ ಶಿಕ್ಷೆಯನ್ನ ಕೊಡ್ತೀನಿ ಇವಾಗ ಅಂತ ಹೇಳಿ, ಇದೀಗ ನೀವೇನ್ ಮಾಡಬೇಕು, ಈ ಎಲ್ಲಾ ನನ್ನ ಪಾರ್ಷದರು ಯಾರು ನನ್ನ ಜೊತೆಗೆ ಈ ಪುಣ್ಯವಾದಂತಹ ಸ್ಥಳಕ್ಕೆ ಬಂದಿದ್ದಾರೆ, ಇವರೆಲ್ಲರಿಗೆ ನೀವು ಚೀಡ ಅಂತ ಹೇಳಿದ್ರೆ ಅವಲಕ್ಕಿ, ದಹಿ ಅಂತ ಹೇಳಿದ್ರೆ ಮೊಸರು, ಚೀಡಾದಹಿ ಮಹೋತ್ಸವ ಅಂತಾನೆ ಇದಕ್ಕೆ ಹೆಸರು ಅಲ್ವಾ. ಈ ಮಹೋತ್ಸವವನ್ನ ಏರ್ಪಡಿಸಿ ಎಲ್ಲರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಬೇಕು. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಅದನ್ನೇ ಕಾಯ್ತಾ ಇದ್ರು ಅಲ್ವೇ. ನೋಡಿ, ನಿತ್ಯಾನಂದ ಪ್ರಭು ಕೂಡ ಇದನ್ನ ಏನಕ್ಕೆ ಕೇಳಿದ್ದು? ಬೇರೆ ಏನ್ ಬೇಕಾದ್ರೂ ಕೇಳ್ಬೋದಾಗಿತ್ತು, ಅಥವಾ ಕೇಳದೇನೆ ಇರ್ಬೋದಾಗಿತ್ತು. ನಿತ್ಯಾನಂದ ಪ್ರಭುಗಳಿಗೆ ಇದರ ಅವಶ್ಯಕತೆ ಇಲ್ಲ. ಆದರೆ ರಘುನಾಥ್ ದಾಸ್ ಗೋಸ್ವಾಮಿ ಅವರಿಗೆ ಇವಾಗ ಏನ್ ಬೇಕಾಗಿದೆ? ಎಲ್ಲಾ ವೈಷ್ಣವರ ಆಶೀರ್ವಾದ ಬೇಕಾಗಿದೆ. ಆವಾಗ ಮಾತ್ರ ಅವರ ಭವಬಂಧನ ಏನಿದೆ ಅದರಿಂದ ವಿಮುಕ್ತರಾಗಬಹುದು ಅಂತ ಹೇಳಿ ನಿತ್ಯಾನಂದ ಪ್ರಭುಗಳೇ ಏನ್ ಮಾಡ್ತಾರೆ, ಅವರಿಗೆ ಈ ರೀತಿಯಾದಂತಹ ಸೇವೆಯನ್ನ ಕೊಡ್ತಾರೆ. ಎಲ್ಲರ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೆ ಪ್ರಸಾದದ ವಿನಿಯೋಗವಲ್ಲದೆ ಬೇರೆ ಯಾವುದೇ ಅದಕ್ಕಿಂತ ಬೇರೆ ಯಾವುದೇ ಮಾರ್ಗ ಇಲ್ಲ ಅನ್ನೋದು ನಿತ್ಯಾನಂದ ಪ್ರಭುಗಳೇ ತೋರಿಸಿದಂತಹ ಒಂದು ಆ ಒಂದು ಮಾರ್ಗ ಅಲ್ವೇ. ಆದ್ದರಿಂದ ಇವತ್ತು ಕೂಡ ಎಲ್ಲ ವೈಷ್ಣವರ ಆಶೀರ್ವಾದವನ್ನ ನಾವು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೆ ಒಂದು ಭೂರಿ ಭೋಜನವನ್ನ ನಾವು ಏರ್ಪಡಿಸಿ ಅಲ್ಲಿ ಹೋಗಿ ನಾವೇ ಸ್ವತಃ ಅವರಿಗೆ ಅದನ್ನ ಅವರ ಸೇವೆಯನ್ನ ಮಾಡಿದ್ರೆ, ಅವರಿಗೆ ಆ ಪ್ರಸಾದವನ್ನ ಬಡಿಸಿದ್ರೆ, ಅದಕ್ಕಿಂತಲೂ ಉನ್ನತವಾದಂತಹ ವೈಷ್ಣವರ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೆ ಮಾರ್ಗ ಬೇರೆದು ಯಾವುದೂ ಇಲ್ಲ ಅಲ್ವೇ. ಅದರಿಂದ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಬಹಳ ಶ್ರೀಮಂತರು, ಅವರ ಹತ್ರ ಬಹಳಷ್ಟು ಸಂಪತ್ತಿತ್ತು. ಅದರಿಂದ ತಕ್ಷಣ ಏನ್ ಮಾಡ್ತಾರೆ, ಎಲ್ಲಾ ವೈಷ್ಣವರನ್ನ ಗಂಗೆಯ ತೀರದಲ್ಲಿ ಕೂರಿಸ್ತಾರೆ ಅಲ್ವಾ. ಮಾಯಾಪುರದಲ್ಲಿ ಇವತ್ತು ಕೂಡ ಗಂಗೆ ಹರಿಯತ್ತೆ. ಅದರಿಂದ ಆ ಮಾಯಾಪುರದ ಹತ್ತಿರದಲ್ಲಿ ಇರುವಂತಹ ಪಾಣಿಹಟ್ಟಿ, ನೀವೆಲ್ಲ ಎಷ್ಟೊಂದು ಜನ ಹೋಗಿರ್ಬೋದು, ನಾನು ಇದುವರೆಗೆ ಹೋಗಿಲ್ಲ ಅಲ್ಲಿಗೆ. ಆಮೇಲೆ ಬೇರೆ ಎಲ್ಲ ಭಕ್ತರು ಹೋಗಿದ್ರು, ನಾನು ಹೋಗ್ಬೇಕಂತ ಹೋಗಕ್ಕಾಗಿರ್ಲಿಲ್ಲ. ಆದ್ರೆ ಬಹಳ ಸುಂದರವಾದಂತಹ ಸ್ಥಳ. ಅಲ್ಲಿ ಇಸ್ಕಾನ್ ಟೆಂಪಲ್ ಕೂಡ ಇವಾಗ ಬಂದಿದೆ ಅಲ್ವೇ. ಅದರಿಂದ ಅಲ್ಲಿ ಗಂಗೆಯ ತೀರದಲ್ಲಿ ಎಲ್ಲರನ್ನ ಕೂರಿಸ್ತಾರೆ. ಪ್ರತಿ ವರ್ಷ ಈ ಚೀಡಾದಹಿ ಉತ್ಸವನ್ನೇ ಅಟೆಂಡ್ ಮಾಡೋದಕ್ಕೆ, ಅದರಲ್ಲಿ ಭಾಗವಹಿಸೋದಕ್ಕೆ ಅನೇಕ ವೈಷ್ಣವರು, ಇಸ್ಕಾನ್ ವೈಷ್ಣವರು ಬೇರೆ ಬೇರೆ ಸ್ಥಳಗಳಿಂದ, ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ ವಿದೇಶದಿಂದ ಕೂಡ ಅಲ್ಲಿ ಪಾಣಿಹಟ್ಟಿಗೆ ಬರ್ತಾರೆ ಇಸ್ಕಾನ್ ಟೆಂಪಲ್ನ ಆ ಒಂದು ಚೀಡಾದಹಿ ಉತ್ಸವದಲ್ಲಿ ಭಾಗವಹಿಸುವುದಕ್ಕಾಗಿ ಅಲ್ವೇ. ಅದರಿಂದ ಅವರೆಲ್ಲರೂ ಗಂಗೆಯ ತೀರದಲ್ಲಿ ಕೂರ್ತಾರೆ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಹತ್ತಿರದ ಅಂಗಡಿಗಳಿಗೆ ಹೋಗಿ ಒಂದು ಮೂಟೆಗಟ್ಟಲೆ ಅವಲಕ್ಕಿಯನ್ನ, ಮೊಸರನ್ನ, ಹಾಲನ್ನ, ಬೇರೆ ಎಲ್ಲಾ ಸಾಮಗ್ರಿಗಳನ್ನ ತರ್ತಾರೆ. ಯಾವ ಅವಲಕ್ಕಿ ಇತ್ತೋ ಅದನ್ನ 2 ಭಾಗವನ್ನಾಗಿ ಮಾಡ್ತಾರೆ. ಒಂದು ಭಾಗವನ್ನ ಹಾಲಿನಲ್ಲಿ ನೆನೆ ಹಾಕ್ತಾರೆ, ಎರಡನೇ ಭಾಗವನ್ನ ಮೊಸರಿನಲ್ಲಿ ನೆನೆ ಹಾಕ್ತಾರೆ. ಮತ್ತೆ ಒಂದೊಂದರಲ್ಲೂ ಬಾಳೆಹಣ್ಣು, ಕರ್ಪೂರ, ಸಕ್ಕರೆ, ತುಪ್ಪ ಇದೆಲ್ಲವನ್ನ ಸೇರಿಸ್ತಾರೆ. ಇನ್ನೂ ಅನೇಕ ಪದಾರ್ಥಗಳಿದೆ ಚೈತನ್ಯ ಚರಿತಾಮೃತದಲ್ಲಿ. ಆದ್ರೆ ಸಾರ ರೂಪದಲ್ಲಿ ಹೇಳ್ಬೇಕಂದ್ರೆ ಇದೇನೆ. ಅಂದ್ರೆ ಅವಲಕ್ಕಿಯನ್ನ 2 ವಿಭಾಗ ಮಾಡಿ, ಒಂದೊಂದು ಭಾಗವನ್ನ ಮೊದಲನೇ ಭಾಗವನ್ನ ಹಾಲಿನಲ್ಲಿ ನೆನೆ ಹಾಕಿ, ಎರಡನೇ ಭಾಗವನ್ನ ಮೊಸರಿನಲ್ಲಿ ನೆನೆ ಹಾಕಿ,
ಬಹಳ ಸುಲಭ ಇದನ್ನ ಮಾಡೋದು ಅಲ್ವಾ? ಏಕೆಂದ್ರೆ ಯಾವುದೇ ಆ ಇದು ಆ ಬೆಂಕಿಯ ಅವಶ್ಯಕತೆನೇ ಇಲ್ಲ, ಅದನ್ನ ಕಾಯಿಸುವಂತ ಅವಶ್ಯಕತೆನೇ ಇಲ್ಲ ಇದಕ್ಕೆ, ಅಲ್ವೇ? ಆದ್ರೆ ಬಹಳ ಸೊಗಸಾದಂತ ಒಂದು ಸಿಹಿ ಪದಾರ್ಥ, ಅಲ್ವೇ? ಅದರಿಂದ ಒಂದೊಂದರಲ್ಲೂ ಮತ್ತೆ ಸಕ್ಕರೆ, ಬಾಳೆಹಣ್ಣು, ಕರ್ಪೂರ ಇದೆಲ್ಲವನ್ನ ಸೇರಿಸಿ ಬಹಳ ಸಿಹಿಯಾದಂತ ಒಂದು ಭೋಗವನ್ನ ತಯಾರಿಸಿ ಅದನ್ನ ಭಗವಂತನಿಗೆ ನೈವೇದ್ಯ ಮಾಡಿ, ನಂತರ ಅವರು ಎಲ್ಲರಿಗೂ ಎರಡೆರಡು ಸಣ್ಣ ಸಣ್ಣ ಮಡಕೆಗಳ ಒಂದು ಆ ವ್ಯವಸ್ಥೆಯನ್ನ ಕೂಡ ಮಾಡ್ತಾರೆ. ಎಷ್ಟೆಷ್ಟು ವೈಷ್ಣವರಿದ್ರು ಎಲ್ಲರಿಗೂ ಸಣ್ಣ ಸಣ್ಣ ಮಡಕೆಗಳು, ಅಲ್ವೇ? ಸೊ ಆ ಯಾವ ನಿತ್ಯಾನಂದ ಪ್ರಭುಗಳ ವೈಯಕ್ತಿಕ ಪಾರ್ಷದರು ಅಲ್ಲಿ ಕೂತಿದ್ರು, ಎಲ್ಲರಿಗೆ ಹೋಗಿ ಆ ರಘುನಾಥ ದಾಸ್ ಗೋಸ್ವಾಮಿ ಅವರ ಜೊತೆಗೆ ಬಂದಿದ್ದಂತಹ ಸಿಬ್ಬಂದಿ ವರ್ಗದವರು ಯಾರಿದ್ರು ಎಲ್ಲರೂ ಹೋಗಿ ಎಲ್ಲರಿಗೂ ಈ ಎರಡು ಮಡಕೆಗಳನ್ನ ಕೊಟ್ಟು, ಒಂದರಲ್ಲಿ ಈ ಮೊಸರಿನ ಅವಲಕ್ಕಿ, ಎರಡನೇದರಲ್ಲಿ ಈ ಹಾಲಿನ ಅವಲಕ್ಕಿ, ಈ ರೀತಿಯಾಗಿ ಎರಡು ಪ್ರಿಪರೇಷನ್ ಏನಿತ್ತು ಆ ತಯಾರಿಕೆಗಳನ್ನ ಕೊಡ್ತದೆ. ಅದರಿಂದ ಎಲ್ಲರಿಗೂ ಸಂಪೂರ್ಣವಾದಂತಹ ಸಂತೃಪ್ತಿ ಆಗ್ತದೆ. ನಿತ್ಯಾನಂದ ಪ್ರಭು ಯಾವಾಗ ನೋಡ್ತಾರೆ ಇದನ್ನ, ಅವರ ಮನಸ್ಸಿಗೆ ಅತಿಯಾದಂತಹ ಸಂತುಷ್ಟಿ ಆಗ್ತದೆ. ಮತ್ತೆ ಈ ಸುದ್ದಿ ಬಹಳ ಬೇಗ ಎಲ್ಲಾ ಕಡೆ ಹರಡ್ಬಿಡ್ತದೆ. ಮತ್ತೆ ದೂರದಿಂದ ದೂರದಿಂದ ಅನೇಕ ಬ್ರಾಹ್ಮಣರು, ಮತ್ತಷ್ಟು ವೈಷ್ಣವರು, ಎಲ್ಲಾ ಗೌಡಿಯ ವೈಷ್ಣವರು ಅಲ್ಲಿಗೆ ಬರ್ತಾರೆ. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ, ಆ ಗಂಗೆ ತೀರದಲ್ಲಿ ಜಾಗನೇ ಇರೋದಿಲ್ಲ, ಗಂಗೆಯ ಒಳಗೆ ಕೂತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂತ ಹೇಳಿದ್ರೆ ತೀರದಿಂದ ಸ್ವಲ್ಪ ಮಟ್ಟಕ್ಕೆವರೆಗೆ ನೀವು ಕೂತ್ಕೊಂಡ್ರು ನೀರು ಇಲ್ಲಿಯವರೆಗೆ ಮಾತ್ರ ಬರುತ್ತೆ, ಅಲ್ವೇ? ಎದೆಯವರೆಗೆ ಮಾತ್ರ ಬರ್ಬೋದು ಗರಿಷ್ಠ ಪಕ್ಷದಲ್ಲಿ. ಆ ರೀತಿಯಾಗಿ ಅಲ್ಲಿ ಕೂಡ ಕೂತ್ಕೊಂಡು ಎಲ್ಲರೂ ಸೇವಿಸೋದಕ್ಕೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ, ಅವ್ರು ಯಾವ ತಯಾರಿಕೆಯನ್ನ ಆರಂಭದಲ್ಲಿ ಮಾಡಿದ್ರು ಅದೆಲ್ಲ ಮುಗಿದೋಗ್ತದೆ. ಮತ್ತೆ ಹೋಗಿ ಮತ್ತಷ್ಟು ಅವಲಕ್ಕಿಯನ್ನ, ಮತ್ತಷ್ಟು ಮೊಸರನ್ನ, ಮತ್ತಷ್ಟು ಹಾಲನ್ನ, ಬೇರೆ ಎಲ್ಲ ಪದಾರ್ಥಗಳನ್ನ ತೆಗೆದುಕೊಂಡು ಬಂದು ಮತ್ತೆ ಮತ್ತೆ ತಯಾರಿಸಿ ಎಲ್ಲರಿಗೂ ಪ್ರಸಾದದ ವಿನಿಯೋಗವನ್ನ ಮಾಡ್ತಾ ಇರ್ತಾರೆ. ನಿತ್ಯಾನಂದ ಪ್ರಭುಗಳು ಆವಾಗ ಚೈತನ್ಯ ಮಹಾಪ್ರಭುಗಳನ್ನ ಆಹ್ವಾನಿಸಿ, ಮಹಾಪ್ರಭು ಕೂಡ ಅವರಿಗೆ ಅಲ್ಲಿಗೆ ಬಂದು, ಮಹಾಪ್ರಭು ಕೇವಲ ನಿತ್ಯಾನಂದ ಪ್ರಭುಗಳಿಗೆ, ರಘುನಾಥ ದಾಸ ಗೋಸ್ವಾಮಿ ಅವರಿಗೆ ಮತ್ತಷ್ಟು ಆ ಬಹಳ ನಿಕಟವಾದಂತಹ ಪಾರ್ಷದರಿಗೆ ಮಾತ್ರ ಕಾಣಿಸ್ತಾ ಇರ್ತಾರೆ ಅಂತ ಚೈತನ್ಯ ಚರಿತಾಮೃತ ಹೇಳುತ್ತೆ. ಮಹಾಪ್ರಭು ಕೂಡ ಅವರೆಲ್ಲರ ಜೊತೆಗೆ ಆ ಚೀಡಾದಹಿಯನ್ನ ಸ್ವೀಕರಿಸ್ತಾರೆ. ಆದ್ರಿಂದ ಇದು ಬಹಳ ವಿಶೇಷವಾದಂತಹ ಉತ್ಸವ. ಅನೇಕ ದೇವಸ್ಥಾನಗಳಲ್ಲಿ ಇವತ್ತು ಕೂಡ, ನಮ್ಮ ಇಸ್ಕಾನ್ ದೇವಸ್ಥಾನಗಳಲ್ಲಿ ಈ ಚೀಡಾದಹಿಯ ಉತ್ಸವವನ್ನ ಆಚರಿಸೋದಕ್ಕೆ ಒಂದು ಪಿಕ್ನಿಕ್ ತರ ನಮ್ಗೆ, ಅಲ್ವಾ? ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ, ಈ ವರ್ಷ ಜುಲೈ 7ನೇ ತಾರೀಕು 8ನೇ ತಾರೀಕು ಏನೋ ಬರುತ್ತೆ ಅಧಿಕ ಮಾಸದಿಂದ, ಇಲ್ಲಾಂದ್ರೆ ಸಾಮಾನ್ಯವಾಗಿ ಜೂನ್ 3ನೇ ವಾರದಲ್ಲಿ ಬರುತ್ತೆ. ಆದ್ರೆ ಒಂದು ಪಿಕ್ನಿಕ್ ತರ ಒಂದು ದೂರದ ಸ್ಥಳಕ್ಕೆ ಹೋಗಿ ಅಲ್ಲಿ ಈ ಸಮಸ್ತವಾದ ಲೀಲೆಯನ್ನ ಆಚರಿಸಿ, ಲೀಲೆಯನ್ನ ಆಲಿಸಿ, ನಂತರ ಈ ಸಮಸ್ತವಾದ ಉತ್ಸವವನ್ನು ಆಚರಿಸುವಂತಹದ್ದು ನಮಗೆ ಒಂದು ವಿಶೇಷವಾದಂತಹ ಹಬ್ಬದ ಹಾಗೆ, ಅಲ್ವೇ? ಅದರಿಂದ ಅದೆಲ್ಲ ಮುಗಿಯತ್ತೆ. ನಂತರ ನಿತ್ಯಾನಂದ ಪ್ರಭು ಅವರು ರಾಘವ ಪಂಡಿತರ ಮನೆಗೆ ಹೋಗ್ತಾರೆ. ರಾಘವ ಪಂಡಿತರು ಯಾರು ಅಂತ ಹೇಳಿದ್ರೆ, ಯಾವಾಗಲೂ ಚೈತನ್ಯ ಮಹಾಪ್ರಭುಗಳಿಗೆ ಅತಿ ರುಚಿಯಾದಂತಹ ಪ್ರಸಾದದ ಸೇವೆಯನ್ನ ಮಾಡ್ತಾ ಇದ್ದಂತಹವರು ರಾಘವ ಪಂಡಿತರು. ಅದರಿಂದ ಈ ಚೀಡಾದಹಿ ಉತ್ಸವ ಆಗ್ತಾ ಇರ್ಬೇಕಾದ್ರೆ ಕೂಡ ರಾಘವ ಪಂಡಿತರು ಬಂದು ನಿತ್ಯಾನಂದ ಪ್ರಭುಗಳಿಗೆ ಹೇಳ್ತಾರೆ, ನೀವು ನಮ್ಮ ಮನೆಗೆ ಬಂದು ಪ್ರಸಾದದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಆದ್ರೆ ಬರಲೇ ಇಲ್ವಲ್ಲ? ಆಗ ನಿತ್ಯಾನಂದ ಪ್ರಭು ಹೇಳ್ತಾರೆ, ರಘುನಾಥ ದಾಸ್ ಗೋಸ್ವಾಮಿ ಅವರು ನೋಡಿ ಎಲ್ಲರಿಗೂ ಎಷ್ಟು ಸೇವೆಯನ್ನ ಮಾಡ್ತಾ ಇದ್ದಾರೆ, ಅದರಿಂದ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಅವಾಗ ರಾಘವ ಪಂಡಿತರು ತಮ್ಮ ಮನೆಯಲ್ಲಿ ಯಾವ ಯಾವ ಐಟಮ್ಸ್ ಮಾಡಿದ್ರು ಅದೆಲ್ಲವನ್ನ ಕೂಡ ಅಲ್ಲಿಗೆ ತಗೊಂಡು ಬಂದು ಎಲ್ಲಾ ವೈಷ್ಣವರಿಗೆ ಅದನ್ನ ಕೂಡ ಹಂಚ್ತಾರೆ. ಸಾಯಂಕಾಲದ ಸಮಯ ರಾಘವ ಪಂಡಿತರ ಮನೆಯಲ್ಲಿ ಮತ್ತೆ ಒಂದು ಉಚ್ಚ ಕೀರ್ತನೆ ಅಲ್ಲಿ ಆರಂಭ ಆಗ್ತದೆ. ಅಲ್ಲಿ ಮತ್ತೆ ಚೈತನ್ಯ ಮಹಾಪ್ರಭು ಅವರು ಅಲ್ಲಿಗೆ ಬಂದು ತಮ್ಮ ವೈಯಕ್ತಿಕವಾದಂತಹ ಉಪಸ್ಥಿತಿಯಿಂದ ಎಲ್ಲರಿಗೆ ನಮ್ಮ ಆಶೀರ್ವಾದವನ್ನ ನೀಡ್ತಾರೆ. ಮಾರನೇ ದಿವಸ ಬೆಳಿಗ್ಗೆ, ನಾನು ಸ್ವಲ್ಪ ಬೇಗ ಬೇಗ ಹೇಳ್ತಾ ಇದ್ದೀನಿ, ಈ ಕಥೆ ನಮ್ಮಲ್ಲಿ ಎಷ್ಟೊಂದು ಜನ ಕೇಳಿದ್ದಾರೆ ಅಂತ ಅಂದ್ಕೊಂಡು. ಆದ್ರೆ ಮಾರನೇ ದಿವಸ ಬೆಳಿಗ್ಗೆ ಯಾವಾಗ ನಿತ್ಯಾನಂದ ಪ್ರಭು ಅವರು ಅದೇ ವೃಕ್ಷದ ಕೆಳಗಡೆ, ಅದೇ ಮರದ ಕೆಳಗಡೆ ಕೂತ್ಕೊಂಡಿರ್ತಾರೆ, ಯಾವ ಮರದ ಕೆಳಗಡೆ ಹಿಂದಿನ ದಿವಸ ಕೂತ್ಕೊಂಡಿದ್ರು, ಮೊದಲನೇ ದರ್ಶನವನ್ನ ರಘುನಾಥ ದಾಸ ಗೋಸ್ವಾಮಿ ಅವರು ಅದೇ ಮರದ ಕೆಳಗಡೆ ನಿತ್ಯಾನಂದ ಪ್ರಭುಗಳ ದರ್ಶನವನ್ನ ಮಾಡಿದ್ರು, ಅದೇ ಮರದ ಕೆಳಗಡೆ ಮತ್ತೆ ಕೂತ್ಕೊಂಡಿರ್ತಾರೆ, ಆದ್ರೆ ಏಕಾಂತದಲ್ಲಿರ್ತಾರೆ. ಆವಾಗ ರಘುನಾಥ ದಾಸ್ ಗೋಸ್ವಾಮಿ ಅವರು ಹೋಗಿ ಅವರ ಕಾಲಿಗೆ ಬಿದ್ದು ತಮ್ಮ ಮನಸ್ಸಿನ ಅಂತರಾಳದ ವ್ಯಥೆ ಏನಿತ್ತು ಅದನ್ನ ವ್ಯಕ್ತಪಡಿಸ್ತಾರೆ. ಬಹಳಷ್ಟು ಐಶ್ವರ್ಯ ಇದೆ, ಬಹಳ ಸುಂದರಿಯಾದಂತಹ ಪತ್ನಿ ಕೂಡ ಇದ್ದಾಳೆ, ಆದರೆ ಇದೆಲ್ಲವನ್ನ ಬಿಟ್ಟು ಚೈತನ್ಯ ಮಹಾಪ್ರಭುಗಳ ಏಕಾಂತ ಸೇವೆಯಲ್ಲಿ, ಬೇರೆ ಯಾವುದೇ ಅಡಚಣೆ ಇಲ್ಲದೆ ಇರುವಂತಹ ಸೇವೆಯಲ್ಲಿ ನಿರತನಾಗಬೇಕು ಅನ್ನುವಂತಹದ್ದು ನನ್ನ ಮನಸ್ಸಿನ ಅಂತರಾಳದ ಆಸೆ. ಅದಾಗುವುದಕ್ಕೆ ನಿಮ್ಮ ಆಶೀರ್ವಾದ ಖಂಡಿತವಾಗಲೂ ಅಗತ್ಯ. ನಿಮ್ಮ ಆಶೀರ್ವಾದವಿಲ್ಲದೆ ಚೈತನ್ಯ ಮಹಾಪ್ರಭುಗಳ
ಸೇವೆಯನ್ನು ಮಾಡುವಂತಹದ್ದು ಅಸಾಧ್ಯ. ಬಲರಾಮನಿಂದಲೇ ನಾವು ಕೃಷ್ಣನನ್ನ ಸೇರಬೇಕು, ಗುರುವಿನ ಮೂಲಕವೇ ನಾವು ಭಗವಂತನನ್ನ ಸೇರಬೇಕು ಅಲ್ವೇ. ನಿತ್ಯಾನಂದ ಪ್ರಭು, ಬಲರಾಮ ಇವರೆಲ್ಲರೂ ಕೂಡ ಆದಿಗುರು ಅಲ್ವೇ. ಆದ್ರಿಂದ ಇದರಲ್ಲಿ ಬಹಳ ಮುಖ್ಯವಾದಂತಹ ತತ್ವವನ್ನ ನಮ್ಮೆಲ್ಲರಿಗೆ ತೋರಿಸ್ತಾ ಇದ್ದಾರೆ ರಘುನಾಥ ದಾಸ್ ಗೋಸ್ವಾಮಿ ಅವರು. ಗುರುವಿನ ಮೂಲಕವೇ ಭಗವಂತನನ್ನ ನಾವು ಸೇರಬೇಕು ಅಲ್ವೇ. ಅದರಿಂದ ನಿತ್ಯಾನಂದ ಪ್ರಭು ಅವರು ಬಹಳ ಸಂತೋಷಗೊಂಡು ಅವಾಗ ಅವರಿಗೆ ತಮ್ಮ ಆಶೀರ್ವಾದವನ್ನ ಕೊಡ್ತಾರೆ. ಅಷ್ಟೊತ್ತಿಗೆ ಮತ್ತಷ್ಟು ಪಾರ್ಷದರು, ನಿತ್ಯಾನಂದ ಪ್ರಭುಗಳ ಪಾರ್ಷದರು ಅಲ್ಲಿಗೆ ಬಂದಿರ್ತಾರೆ. ಅವರೆಲ್ಲರಿಗೆ ಹೇಳ್ತಾರೆ, ನೋಡಿ ಇವರ ಐಶ್ವರ್ಯ ಏನಿದೆ ಅದು ಕುಬೇರನ ಸಮನಾದಂತಹ ಐಶ್ವರ್ಯ. ಕುಬೇರ ಅನ್ನೋ ನಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲಾ ದೇವತೆಗಳ ಆ ಅವರ ಯಾವ ಒಂದು ಐಶ್ವರ್ಯ ಇದೆ ಅದೆಲ್ಲವನ್ನ ಕಾಪಾಡುವಂತಹವನು ಕುಬೇರ. ಅಂದ್ರೆ ಅವನಲ್ಲಿ ಎಷ್ಟು ಐಶ್ವರ್ಯ ಇರಬೇಕು ಅಲ್ವಾ. ಎಲ್ಲಾ ದೇವತೆಗಳ ಆ ಖಜಾನ ಅಂತ ಹೇಳ್ತಾರಲ್ಲ, ಆ ಒಂದು ಆ ಸಂಪತ್ತಿಗೆ ಒಡೆಯನಾದಂಥವನು ಕುಬೇರ. ಆ ಕುಬೇರನಷ್ಟಿಗೆ ಐಶ್ವರ್ಯ ಇವರಲ್ಲಿ ಇದೆ. ಅವರ ತಂದೆ ತಾಯಂದಿರ ಏಕೈಕ ವಾರಸುದಾರ ಅವನು, ಏಕೈಕ ಹಕ್ಕುದಾರ. ಆದರೂ ಕೂಡ ಅವನಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಮಹಾಪ್ರಭುಗಳ ಸೇವೆಯನ್ನ ಮಾಡಬೇಕು ಅಂತ ಇದ್ದಾನೆ. ಇದು ನಿಜವಾದಂತಹ ವೈರಾಗ್ಯ ಅಂತ ನಿತ್ಯಾನಂದ ಪ್ರಭು ಎಲ್ಲರಿಗೂ ಹೇಳ್ತಾರೆ. ನಂತರ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ತಮ್ಮ ಆಶೀರ್ವಾದವನ್ನು ನೀಡ್ತಾರೆ. ಅತಿ ಶೀಘ್ರದಲ್ಲೇನೆ ನೀವು ಈ ಎಲ್ಲ ಭವಬಂಧನದಿಂದ ಮುಕ್ತರಾಗಿ ಜಗನ್ನಾಥಪುರಿಗೆ ತೆರಳಿ ಅಲ್ಲಿ ಚೈತನ್ಯ ಮಹಾಪ್ರಭುಗಳ ವೈಯಕ್ತಿಕ ಸೇವೆಯನ್ನ ಅವರ ವೈಯಕ್ತಿಕ ಸೇವಕರಾದಂತಹ ಸ್ವರೂಪದಾಸ ಗೋಸ್ವಾಮಿ ಅವರ ಮೂಲಕ ನೀವು ಮಾಡೋದಕ್ಕೆ ಶುರು ಮಾಡ್ತೀರಾ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಅವರ ಮನಸ್ಸನ್ನ ಶಾಂತಗೊಳಿಸ್ತಾರೆ. ನಂತರ ವಾಪಸ್ಸು ಮನೆಗೆ ಬರ್ತಾರೆ ರಘುನಾಥ ದಾಸ್ ಗೋಸ್ವಾಮಿ ಅವರು. ಮತ್ತೆ ಹೀಗೆ ಮುಂದುವರಿಯುತ್ತೆ. ಪ್ರತಿ ದಿವಸ ಅವರು ಓಡ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಅವರ ತಂದೆ ತಾಯಂದಿರು ಹೇಗೋ ಮಾಡಿ ಅವರನ್ನ ವಾಪಸ್ಸು ಕರ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಒಂದು ರಾತ್ರಿ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ರಘುನಾಥ ದಾಸ್ ಗೋಸ್ವಾಮಿ ಅವರು ಅಷ್ಟು ದೊಡ್ಡ ಅವರ ಮನೆ ಇದ್ರೂ ಕೂಡ ಮನೆಯೊಳಗೆ ಮಲಗ್ತಾ ಇರಲಿಲ್ವಂತೆ. ಅವರ ಮನೆಯ ಆಚೆ ಒಂದು ದುರ್ಗಾ ಮಂಟಪವಿತ್ತಂತೆ. ಇವತ್ತು ಕೂಡ ಬಂಗಾಳದಲ್ಲಿ ಎಲ್ಲಾ ಕಡೆಯಲ್ಲೂ ದುರ್ಗೆಯ ದೇವಸ್ಥಾನಗಳು, ದುರ್ಗಾ ಮಂಟಪಗಳು ಇದ್ದೇ ಇರ್ತದೆ. ಪ್ರತಿಯೊಂದು ಮನೆಯಲ್ಲಿ ಪ್ರಾಯಶಃ ಇರ್ತದೆ ಅಲ್ವೇ. ವೃಂದಾವನದಲ್ಲಿ ಹೇಗೆ ಎಲ್ಲಾ ಕಡೆಯಲ್ಲಿ ಕೃಷ್ಣನ ದೇವಸ್ಥಾನಗಳು, ಅದೇ ರೀತಿಯಲ್ಲಿ ಬಂಗಾಳದಲ್ಲಿ ಎಲ್ಲಾ ರೀತಿಯಲ್ಲಿ ಮಾ ದುರ್ಗಾ ಅಂತ ಹೇಳ್ತಾರೆ. ದುರ್ಗೆಯ ದೇವಸ್ಥಾನಗಳು, ದುರ್ಗೆಯ ಮಂಟಪಗಳು ಎಲ್ಲಾ ಕಡೆ ಇದ್ದೇ ಇರ್ತದೆ. ಅದರಿಂದ ಆ ದುರ್ಗಾ ಮಂಟಪ ಅನ್ನೋದು ಅವರ ಮನೆಯ ಆಚೆ ಹಿತ್ತಲದಲ್ಲಿ ಇತ್ತು. ಅಂದ್ರೆ ಕಾಂಪೌಂಡ್ ಒಳಗೆ ಹಿತ್ತಲದಲ್ಲಿ ಒಂದು ದುರ್ಗಾ ಮಂಟಪ ಇತ್ತು. ಅಲ್ಲಿ ಮಲಗ್ತಾ ಇದ್ರಂತೆ ಪ್ರತಿ ದಿವಸ ರಘುನಾಥ ದಾಸ ಗೋಸ್ವಾಮಿ ಅವರು. ಒಂದು ರಾತ್ರಿ ಏನಾಗುತ್ತೆ, ಅವರ ಪಾರಿವಾರಿಕ ಗುರುವಾದಂತಹ ಈ ಯದುನಂದನ ಆಚಾರ್ಯರು ಬರ್ತಾರೆ ಅಲ್ಲಿಗೆ. ಅವರ ತಂದೆಯನ್ನ ಕಾಣೋದಕ್ಕೆ ಬರ್ತಾರೆ. ಆದ್ರೆ ತಂದೆ ಅಷ್ಟೊತ್ತಿಗಾಗಲೇ ಮಲ್ಕೊಂಡ್ ಬಿಟ್ಟಿರ್ತಾರೆ. ಅದರಿಂದ ರಘುನಾಥ ದಾಸ್ ಗೋಸ್ವಾಮಿ ಅವರು ಆಚೆಯೇ ಮಲಗಿದ್ರಿಂದ ಅವರನ್ನ ಎಬ್ಬಿಸಿ ಹೇಳ್ತಾರೆ, ಈ ನಮ್ಮ ದೇವಸ್ಥಾನದ ಪೂಜಾರಿ ಯಾರಿದ್ದಾರೆ ಅವರು ಸರಿಯಾಗಿ ಪ್ರತಿ ದಿವಸ ಬರ್ತಾ ಇಲ್ಲ, ಅವ್ರಿಗೆ ಸ್ವಲ್ಪ ಬುದ್ಧಿಯನ್ನ ಹೇಳಬೇಕು. ಇವತ್ತೇ ಹೋಗಿ ನಾವು ಬುದ್ಧಿಯನ್ನ ಹೇಳಬೇಕು, ಅವಾಗ ನಾಳೆಯಿಂದ ಸರಿಯಾಗಿ ಕೆಲಸಕ್ಕೆ ಬರ್ತಾರೆ. ಅವಾಗ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಆ ಒಂದು ಐಡಿಯಾ ಬರುತ್ತೆ. ಯಾವ ಐಡಿಯಾ ಅವರ ಮನಸ್ಸಿನಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನೋಡಿ ಯದುನಂದನ ಆಚಾರ್ಯರು ಬಹಳ ವಿಶ್ವಾಸ ಪಾತ್ರರು. ಅವರ ಜೊತೆಯಲ್ಲಿ ನಾನು ಆಚೆ ಹೋದ್ರೆ ಖಂಡಿತವಾಗ್ಲೂ ನನ್ನನ್ನ ಯಾರು ಹಿಂಬಾಲಿಸೋದೂ ಇಲ್ಲ, ಯಾರಿಗೂ ಯಾವುದೇ ಸಂಶಯ ಕೂಡ ಬರೋದಿಲ್ಲ ಅಲ್ವೇ. ಯಾಕೆಂದ್ರೆ ಎಷ್ಟರ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ, ರಘುನಾಥ ದಾಸ್ ಗೋಸ್ವಾಮಿ ಅವರು ಮನೆಯಿಂದ ಒಂದು ಹೆಜ್ಜೆ ಆಚೆ ಇಟ್ಟರು ಕೂಡ ಆ ಸಿಬ್ಬಂದಿ ವರ್ಗದವರು, ಆ ಸೇವಕರು ಅವರನ್ನ ಹಿಂಬಾಲಿಸಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡುವಂತಹ ಪರಿಸ್ಥಿತಿ ಬಂದಿತ್ತು. ಯಾಕಂದ್ರೆ ಎಲ್ಲಾ ಕಡೆಯಲ್ಲೂ ಓಡ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅವರು. ಆದ್ರಿಂದ ಮೊದಲೇ ರಾತ್ರಿ ನಮ್ಮ ತಂದೆ ತಾಯಂದಿರು ಮಲಗಿದ್ದಾರೆ, ಸೇವಕರಿದ್ದಾರೆ, ಆದ್ರೆ ಅವ್ರಿಗೆ ಹೇಳ್ಬೋದು ಯದುನಂದನ ಆಚಾರ್ಯರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅದರಿಂದ ತಕ್ಷಣ ಹೋಗೋಣ ಅಂತ ಹೇಳ್ತಾರೆ. ಹೋಗ್ತಾ ಇದ್ದಾಗೆ ದಾರಿಯಲ್ಲೇನೆ ಯದುನಂದನ ಆಚಾರ್ಯರಿಗೆ ಹೇಳ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಹೋಗಿ ಅವ್ರ ಜೊತೆಗೆ ಮಾತನಾಡಿ ಅವರನ್ನು ನಾನು ನಾಳೆ ಬರುವಂತೆ ನಾನು ಮಾಡ್ತೀನಿ, ನೀವು ಹೋಗಿ ಮಲಗಿ, ಬಹಳ ತಡವಾಗಿದೆ, ರಾತ್ರಿ ಆಗಿದೆ, ನೀವು ಹೋಗಿ ಮಲಗಬಹುದು ಅಂತ ಹೇಳ್ತಾರೆ. ಅವಾಗ ಯದುನಂದನಾಚಾರ್ಯರಿಗೆ ಇವ್ರ ಮೇಲೆ ವಿಶ್ವಾಸ ಇದೆ. ಅದರಿಂದ ಅವರು ಮನೆಗೆ ಹೊರಟೋಗ್ತಾರೆ. ತಕ್ಷಣ ರಘುನಾಥ ದಾಸ್ ಗೋಸ್ವಾಮಿ ಅವರು ನೋಡಿ ಏನನ್ನೂ ಹಿಡಿದು ಬಂದಿಲ್ಲ ಅಲ್ವೇ. ನಾವು ಎಲ್ಲಾದ್ರೂ ಆಚೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡು, ನಮ್ಮ ಊಟದ ವ್ಯವಸ್ಥೆಯನ್ನ, ಎಲ್ಲಾ ಬಟ್ಟೆಯ ವ್ಯವಸ್ಥೆಯನ್ನ, ಬೇರೆ ಎಲ್ಲಾ ಅಗತ್ಯಗಳು ಏನೇನಿದೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ರಘುನಾಥ ದಾಸ್ ಗೋಸ್ವಾಮಿ ಅವರು ಏನನ್ನೂ ಹಿಡಿದು ಬಂದಿಲ್ಲ. ಎಲ್ಲವನ್ನ ಪರಿತ್ಯಾಗ ಮಾಡಿ, ಎಲ್ಲವನ್ನ ತಮ್ಮ ಮನೆಯಲ್ಲೇ ಬಿಟ್ಟು, ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಸಿಗೋದಿಲ್ಲ ಅಂತ ಹೇಳಿ ತಕ್ಷಣ ಅಲ್ಲಿಂದ ಪಲಾಯನ ಮಾಡಿಬಿಡ್ತಾರೆ. ಎಲ್ಲಿಗೆ?
ಜಗನ್ನಾಥಪುರಿಗೆ ಹೋಗಬೇಕು, ಆದರೆ ಮುಖ್ಯ ಮಾರ್ಗದಲ್ಲಿ ಹೋದ್ರೆ ನನಗೆ ಗೊತ್ತಾಗದೆ ಹೊರೆಯೋ ಹಾಗೆ ನಾನು ಅಲ್ಲಿಗೆ ತಲುಪೋದಕ್ಕಿಂತ ಮುಂಚೆನೆ ನನ್ನ ತಂದೆ ತಾಯಂದಿರು ಬೇರೆ ಎಲ್ಲ ಸೇವಕರನ್ನ ಸೈನಿಕರನ್ನ ಕಳಿಸಿ ಆ ಸೈನಿಕರು ನನ್ನನ್ನು ಹಿಡಿದು ವಾಪಸ್ಸು ಕರ್ಕೊಂಡು ಹೊರಟೋಗ್ತಾರೆ ಅಂತ ಹೇಳಿ ಅರಣ್ಯದ ಮಾರ್ಗದಿಂದ ಹೋಗ್ತಾರೆ. ಸನಾತನ ಗೋಸ್ವಾಮಿ ಅವರು ಕೂಡ ಅದೇ ಮಾರ್ಗದಿಂದ ಆ ಆ, ರಾಮಕೇಲಿಯಿಂದ ಎಲ್ಲಿಗೆ ವಾರಾಣಸಿಗೆ ಬಂದಿದ್ದು ಅಲ್ವಾ? ಅದನ್ನ ನಾನು ಮುಂಚೆ ನಾವು ಚರ್ಚೆ ಮಾಡಿದ್ವಿ. ಅದರಿಂದ ಅರಣ್ಯದ ಮಾರ್ಗದಿಂದ ಹೋಗ್ತಾರೆ. 12 ದಿವಸಗಳ ಪ್ರಯಾಣ ಮಾಡ್ತಾರೆ. ಆ 12 ದಿವಸಗಳಲ್ಲಿ ಕೇವಲ 3 ಬಾರಿ ಮಾತ್ರ ಅವರು ಆಹಾರವನ್ನ ಸ್ವೀಕರಿಸ್ತಾರಂತೆ. ಬೇರೆ ಬೇರೆ ಸ್ಥಳಗಳಲ್ಲಿ ಯಾವುದೋ ಒಂದು ಹಳ್ಳಿ ಬಂತು, ಅಲ್ಲಿ ಸ್ವಲ್ಪ ಆಹಾರವನ್ನ ತೆಗೆದುಕೊಂಡ್ರು. ಆ ರೀತಿ 12 ದಿವಸಗಳಲ್ಲಿ ಕೇವಲ 3 ಬಾರಿ 3 ಸತಿ ಮಾತ್ರ ಆಹಾರವನ್ನ ಸ್ವೀಕರಿಸ್ತಾರೆ. ಅಂದ್ರೆ 4 ದಿವಸಗಳಲ್ಲಿ 1 ಸತಿ ಅಂತ ಇಟ್ಕೋಬಹುದು, ಅದಕ್ಕಿಂತ ಹೆಚ್ಚು ಕಡಿಮೆ ಕೂಡ ಇರ್ಬೋದು. ಆದ್ರೆ ಒಂದು 4 ದಿವಸಗಳಲ್ಲಿ ಒಂದೇ ಒಂದು ಬಾರಿ ಆಹಾರವನ್ನ ಸೇವನೆ ಮಾಡಿ ತಮ್ಮ ಮನಸ್ಸಿನಲ್ಲಿ ಕೇವಲ ಚೈತನ್ಯ ಮಹಾಪ್ರಭುಗಳ ಪಾದಾರವಿಂದವನ್ನ ಮಾತ್ರ ಧ್ಯಾನ ಮಾಡ್ತಾ ಅವರನ್ನ ಸೇರ್ಬೇಕು ಅಂತ ಒಂದೇ ಒಂದು ಗುರಿಯನ್ನ ಇಟ್ಕೊಳ್ತಾ ಅವರು ಪುರಿಗೆ ಬಂದು ಸೇರ್ತಾರೆ. ಈ ಕಡೆ ಏನಾಗ್ತದೆ, ಇತ್ತ ನೀವು ನೋಡಿದ್ರೆ ಮಾರನೇ ದಿವಸ ಬೆಳಗ್ಗೆ ಆಗ್ತದೆ. ಎಲ್ಲರೂ ಮನೆಯಲ್ಲಿ ಹೇಳ್ತಾರೆ, ರಘುನಾಥ ದಾಸ್ ಗೋಸ್ವಾಮಿ ಅವರ ಮನೆಯಲ್ಲಿ ತಂದೆ ತಾಯಿದ್ರು ನೋಡ್ತಾರೆ, ಎಲ್ಲೋ ಅವರು ಕಾಣೆ. ಅದರಿಂದ ತಕ್ಷಣ ಎಲ್ಲರಿಗೂ ಸೈನಿಕರಿಗೆ ಹೇಳ್ತಾರೆ ಹೋಗಿ ಹುಡುಕಿ ಅಂತ. ಅವಾಗ ಗೊತ್ತಾಗ್ತದೆ, ಯದುನಂದನಾಚಾರ್ಯರ ಮೂಲಕ ಗೊತ್ತಾಗ್ತದೆ ಅವರು ನನ್ನ ಜೊತೆಗೆ ಬಂದಿದ್ರು ಆದ್ರೆ ವಾಪಸ್ಸು ಬಂದಿಲ್ಲ ಅಂತ ಗೊತ್ತಾಗ್ತದೆ. ಅವಾಗ ಇವರಿಗೆ ಗೊತ್ತಾಗತ್ತೆ ಖಂಡಿತವಾಗ್ಲೂ ಅವ್ರು ಮಹಾಪ್ರಭು ಹತ್ರ ಹೋಗಿರ್ಬೇಕು, ಆದ್ರೆ ಸೀದಾ ಮಹಾಪ್ರಭು ಹತ್ರ ಹೋಗಿರ್ಲಿಕ್ಕಿಲ್ಲ. ಅದರಿಂದ ಅವರ ಪರಿವಾರಕ್ಕೆ ಮತ್ತೊಬ್ಬರು ಶಿವಾನಂದ ಸೇನ್ ಅಂತ ಯಾವ ಮಹಾಪ್ರಭುವರ ಬಹಳ ನಿಕಟವಾದಂತಹ ಪಾರ್ಷದರಿದ್ರು. ಮಹಾಪ್ರಭುವರ ಎಲ್ಲಾ ಯಾತ್ರೆಗಳನ್ನ, ನಿತ್ಯಾನಂದ ಪ್ರಭುಗಳ ಯಾತ್ರೆಗಳನ್ನ ಇವರೇ ಏರ್ಪಡಿಸ್ತಾ ಇದ್ರು. ಯಾರು? ಶಿವಾನಂದ ಸೇನರು. ಆ ಶಿವಾನಂದರು ಈ ರಘುನಾಥ ದಾಸ್ ಗೋಸ್ವಾಮಿಯವರ ತಂದೆ ತಾಯಂದಿರಿಗೆ ಬಹಳ ನಿಕಟವಾಗಿದ್ರು. ಆದ್ರಿಂದ ಅವರಿಗೆ ಪತ್ರವನ್ನ ಬರೆದು ಅವರಿಗೆ ಒಂದು ಸಂದೇಶವನ್ನ ಕಳಿಸ್ತಾರೆ. ನಮಗೆ ಖಂಡಿತವಾಗ್ಲೂ ಗೊತ್ತಿದೆ ನಮ್ಮ ಮಗ ನಿಮ್ ಜೊತೆಯಲ್ಲೇ ಇರಬೇಕು ಅಂತ. ಏನಕ್ಕೆ? ಸುಮ್ಮನೆ ಹೇಳುವಂತದ್ದು ಅಲ್ವೇ? ನಮ್ಮ ದೇವಸ್ಥಾನದಲ್ಲಿ ಕೂಡ ಎಷ್ಟೊಂದ್ ಸತಿ ಯಾವಾಗ ಬ್ರಹ್ಮಚಾರಿಗಳಾಗ್ಬೇಕು ಅಂತ ಬರ್ತಾರೆ, ಅವರ ತಂದೆ ತಾಯಂದ್ರು ಅವರ ದೂರದ ಸಂಬಂಧವನ್ನ ಯಾರ್ಯಾರಿದು ಅಂದ್ರೆ ಭಕ್ತರ ಯಾವ್ಯಾವ ಗೆಳೆಯರು ಮತ್ತೆ ಭಕ್ತರ ಕೌನ್ಸಿಲರ್ ಅವರನ್ನೆಲ್ಲ ಕಾಲ್ ಮಾಡ್ತಾರೆ ಅಲ್ವೇ? ಇದು ಒಂದು ಉದಾಹರಣೆ ಅಷ್ಟೇನೆ. ಅದರಿಂದ ನಮ್ಮ ಮಗ ನಿಮ್ ಜೊತೆಲ್ಲೇ ಇರಬೇಕು ಅಂತ ನಂಗೆ ಗೊತ್ತಿದೆ, ದಯವಿಟ್ಟು ಅವರನ್ನ ವಾಪಸ್ಸು ಕಳಿಸ್ಕೊಡಿ. ಆದ್ರೆ ಶಿವಾನಂದ ಸೇನರು ಮತ್ತೆ ವಾಪಸ್ಸು ತಿರುಗಿ ಸಂದೇಶವನ್ನ ಕಳಿಸ್ತಾರೆ, ಇಲ್ಲ ನಮ್ ಜೊತೆಗಿಲ್ಲ, ನಮ್ ಜೊತೆಗೆ ಬಂದೇ ಇಲ್ಲ. ಅದು ಸತ್ಯ, ಯಾಕೆಂದ್ರೆ ಶಿವಾನಂದ ಸೇನರ ಜೊತೆಗೆ ಹೋಗ್ಲಿಲ್ಲ ಅವರು. ರಘುನಾಥ ದಾಸ್ ಗೋಸ್ವಾಮಿ ಗೊತ್ತಿತ್ತು ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ, ಮತ್ತೊಬ್ಬ ಭಕ್ತರನ್ನು ನಾನು ಆಶ್ರಯ ಪಡೆದ್ರೂ ಕೂಡ ಆ ಭಕ್ತರ ಮೂಲಕವೇ ನಾನು ವಾಪಸ್ಸು ಮನೆಗೆ ಹೋಗ್ಬೇಕಾಗ್ತದೆ ಅಂತ ಗೊತ್ತಿತ್ತು ಅವ್ರಿಗೆ. ಅದರಿಂದ ಏಕಾಕಿಯಾಗಿ ಬೇರೆ ಯಾವುದೇ ಸಂಘವಿಲ್ಲದೆ ಅವರು ಅರಣ್ಯದ ಮೂಲಕ ಹೋಗಿ ಜಗನ್ನಾಥಪುರಿಯನ್ನು ಮುಟ್ಟಿರ್ತಾರೆ ಅಲ್ವೇ? ಅದರಿಂದ ಯಾವಾಗ ಈ ಸುದ್ದಿ ವಾಪಸ್ಸು ತಂದೆ ತಾಯಂದಿರಿಗೆ ಬರ್ತದೆ, ಅವಾಗ ಬಹಳ ದುಃಖ ಆಗ್ತದೆ ಅವ್ರಿಗೆ. ಆದರೆ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗತ್ತೆ. ಇನ್ನು ಎಷ್ಟು ಅವ್ರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ, ಎಷ್ಟು ಅವರನ್ನ ವಾಪಸ್ ಕರ್ಕೊಂಡು ಬಂದ್ರು ಮನೆಗೆ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿ ಅವರು ಬಿಟ್ಬಿಡ್ತಾರೆ. ಇಲ್ಲಿ ಮಹಾಪ್ರಭು ಅವರನ್ನ ಸೇರ್ತಾರೆ. ಯಾರು? ರಘುನಾಥ ದಾಸ ಗೋಸ್ವಾಮಿ ಅವರು. ಪುರಿಗೆ ಮುಟ್ಟ ತಕ್ಷಣ ಅವರು ಗಂಭೀರಕ್ಕೆ ಹೋಗ್ತಾರೆ. ಗಂಭೀರ ಅನ್ನೋದು ಮಹಾಪ್ರಭುಗಳ ನಿವಾಸ. ಇವತ್ತು ನೀವು ಹೋಗಿ ಅಲ್ಲಿ ನೋಡಬಹುದು, ಬಹಳ ಸುಂದರವಾದಂತಹ ಕ್ಷೇತ್ರ. ಆಚೆ ಗಲಿಬಿಲಿ ಅಂತ ಅನ್ಸುತ್ತೆ, ಆದ್ರೆ ಒಳಗೆ ಹೋದ್ರೆ ನಮ್ಗೆ ಗೊತ್ತಾಗತ್ತೆ ಬಹಳ ಸೊಗಸಾದಂತ, ಬಹಳ ನಿಶ್ಶಬ್ದವಾದಂತಹ ಕ್ಷೇತ್ರ ಅದು. ಅಲ್ಲಿ ಜಗನ್ನಾಥಪುರಿಯಲ್ಲಿ ಗಂಭೀರ ಅನ್ನುವಂತಹದ್ದು. ಆ ಗಂಭೀರದಲ್ಲಿ ಒಂದು ಸುರಂಗ ಕೂಡ ಇದೆ. ಇತ್ತೀಚೆಗೆ ಕಳೆದ ವರ್ಷ ನಾನು ಹೋಗಿದ್ದಾಗ ನೋಡಿದ್ದೆ ನಾನು. ಆ ಸುರಂಗದಿಂದ ಪ್ರತಿ ದಿವಸ ಮಹಾಪ್ರಭು ಆ ಗಂಭೀರದಿಂದ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಹೋಗ್ತಾ ಇದ್ರಂತೆ. ಆ ಸುರಂಗ ಇವತ್ತು ಕೂಡ ಇದೆ, ನೀವು ನೋಡ್ಬೋದು ಅದನ್ನ. ಅಲ್ಲಿ ಒಳಗೆ ಹೋಗಕ್ಕಾಗೋದಿಲ್ಲ, ಆದ್ರೆ ಸುರಂಗ ಇರೋದನ್ನ ನಾವು ನೋಡ್ಬೋದು ಅಷ್ಟೇ. ಅದರಿಂದ ಗಂಭೀರಕ್ಕೆ ಹೋಗ್ತಾರೆ. ಗಂಭೀರದಲ್ಲಿ ಮಹಾಪ್ರಭು ಅವರು ತಮ್ಮ ನಿಕಟವಾದಂತಹ ಪಾರ್ಷದರ ಜೊತೆಗೆ, ವಿಶೇಷವಾಗಿ ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತೆ ಅವರ ವೈಯಕ್ತಿಕ ಸೇವಕರಾರಿದ್ರು ಗೋವಿಂದ ಅಂತ, ಅವ್ರ ಜೊತೆಗೆ ಕೂತಿದ್ರು. ಹೋಗಿ ಸೀದಾ ಮಹಾಪ್ರಭು ಅವರ ಕಾಲಿಗೆ ಬಿದ್ದು ಬಿಡ್ತಾರೆ. ರಘುನಾಥ ದಾಸ್ ಗೋಸ್ವಾಮಿ ಅವರನ್ನ ನೋಡಿ ಅವರನ್ನ ಕೈ ಹಿಡಿದು ಎತ್ತಿ ಅವರ ತಲೆಯ ಮೇಲೆ ಮತ್ತೆ ಅವರ ಪಾದಸ್ಪರ್ಶವನ್ನ ಮಾಡಿ ಅವರನ್ನ ಆಲಿಂಗನ ಮಾಡ್ಕೋತಾರೆ ಮಹಾಪ್ರಭು ಅವರು ಅಲ್ವಾ? ಸೊ ಮಹಾಪ್ರಭು ಅವ್ರಿಗೆ ಗೊತ್ತಿದೆ, ಮಹಾಪ್ರಭು ಎಲ್ಲರ
ಆ ಮನಸ್ಸಿನಲ್ಲಿ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಕೂತಿದ್ದಾರೆ ಅಲ್ವೇ. ಅದರಿಂದ ಮಹಾಪ್ರಭು ಅವರಿಗೆ ಗೊತ್ತಿದೆ, ಕೊನೆಗೂ ಇವರು ಭವಬಂಧನದಿಂದ ಮುಕ್ತರಾಗಿದ್ದಾರೆ ಅಲ್ವೇ. ಆ ಸೊ ಮಹಾಪ್ರಭು ಅವರು ಅವರಿಗೆ ಹೇಳ್ತಾರೆ, ಯಾವುದೋ ಒಂದು ರೀತಿಯಿಂದ ಕೃಷ್ಣ ತನ್ನ ಅತಿಯಾದಂತಹ ಕೃಪೆಯನ್ನ, ಅತಿ ಆಶೀರ್ವಾದವನ್ನ ನಿಮ್ಮ ಮೇಲೆ ತೋರಿ ನಿಮ್ಮನ್ನ ಈ ಭವಬಂಧನದಿಂದ ಮುಕ್ತನನ್ನಾಗಿ ಮಾಡಿದ್ದಾನೆ ಅಲ್ವೇ. ಆವಾಗ ರಘುನಾಥ ದಾಸ್ ಗೋಸ್ವಾಮಿ ಅವರು ಹೇಳ್ತಾರೆ, ಕೃಷ್ಣ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಏನು ಗೊತ್ತಿದೆ ಅಂತ ಹೇಳಿದ್ರೆ ನಿಮ್ಮ ಕೃಪೆಯಿಂದ ನನಗೆ ಭವಬಂಧನದಿಂದ ತಾತ್ಕಾಲಿಕವಾಗಿ ಆದರೂ ಮುಕ್ತಿ ಆಗಿದೆ. ಯಾಕೆಂದ್ರೆ ಮತ್ತೆ ತಂದೆ ತಾಯಂದಿರು ಬರ್ಬೋದು, ಗೊತ್ತಿಲ್ಲ ನನಗೆ. ಆ ನೋಡಿ, ತಂದೆ ತಾಯಂದಿರನ್ನ ಅವ್ರು ದೂಷಿಸ್ತಾ ಇಲ್ಲ ಅಲ್ವಾ, ಅದು ಅವರ ಸ್ವಭಾವ. ಆದರೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ಅದರಿಂದ ಅಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿ ಆ ನಿಮ್ಮ ಕೃಪೆಯಿಂದಲೇ ಇದು ಸಾಧ್ಯವಾದೀತು ಅಂತ ಹೇಳ್ತಾರೆ. ಮಹಾಪ್ರಭು ಅವಾಗ ಒಂದು ವಿಶೇಷವಾದಂತ ವಾಕ್ಯವನ್ನ ಹೇಳ್ತಾರೆ. ಇದನ್ನ ಕೇಳಬೇಕಾದ್ರೆ ನಮಗೆ ಸ್ವಲ್ಪ ಏನಪ್ಪಾ ಈ ರೀತಿ ಅಂತ ಅನಿಸ್ಬೋದು. ಆದರೆ ಮಹಾಪ್ರಭುವರು ಒಂದು ಹಾಸ್ಯಪ್ರದವಾಗಿ ಇದನ್ನ ಹೇಳ್ತಾರೆ. ನೋಡಿ, ನಿಮ್ಮ ತಂದೆ ಮತ್ತೆ ನಿಮ್ಮ ಮಾಮ ಯಾರಿದ್ದಾರೆ, ಗೋವರ್ಧನ ಮಜುಮ್ದಾರ್ ಮತ್ತೆ ಹಿರಣ್ಯ ಮಜುಮ್ದಾರ್ ಅವರು, ನನ್ನ ತಾತ ಯಾರಿದ್ರು, ಪಿತಾಮಹರು ಯಾರಿದ್ರು, ಅವರಿಗೆ ಬಹಳ ಬೇಕಾದವರಾಗಿದ್ರು. ಆದ್ರಿಂದ ಆ ಒಂದು ಪಾರಿವಾರಿಕ ಸಂಬಂಧ ಕೂಡ ಇರೋದ್ರಿಂದ ಒಂದು ಹಾಸ್ಯಪ್ರದವಾಗಿ ಒಂದು ವಿಷಯವನ್ನ ಹೇಳ್ತೀನಿ. ಏನಂದ್ರೆ ನೋಡಿ, ಈ ಭೌತಿಕತೆ ಅನ್ನೋದೇನಿದೆ ಆ ಎಷ್ಟು ಆ ಒಂದು ಎಷ್ಟು ಮಲಿನವಾದಂತಹದ್ದು ಅದು ಅಂತ ಹೇಳಿದ್ರೆ, ಆ ಮಲಮೂತ್ರವನ್ನ ಪರಿತ್ಯಾಗ ಮಾಡುವಂತಹ ಒಂದು ಹಳ್ಳ ಏನಿದೆ, ಆ ಹಳ್ಳದಂತೆ ಅಥವಾ ತೊಟ್ಟಿಯಂತೆ ಈ ಭೌತಿಕತೆ ಅನ್ನೋದು. ಆ ಮಲಮೂತ್ರವನ್ನ ಪರಿತ್ಯಾಗ ಮಾಡುವಂತ ಒಂದು ತೊಟ್ಟಿಯಂತೆ ಅಲ್ವೇ. ಹಿಂದಿನ ಕಾಲದಲ್ಲಿ ನಮ್ಮ ಗೃಹದಲ್ಲಿ ಶೌಚಾಲಯ ಎಲ್ಲ ಏನೂ ಇರ್ತಾ ಇರಲಿಲ್ಲ, ನಿಮ್ಗೆಲ್ಲರೂ ಗೊತ್ತಿದೆ. ಇವಾಗ ಸುಮಾರು ಒಂದು 300-400 ವರ್ಷಗಳ ಹಿಂದೆ ಎಲ್ಲರೂ ಊರಿನ ಆಚೆ ಹೋಗಿ ತಮ್ಮ ಮಲಮೂತ್ರ ವಿಸರ್ಜನೆಯನ್ನ ಮಾಡಬೇಕಾಗ್ತಾ ಇತ್ತು. ಅಲ್ಲಿ ಒಂದು ತೊಟ್ಟಿ ಅಂತ ಇರ್ತಾ ಇತ್ತು ಅಲ್ವೇ. ಸೊ ಆ ಮಲಮೂತ್ರ ವಿಸರ್ಜನೆಯನ್ನ ಮಾಡುವಂತ ತೊಟ್ಟಿ ಇದ್ದಂತೆ ಭೌತಿಕತೆ. ಮತ್ತೆ ಆ ಮಲಮೂತ್ರ ವಿಸರ್ಜನೆ ಮಾಡುವಂತ ತೊಟ್ಟಿಯಲ್ಲಿ ಅನೇಕ ಹುಳುಗಳು ಇರ್ತವೆ. ಆ ಹುಳುಗಳು ಅದೇ ಒಂದು ಸ್ಥಳದಲ್ಲಿ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಹುಳುಗಳು ಎಷ್ಟೊಂದ್ ಸತಿ ಆ ಮಲಿನವಾದಂತ ಪ್ರದೇಶಕ್ಕೆ ಹೋಗ್ತದೆ. ನಿಮ್ಮ ತಂದೆ ಮತ್ತೆ ನಿಮ್ಮ ಮಾಮ ಯಾರಿದ್ದಾರೆ, ಆ ಹುಳುಗಳಂತೆ ಅಂತ ಹೇಳ್ತಾರೆ ಅಲ್ವಾ. ಇದನ್ನ ಕೇಳಬೇಕಾದ್ರೆ ನಮ್ಗೆ ಏನಪ್ಪಾ ಇದು ಅಂತ ಅನ್ನಿಸ್ಬೋದು. ವಿಶೇಷವಾಗಿ ಅವರು ವೈಷ್ಣವರ ಸೇವೆಯನ್ನ ಎಲ್ಲವನ್ನ ಮಾಡ್ತಾ ಇದ್ದಾರೆ, ಅವರ ಮೇಲೆ ಈ ರೀತಿಯಾದಂತಹ ಒಂದು ಉಪಮೆಯನ್ನ ಕೊಡ್ತಾ ಇದ್ದಾರಾ, ಈ ರೀತಿಯಾದಂತಹ ಹೋಲಿಕೆಯನ್ನ ಕೊಡ್ತಾ ಇದ್ದಾರಾ. ಮಹಾಪ್ರಭು ಅವರು ಹಾಸ್ಯಪ್ರದವಾಗಿ ಹೇಳ್ತಾ ಇದ್ದಾರೆ ಅನ್ನೋದು ಮೊದಲನೇದು. ಎರಡನೇದು, ಅಲ್ಲಿ ವಿಷಯ ಏನ್ ಅಡಗಿದೆ ಅಂತ ಹೇಳಿದ್ರೆ, ಅವರ ತಂದೆ ತಾಯಂದಿರು ಅನೇಕ ವೈಷ್ಣವರಿಗೆ ಸೇವೆಯನ್ನ ಮಾಡ್ತಾ ಇದ್ದಿರಬಹುದು, ಆದ್ರೆ ಅವರ ವೈಯಕ್ತಿಕವಾದಂತಹ ಜೀವನದಲ್ಲಿ ಯಾವುದೇ ಆ ವೈಷ್ಣವರ ಉತ್ಕೃಷ್ಟ ಲಕ್ಷಣಗಳು ಕಾಣಿಸ್ತಾ ಇರಲಿಲ್ಲ ಅಲ್ವೇ. ಅದರಿಂದ ವೈಷ್ಣವರ ಸೇವೆಯನ್ನ ಮಾಡುವಂತಹದ್ದು ಬಹಳ ಒಳ್ಳೆಯದು, ಆದರೆ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ. ಭೌತಿಕತೆಯಿಂದ ಆಚೆ ನಾವು ಬರೋದಕ್ಕೆ ಸೇವೆಯನ್ನ ಮಾಡ್ತಾ ಇದ್ದೀವಾ, ಆದ್ರೆ ಅಥವಾ ಭೌತಿಕತೆಯಲ್ಲಿ ಮತ್ತಷ್ಟು ಮುಳುಗು ಹೋಗೋದಕ್ಕೆ ಸೇವೆಯನ್ನ ಮಾಡ್ತಾ ಇದ್ದೀವಾ, ಅದು ಕೂಡ ಸಾಧ್ಯ ಅಲ್ವಾ. ದಯವಿಟ್ಟು ನನ್ನನ್ನ ಅತಿ ಶ್ರೀಮಂತನನ್ನಾಗಿ ಮಾಡೋದಕ್ಕೆ ನನಗೆ ಆಶೀರ್ವಾದವನ್ನ ಕೊಡಿ ಅಂತ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದದ ವಿನಿಯೋಗವನ್ನ ಮಾಡಬಹುದು. ಅಥವಾ ಮತ್ತೊಬ್ಬ ಪರಿಶುದ್ಧ ವೈಷ್ಣವರು ದಯವಿಟ್ಟು ನನ್ನನ್ನ ಎಲ್ಲಾ ಭೌತಿಕ ಬಂಧನಗಳಿಂದ ಮುಕ್ತನನ್ನಾಗಿ ಮಾಡೋದಕ್ಕೆ ನನಗೆ ಆಶೀರ್ವಾದವನ್ನ ನೀಡಿ ಅಂತ ಹೇಳೋದಕ್ಕೆ ಪ್ರಸಾದ ವಿನಿಯೋಗವನ್ನ ಮಾಡಬಹುದು. ಇಬ್ರು ಅದೇ ಸೇವೆಯನ್ನ ಮಾಡ್ತಾ ಇದ್ದಾರೆ, ಆದ್ರೆ ಮನಸ್ಸಿನಲ್ಲಿ, ಮನೋಭಾವನೆಯಲ್ಲಿ ಅಜಗಜಾಂತರವಾದಂತ ವ್ಯತ್ಯಾಸವಿದೆ ಅಲ್ವೇ. ಅದರಿಂದ ಅವರ ತಂದೆ ತಾಯಂದಿರು ಬಹಳ ಸೇವೆಯನ್ನ ಮಾಡ್ತಾ ಇದ್ರು, ಆದರೆ ಅವರಿಗೆ ವೈಯಕ್ತಿಕವಾಗಿ ಭೌತಿಕತೆಯಿಂದ ಯಾವುದೇ ರೀತಿಯಾದಂತ ವೈರಾಗ್ಯ ಇರಲಿಲ್ಲ. ಆದ್ರಿಂದ ಅವರು ಉತ್ಕೃಷ್ಟ ವೈಷ್ಣವರಾಗಿರ್ಲಿಲ್ಲ. ವೈಷ್ಣವರಾಗಿದ್ರು ಅಷ್ಟೇನೆ, ಆದ್ರೆ ಉಚ್ಚ ಕೋಟಿಯ ವೈಷ್ಣವರು ಅವರು ಆಗಿರ್ಲಿಲ್ಲ. ಆದ್ದರಿಂದಲೇ ಮಹಾಪ್ರಭು ಅವರು ಈ ರೀತಿಯಾದಂತಹ ಮಾತನ್ನ ಹೇಳ್ತಾರೆ. ನಂತರ ಇವರು ಬಹಳ ದುರ್ಬಲರಾಗಿದ್ದಾರೆ ಅಂತ ಅಂದ್ಕೊಂಡು ಅಂತ ನೋಡಿ, ಯಾಕೆಂದ್ರೆ 12 ದಿವಸಗಳಲ್ಲಿ ಕೇವಲ 3 ಬಾರಿ ಮಾತ್ರ ಆಹಾರದ ಸೇವನೆಯನ್ನು ಮಾಡಿದ್ರು. ಅದರಿಂದ ತಕ್ಷಣ ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಸೇವಕರಾದಂತ ಗೋವಿಂದನಿಗೆ ಮಹಾಪ್ರಭು ಏನ್ ಹೇಳ್ತಾರೆ, ತಕ್ಷಣ ಇವರನ್ನ ಜಗನ್ನಾಥಪುರಿಯ ವಿಶ್ವ ಪ್ರಸಿದ್ಧವಾದಂತಹ ಸಮುದ್ರದ ತಟ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಇವರಿಗೆ ಸ್ನಾನವನ್ನ ಮಾಡಿಸಿ, ನಂತರ ಜಗನ್ನಾಥನ ದರ್ಶನವನ್ನ ಮಾಡಿಸಿ, ನಂತರ ಇವರಿಗೆ ಪ್ರಸಾದದ ವ್ಯವಸ್ಥೆಯನ್ನ
ಮತ್ತೆ ಅವರ ನಿಕಟ ಪಾರ್ಷದರು ಯಾರಿದ್ರು? ಸ್ವರೂಪ್ ದಾಮೋದರ ಗೋಸ್ವಾಮಿ, ಲಲಿತೆ ಅಲ್ವೇ? ಲಲಿತೆಯ ಆ ಸ್ವರೂಪ, ಸ್ವರೂಪ ದಾಮೋದರ ಗೋಸ್ವಾಮಿ. ಕೃಷ್ಣ ಮತ್ತೆ ಶ್ರೀಮತಿ ರಾಧಾರಾಣಿ ಅನ್ನೋರ ಮಿಲಿತ ಸ್ವರೂಪ ಚೈತನ್ಯ ಮಹಾಪ್ರಭು ಆದ್ರೆ ಲಲಿತೆಯ ಸ್ವರೂಪ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು. ಅದರಿಂದ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರಿಗೆ ಹೇಳ್ತಾರೆ, ಇನ್ಮೇಲಿಂದ ನಾನು ಇವರನ್ನ ನಿಮ್ಮ ಆಶ್ರಯದಲ್ಲಿ ಬಿಡ್ತೀನಿ. ಯಾವುದೇ ಸೇವೆಯನ್ನ ಅವ್ರು ಮಾಡೋದಿದ್ರು ನೀವೇ ಅವ್ರಿಗೆ ಹೇಳಬೇಕು, ನೀವೇ ಅವ್ರಿಗೆ ಎಲ್ಲಾ ರೀತಿಯಾದ ಕೌನ್ಸಿಲರ್ ಅಲ್ವಾ, ಅದನ್ನ ಹೇಳ್ಬಿಡ್ತಾರೆ. ಸ್ವರೂಪೇರ ರಘು ಅಂತ ಅದರಿಂದಲೇ ಬರುತ್ತೆ ಅಲ್ಲಿ ಚೈತನ್ಯ ಚರಿತಾಮೃತದಲ್ಲಿ. ಸ್ವರೂಪೇರ ರಘು ಅಂತ ಹೇಳಿದ್ರೆ ಸ್ವರೂಪ ದಾಮೋದರ ಗೋಸ್ವಾಮಿಯ ರಘುನಾಥ ದಾಸ್ ಗೋಸ್ವಾಮಿ ಅಂತ ಅರ್ಥ ಅದಕ್ಕೆ. ಆ ಕ್ಷಣದಿಂದ ಪುರಿಯಲ್ಲಿ ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಎಲ್ಲಾ ಸೇವೆಗಳನ್ನ ಆ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರೇ ಹೇಳಿ ಮಾಡಿಸ್ತಾ ಇದ್ದಿದ್ದು ಅಂತ ಚೈತನ್ಯ ಚರಿತಾಮೃತದಲ್ಲಿ ಸ್ಪಷ್ಟವಾದಂತಹ ವರ್ಣನೆ ನಾವು ನೋಡ್ತೀವಿ ಅಲ್ವೇ. ಸೊ ಅದ್ ನಂತರ ಚೈತನ್ಯ ಮಹಾಪ್ರಭುಗಳು ಸ್ವಯಂ ತಾವೇನೆ ತಮ್ಮ ಪ್ರಸಾದದ ಉಚ್ಚಿಷ್ಟ ಏನಿತ್ತು ಅದನ್ನ ತೆಗೆದುಕೊಂಡು ಬಂದು ರಘುನಾಥ ದಾಸ ಗೋಸ್ವಾಮಿ ಅವರಿಗೆ ಕೊಡ್ತಾರೆ. ಈ ರೀತಿ 5 ದಿವಸಗಳ ಕಾಲ ಹೋಗುತ್ತೆ. ಪ್ರತಿ ದಿವಸ ಮಧ್ಯಾಹ್ನದ ಸಮಯದಲ್ಲಿ ಯಾವಾಗ ಚೈತನ್ಯ ಮಹಾಪ್ರಭು ತಮ್ಮ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ರು, ನಂತರ ತಾವೇ ತಮ್ಮ ಸ್ವಂತ ಕೈಗಳಿಂದ ಉಚ್ಚಿಷ್ಟವನ್ನ ರಘುನಾಥ ದಾಸ ಗೋಸ್ವಾಮಿ ಅವರು ಕೊಡ್ತಾ ಇದ್ರು. ಇದನ್ನ ಬಹಳ ನಾವು ನೋಡೋದು, ದುರ್ಲಭ ನೋಡೋದು. ಎಲ್ಲಿ? ಚೈತನ್ಯ ಚರಿತಾಮೃತದಲ್ಲಿ ಇದನ್ನು ನಾವು ನೋಡೋದು ಬಹಳ ಅಪರೂಪ, ದುರ್ಲಭ. ಆದ್ರೆ ಚೈತನ್ಯ ಮಹಾಪ್ರಭು ತಮ್ಮ ಸ್ವಂತ ಕೈಗಳಿಂದ ತಮ್ಮದೇ ಆದಂತ ಉಚ್ಚಿಷ್ಟವನ್ನ ಅವರಿಗೆ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಕೊಡ್ತಾರೆ ಅಲ್ವೇ. ಇನ್ನೂ ಬಹಳಷ್ಟು ವಿಷಯಗಳಿದೆ ಚರ್ಚೆ ಮಾಡೋದಕ್ಕೆ, ಆದ್ರೆ ಸಮಯ ಆಗಿದೆ. ಅದರಿಂದ ಇಲ್ಲಿ ನಾವು ನಿಲ್ಲಿಸ್ತಾ ಇದ್ದೀವಿ. ಈ 4ನೆಯ ಶ್ಲೋಕ ಏನಿದೆ, ಷಡ್ಗೋಸ್ವಾಮಿ ಅಷ್ಟಕ, ಇದು ರಘುನಾಥ ದಾಸ್ ಗೋಸ್ವಾಮಿ ಅವ್ರಿಗೇನೆ ಹೇಳಿ ಬರೆದಂತೆ ಇದೆ ಇದು ಅಲ್ವಾ. ತ್ಯಕ್ವಾ ತೂರ್ಣಂ ಅಶೇಷ ಮಂಡಲಪತಿ ಶ್ರೇಣೀಂ ಸದಾ ತುಚ್ಛವತ್. ಅಶೇಷ ಮಂಡಲಪತಿ, ಶೇಷ ಅಂತ ಹೇಳಿದ್ರೆ ಎಣಿಕೆಗೆ ಸಿಗುವಂತಹದ್ದು, ಎಣಿಸಬಹುದಾದಂತಹದ್ದು. ಅಶೇಷ ಅಂತ ಹೇಳಿದ್ರೆ ಅದನ್ನ ನೀವು ಎಣಿಸೋದಕ್ಕೆ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹದ್ದು. ಅಷ್ಟು ಸಂಪತ್ತು, ಅಷ್ಟು ಐಶ್ವರ್ಯ ರಘುನಾಥ ದಾಸ ಗೋಸ್ವಾಮಿ ಅವರಲ್ಲಿ ಇತ್ತು. ತಮ್ಮ ಸಮಸ್ತವಾಗಿರ್ತಕ್ಕಂಥ ತಂದೆಯ ಮತ್ತೆ ಮಾಮನವರ ಎಲ್ಲಾ ಆಸ್ತಿಗೂ ಒಬ್ಬರೇ ಒಬ್ಬರು ವಾರಸುದಾರರಾಗಿದ್ರು ಅವರು. ಮತ್ತೆ ಅದು ಸಾಮಾನ್ಯವಾದಂತಹ ಆಸ್ತಿ ಕೂಡ ಅಲ್ಲ ಅಲ್ವಾ. ಜಮೀನ್ದಾರರ ವಂಶದಲ್ಲಿ ಬೆಳೆದಂಥವರು ಒಬ್ಬನೇ ಒಬ್ಬ ಮಗ. ಆಗಿನ ಕಾಲದಲ್ಲಿ ಒಬ್ಬನೇ ಒಬ್ಬ ಮಗ ಇದ್ದಂತಹದ್ದು ಬಹಳ ಅಪರೂಪ. ಆದ್ರೆ ಯಾವುದೋ ಕಾರಣದಿಂದ ಒಬ್ಬನೇ ಒಬ್ಬ ಮಗ ಅಲ್ವೇ. ಪ್ರಾಯಶಃ ಅವರ ಮಾಮನವರಿಗೆ ಮಕ್ಕಳು ಕೂಡ ಇರ್ಲಿಲ್ವೇನೋ, ಆ ರೀತಿಯಲ್ಲಿ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಸಮಸ್ತವಾದ ಆಸ್ತಿಗೆ ಅವರೇ ಒಬ್ಬರೇ ವಾರಸುದಾರರು ಆಗಿದ್ರು ಅಂತ ಹೇಳಿದ್ರೆ ಪ್ರಾಯಶಃ ಆ ರೀತಿ ಅನಿಸುತ್ತೆ ನಮ್ಗೆ. ಆ ಎಲ್ಲವನ್ನ ಪರಿತ್ಯಾಗ ಮಾಡಿ, ಹೇಗೆ ತುಚ್ಛವತ್, ಇದೆಲ್ಲ ತುಚ್ಛ ಅಂತ ಹೇಳಿ ಅದೆಲ್ಲವನ್ನ ಪರಿತ್ಯಾಗ ಮಾಡಿ, ಭೂತ್ವಾ ದೀನ ಗಣೇಶ ಕರುಣಯ ಕೌಪೀನ ಕಂಥಾಶ್ರಿತವು, ಬೃಂದಾವನಕ್ಕೆ ಬಂದು, ಮತ್ತೆ ಅದಕ್ಕಿಂತ ಮುಂಚೆ ಪುರಿಗೆ ಬಂದು ಕೌಪೀನದಲ್ಲಿ ಮಾತ್ರ ತಮ್ಮ ಎಲ್ಲ ಉಡುಪು ಏನಿತ್ತು ಕೇವಲ ಕೌಪೀನಕ್ಕೆ ಮಾತ್ರ ಸೀಮಿತವಾಗಿತ್ತು. ಕಂಥ ಮತ್ತೆ ಕೌಪೀನ. ಆದ್ರೆ ಮನಸ್ಸಿನ ಅಂತರಾಳದಲ್ಲಿ ಯಾವಾಗಲೂ ದೈನ್ಯ ಭಾವವನ್ನ ಸ್ವೀಕರಿಸಿ ದೀನ ಗಣೇಶಕವು, ದೀನಗಣ ಈಶಕವು. ಗಣೇಶ ಅಂತ ಹೇಳಿದ್ರೆ ನಮ್ಮ ಗಣೇಶ ಅಲ್ಲ, ಗಣ ಈಶಕವು. ಗಣ ಈಶಕ ಅಂತ ಹೇಳಿದ್ರೆ ಈ 6 ಗೋಸ್ವಾಮಿಗಳ ಗುಂಪೇನಿದೆ ಅದಕ್ಕೆ ಹೇಳ್ತಾ ಇದ್ದಾರೆ. ದೈನ್ಯ ಭಾವನೆಯಿಂದ ಮನಸ್ಸಿನ ಅಂತರಾಳದಲ್ಲಿ ಯಾವಾಗಲೂ ಗೋಪಿಯ ಭಾವನೆಯಿಂದ, ಗೋಪಿಕಾ ಸ್ತ್ರೀಯರ ಭಾವನೆಯಿಂದ ಕೃಷ್ಣನ ಆ ಒಂದು ಲೀಲೆಗಳ ಲಹರಿ ಏನಿದೆ, ಆ ಕೃಷ್ಣ ಲೀಲೆಯ ಸಮುದ್ರದ ಲಹರಿಯ ಮೇಲೆ ಅವರು ತೇಲುತ್ತಾ ಇದ್ರು ಎಲ್ಲಾ ಗೋಸ್ವಾಮಿಗಳು ಕೂಡ. ವಿಶೇಷವಾಗಿ ರಘುನಾಥ ದಾಸ ಗೋಸ್ವಾಮಿ ಅವರು. ಈ ರಘುನಾಥ ದಾಸ ಗೋಸ್ವಾಮಿ ಅವರ ತಲ್ಲೀನತೆ ಏನಿತ್ತು ಅದರ ಬಗ್ಗೆ ಮುಂದಕ್ಕೆ ಹೋಗಿ ನಾವು ಚರ್ಚೆ ಮಾಡ್ತೀವಿ. ಪ್ರಾಯಶಃ ಇನ್ನು 2 ವಾರಗಳು ಇದೇ ಚರ್ಚೆಯನ್ನ ನಾವು ಮಾಡ್ತೀವಿ. ಯಾರ್ಯಾರು ಭಾಗವಹಿಸಿದ್ದೀರಾ? ಅನೇಕ ಜನರು ಇವತ್ತಿಲ್ಲ, ಆದರೂ ಯಾರ್ಯಾರು ಭಾಗವಹಿಸ್ತಿದ್ದೀರಾ ಎಲ್ಲರಿಗೂ ಬಹಳ ಧನ್ಯವಾದಗಳು. ಇದೀಗ ನಮ್ಮ ಎಂದಿನಂತೆ ರಸಪ್ರಶ್ನೆ ಇವಾಗ ಇರ್ತದೆ. ದಯವಿಟ್ಟು ಯಾರ್ಯಾರಿಗೆ ಉತ್ತರ ಗೊತ್ತಿರ್ತದೆ ದಯವಿಟ್ಟು ಕೈಯನ್ನ ಎತ್ತಿ. ಎಲ್ಲರೂ ಒಟ್ಟಿಗೆ ಹೇಳಿದ್ರೆ ಕೇಳಿಸೋದಿಲ್ಲ, ಅದರಿಂದ ಕೈಯನ್ನ ಎತ್ತಿ ನಾನು ಹೇಳ್ತೀನಿ, ನೀವು ನಿಮ್ಮ ಉತ್ತರವನ್ನ ಕೊಡ್ಬೋದು. ಇವತ್ತು ಏನ್ ಚರ್ಚೆ ಮಾಡಿದ್ವಿ ಅದರ ಮೇಲೇನೆ ಈ ರಸಪ್ರಶ್ನೆ ಇದೆ. ಸೊ ಮೊದಲನೇ ಪ್ರಶ್ನೆ, ಶ್ರೀಲ ರಘುನಾಥ ದಾಸ ಗೋಸ್ವಾಮಿ ಅವರ ಮೂಲ ಸ್ವರೂಪ ಯಾವುದು? ಬಹಳ ಸುಲಭವಾದಂತಹ ಪ್ರಶ್ನೆ. ವಿಜಯೇಶ್ವರಿ ಮಾತಾಜಿ ಅವರು ಹೇಳಿ. ವಿಜಯೇಶ್ವರಿ ಮಾತಾಜಿ ಅವರು. ಲಲಿತಾ ಅದು ಮೂಲ ಸ್ವರೂಪ.
ಲಲಿತಾ ರಾ- ಅಲ್ಲ, ಲಲಿತಾ ರಾಸಮಂಜರಿ. ಸ್ವರೂಪಾನಂದ ಗೋಸ್ವಾಮಿ. ರಾಸಮಂಜರಿ ಅಥವಾ ರಾಗಮಂಜರಿ. ಆ ಸರಿ ಸರಿ, ರಾಸಮಂಜರಿ ಅಥವಾ ಅಥವಾ ರಾಗಮಂಜರಿ. ರಾಗಮಂಜರಿ. ಅಂದ್ರೆ ಗೌಡ ಗಣೋದ್ದೇಶ ದೀಪಿಕೆಯಲ್ಲೇನೆ ಇಬ್ರು ಇರ್ಬೋದು ಅಂತ ಕೊಟ್ಟಿದೆ ನೋಡಿ. ಸನಾತನ ಗೋಸ್ವಾಮಿ ಅವರ ಬಗ್ಗೆ ಕೂಡ ಅದೇ ರೀತಿಯಲ್ಲಿತ್ತು, ಗುಣಮಂಜರಿ ಅಥವಾ ಲವಂಗ ಮಂಜರಿ ಅಂತ. ಅದೇ ರೀತಿ ಇಲ್ಲಿ ಕೂಡ ರಾಗಮಂಜರಿ ಅಥವಾ ರಾಸಮಂಜರಿ ಅಂತ ಇದೆ. ಸೊ ಎರಡನೇ ಪ್ರಶ್ನೆ, ಆ ರಘುನಾಥ ದಾಸರು ಹುಟ್ಟಿದ ಹಳ್ಳಿ ಏನಿದೆ ಅದರ ಹೆಸರೇನು? ಬಹಳ ಸುಲಭವಾದಂತಹ ಪ್ರಶ್ನೆ, 2-3 ಬಾರಿ ನಾನು ಅದನ್ನು ಹೇಳಿದೆ ಇವತ್ತು. ಅವರು ಹುಟ್ಟಿದ ಹಳ್ಳಿ, ಅದರ ಹೆಸರೇನು? ಭಾನು ಮಾತಾಜಿ ಹೇಳಿ. ಕೃಷ್ಣಪುರ ಪ್ರಭು. ಕೃಷ್ಣಪುರ, ಸರಿ. ಆ ಸಪ್ತಗ್ರಾಮದಲ್ಲಿ ಒಂದು ಹಳ್ಳಿ, ಸಪ್ತಗ್ರಾಮ ಅಂತ ಹೇಳಿದ್ರೆ 7 ಹಳ್ಳಿಗಳು, ಅದರಲ್ಲಿ ಒಂದು ಹಳ್ಳಿಯ ಹೆಸರು ಕೃಷ್ಣಪುರ, ಅದರಲ್ಲಿ ರಘುನಾಥ ದಾಸ್ ಗೋಸ್ವಾಮಿಯವರು ಹುಟ್ಟುತ್ತಾರೆ. ನಂತರ ಮುಂದಿನ ಪ್ರಶ್ನೆ, ರಘುನಾಥ ದಾಸ್ ಗೋಸ್ವಾಮಿ ಅವರ ತಂದೆ ಅವರ ಹೆಸರೇನು? ಬಹಳ ಸುಲಭವಾದಂತಹ ಪ್ರಶ್ನೆ. ನನಗೆ ಆಶ್ಚರ್ಯ ಆಗ್ತದೆ ಇಷ್ಟು ಸರಳವಾದ ಪ್ರಶ್ನೆ ನಾನು ಕೊಡ್ತಾ ಇದ್ದೀನ ಅಂತ. ಅವ್ರ ತಂದೆ ಹೆಸರೇನು? ಬೇರೆ ಯಾರಾದ್ರೂ ಹೇಳ್ತೀರಾ? ಸಾಮಾನ್ಯವಾಗಿ ಯಾರು ಹೇಳೋದಿಲ್ಲ, ಅಂತವ್ರು ಯಾರಾದ್ರೂ ಹೇಳಿದ್ರೆ ಇನ್ನು ಸಂತೋಷ. ಇದು ಖಂಡಿತವಾಗ್ಲೂ ಎಲ್ಲರೂ ಗೊತ್ತೇ ಇರಬೇಕು. ಎಷ್ಟೊಂದು ಸತಿ ಇದನ್ನ ಗೋವರ್ಧನ ಮಜುಮ್ದಾರ್. ಗೋವರ್ಧನ ಮಜುಮ್ದಾರ್. ಗೋವರ್ಧನ ಮಜುಮ್ದಾರ್, ಧನ್ಯವಾದಗಳು. ನಂತರ ತಮ್ಮ ಪಾರಿವಾರಿಕ ಜೀವನವನ್ನು ಹೇಗೆ ನಡೆಸಬೇಕೆಂದು ಮಹಾಪ್ರಭುವರು ರಘುನಾಥ ದಾಸರಿಗೆ ಉದಾಹರಿಸಿದರು? ಯಾವ ದೃಷ್ಟಾಂತವನ್ನ ಕೊಟ್ಟು, ಉದಾಹರಣೆಯನ್ನ ಕೊಟ್ಟು ಮಹಾಪ್ರಭುವರು ರಘುನಾಥ ದಾಸ್ ಗೋಸ್ವಾಮಿಯವರು ಉಪದೇಶವನ್ನ ಕೊಡ್ತಾರೆ? ನೀನು ಗೃಹಸ್ಥಾಶ್ರಮದಲ್ಲಿ ಇರಬೇಕಾದ್ರೆ ಹೇಗಿರ್ಬೇಕು ಅಂತ ಒಂದು ಉದಾಹರಣೆ ಕೊಡ್ತಾರೆ, ದೃಷ್ಟಾಂತವನ್ನ ಕೊಡ್ತಾರೆ. ಅದೇನದು? ಅದ್ರ ಬಗ್ಗೆ ಪ್ರಶ್ನೆ ಇದು. ದಯವಿಟ್ಟು ಕೈಯನ್ನ ಎತ್ಬಿಟ್ಟು ಯಾರಾದ್ರೂ ಉತ್ತರವನ್ನ ಕೊಡಬೇಕು. ಇದು ಬಹಳ ಸರಳವಾದ ಪ್ರಶ್ನೆ. ಬೇರೆ ಯಾರಾದ್ರೂ ಉತ್ತರವನ್ನ ಕೊಡ್ತೀರಾ? ಇದು ಸರಳವಾದ ಪ್ರಶ್ನೆನೆ. ಸುಂದರಿ ಪ್ರಿಯಾ ಮಾತಾಜಿಯವರು ಹೇಳಿ. ಒಬ್ಬ ಮಹಿಳೆಗೆ ಇನ್ನೊಬ್ಬ ಪ್ರೇಯಸಿ ಪ್ರೇಯಕರನ್ನ ಹೇಗ್ ಭೇಟಿ ಆಗ್ಬೇಕಾದ್ರೆ ಮನೇಲಿ ಎಲ್ಲ ವ್ಯವಸ್ಥೆನ ಯಾವ ತರ ಮಾಡ್ಕೊಂಡು ಗಂಡಂಗೆ ಮಕ್ಕಳಿಗೆ ಅತ್ತೆಗೆ ಎಲ್ಲ ಮಾಡ್ಬೇಕು, ಆ ತರ ಮಾಡಿ ಮಾಡ್ಬೇಕು ಅಂತ ಹೇಳ್ತಾರೆ. ಖಂಡಿತ 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 ಖಂಡಿತ, ಧನ್ಯವಾದಗಳು ಮಾತಾಜಿ. ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ. ಅದರಿಂದ ಪರಪುರುಷನ ಸಂಘವನ್ನ ಮಾಡೋದಕ್ಕೆ ಗಂಡನನ್ನ ಚೆನ್ನಾಗಿ ಒಲಿಸ್ಕೊಂಡು ಗಂಡನ ಮುಂದೆ ಎಲ್ಲ ಕೆಲಸಗಳನ್ನ ಚೆನ್ನಾಗಿ ಮಾಡುವಂತಹ ಹೆಣ್ಣಿನ ಉದಾಹರಣೆಯನ್ನ ಅಥವಾ ದೃಷ್ಟಾಂತವನ್ನ ಮಹಾಪ್ರಭು ಕೊಡ್ತಾರೆ ಅಲ್ವೇ? ಸೊ ಅದೇ ರೀತಿಯಲ್ಲಿ ನೀವು ಇವಾಗ ಮಾಡಬೇಕು. ಸೊ ಆ ದೃಷ್ಟಾಂತ ಒಂದು ನಕಾರಾತ್ಮಕವಾದಂತಹ ದೃಷ್ಟಾಂತ ಆಗಿರ್ಬೋದು, ಆದರೆ ಅದರ ಮೂಲಕ ಹೇಗೆ ವರ್ತಿಸಬೇಕು ಅಂತ ವಿಶ್ವಕ್ಕೆ ಒಂದು ಉಪದೇಶವನ್ನ ಮಹಾಪ್ರಭು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ಗೃಹಸ್ಥಾಶ್ರಮದಲ್ಲಿ ವಿಶೇಷವಾಗಿ ಇರಬೇಕಾದ್ರೆ ಹೀಗೆ ನಡ್ಕೊಳ್ಬೇಕು. ನಮ್ಮ ಪರಿವಾರದವರ ಜೊತೆಗೆ ನಾವು ಎಲ್ಲ ವಿರಕ್ತವಾದಂತಹ ಭಾವನೆಯನ್ನು ತೋರಿಸೋದಕ್ಕಾಗೋದಿಲ್ಲ ಯಾವಾಗ್ಲೂ. ನಮ್ಮ ಮಕ್ಕಳು ನಮ್ಮ ಮುಂದೆ ಬಂದು ಏನಾದ್ರು ಕೇಳಿದ್ರೆ ಇಲ್ಲ ಅದರಲ್ಲಿ ಅನಾಸಕ್ತಿನ ತೋರಿಸೋದಕ್ಕಾಗೋದಿಲ್ಲ. ಆ ಗಂಡ ಹೆಂಡತಿಯ ಜೊತೆಗೆ, ಹೆಂಡತಿ ಗಂಡನ ಜೊತೆಗೆ ಆ ರೀತಿ ಅನಾಸಕ್ತಿಯನ್ನ ತೋರಿಸೋದಕ್ಕೆ ಸಾಧ್ಯವಿಲ್ಲ. ಪಾರಿವಾರಿಕ ಜೀವನದಲ್ಲಿ ಇರಬೇಕಾದ್ರೆ ಆ ರೀತಿಯಾದಂತಹ ಬಹಿರಂಗವಾದಂತಹ ಆಸಕ್ತಿಯನ್ನು ತೋರಿಸಲೇಬೇಕು. ಆದರೆ ಅಂತರಂಗದಲ್ಲಿ ಆದಷ್ಟು ರಘುನಾಥ ದಾಸ ಗೋಸ್ವಾಮಿ ಅವರ ಹಾಗೆ ನಾವಿರೋದಕ್ಕೆ ಸಾಧ್ಯವಿಲ್ಲ. ಆದರೆ ಆದಷ್ಟು ಯಾವಾಗಲೂ ಕೃಷ್ಣನ ಚಿಂತನೆಯನ್ನ ಮಾಡ್ತಾ ಇರಬೇಕು. ಯಾವಾಗ ಸಾಧು ಸಂಘವನ್ನ ಮಾಡೋದಕ್ಕೆ ಅವಕಾಶಗಳು ಸಿಗ್ತದೆ, ತಕ್ಷಣ ಅದನ್ನ ನಾವು ಸ್ವೀಕರಿಸಬೇಕು. ಅದನ್ನ ಮಹಾಪ್ರಭು ವಿಶ್ವಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ ಈ ರಘುನಾಥ ದಾಸ ಗೋಸ್ವಾಮಿಯ ಉದಾಹರಣೆಯ ಮೂಲಕ. ಸೊ ಮುಂದೆ, ರಘುನಾಥ ದಾಸರ ತಂದೆ ಸರ್ಕಾರಕ್ಕೆ ನೀಡಬೇಕಾಗಿದ್ದ ಕರ ಎಷ್ಟು ಮತ್ತು ಅದರಲ್ಲಿ ಅವರು ಎಷ್ಟು ನೀಡಿದರು? ಮುಂದಿನ ಪ್ರಶ್ನೆ. ಬೇರೆ ಯಾರಾದ್ರೂ ಉತ್ತರ ಕೊಡ್ತೀರಾ? ಬೇರೆ ಯಾರಾದ್ರೂ ದಯವಿಟ್ಟು ಜ್ಯೋತಿ ಮಾತಾಜಿ ಹೇಳಿ. 3 ಲಕ್ಷ ಪ್ರಭು ಅವರು ಟೋಟಲ್ ಆಗಿ ಜ್ಯೋತಿ ಮಾತಾಜಿ ಅವ್ರು ಹೇಳಿ. ಹರೇ ಕೃಷ್ಣ ಪ್ರಭು, ಟೋಟಲ್ ಆಗಿ 15 ಲಕ್ಷ ರೂಪಾಯಿ 15 ಲಕ್ಷ ಚಿನ್ನದ ನಾಣ್ಯಗಳನ್ನು ಕೊಡ್ಬೇಕಾಗಿತ್ತು. ಅದರಲ್ಲಿ ಅವರು 13 ಲಕ್ಷವನ್ನು ಮಾತ್ರ ಕೊಡ್ತಿದ್ರು. 12 ಲಕ್ಷ. 12 ಲಕ್ಷ ಸರಿ, 3 ಲಕ್ಷನ ಅವರೇ ಹಾಕೊಂಡಿದ್ರು. ಚಿನ್ನದ ನಾಣ್ಯಗಳು 15 ಲಕ್ಷ ಕೊಡ್ಬೇಕಾಗಿತ್ತು. ಆದ್ರೆ ಚೈತನ್ಯ ಚರಿತಾಮೃತ ಏನ್ ಹೇಳುತ್ತೆ ಅಂತ ಹೇಳಿದ್ರೆ 20 ಲಕ್ಷವನ್ನ ಶೇಖರಿಸಿ ಅದರಲ್ಲಿ 15 ಲಕ್ಷವನ್ನ ಕೊಡ್ಬೇಕಾಗಿತ್ತು. ಅಂದ್ರೆ ಮೊದಲೇ 5 ಲಕ್ಷದ ಲಾಭ ಇತ್ತು ಅಂತ ಕಾಣತ್ತೆ ಅವ್ರಿಗೆ ಅಲ್ವಾ? ನೋಡಿ, ಪ್ರತಿ ತಿಂಗಳು 5 ಲಕ್ಷ, ಪ್ರತಿ ತಿಂಗಳು ವರ್ಷನೂ ನಂಗೆ ನೆನಪಿಗೆ ಬರ್ತಾ ಇಲ್ಲ, ವರ್ಷ ಇರ್ಬೇಕಂತ ಕಾಣತ್ತೆ. ಅದು ನಾನು ತಪ್ಪು ಹೇಳಿದೆ ಅಂತ ಕಾಣುತ್ತೆ. ಯಾಕಂದ್ರೆ ತಿಂಗಳು ಅಂತ ಹೇಳಿದ್ರೆ ಊಹೆನೇ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ವರ್ಷದಲ್ಲಿ 1 ವರ್ಷಕ್ಕೆ 5 ಲಕ್ಷದ ಚಿನ್ನದ ನಾಣ್ಯ ಅಂತ ಹೇಳಿದ್ರೇನೆ ಅದು ಎಷ್ಟು ದೊಡ್ಡ ಪ್ರಮಾಣ, ಎಷ್ಟು ಬೆಲೆ ಬಾಳುವಂತಹದ್ದು. ಆ 5 ಲಕ್ಷಕ್ಕೆ ಸೇರಿಸಿ 3 ಲಕ್ಷವನ್ನ ಕೂಡ ಜೇಬೆ ಹಾಕೊಂಡಿದ್ದಾರೆ. ಆದ್ರಿಂದಲೇ ಪ್ರಾಯಶಃ ಅವರು ಪರಿಶುದ್ಧ ವೈಷ್ಣವರಲ್ಲ ಅಂತ ನಮ್ಗೆ ಅನಿಸುತ್ತೆ.
ಅಲ್ವೇ? ಸೊ 8 ಲಕ್ಷ ಜೇಬು ಹಾಕೊಂಡಿದ್ರು ಅವಾಗಲೇ. ಮತ್ತೆ ಯಾರ ಆಶೀರ್ವಾದದ ಮೂಲಕ ರಘುನಾಥರು ತಮ್ಮ ಭೌತಿಕ ಬಂಧನಗಳಿಂದ ಕೊನೆಗೂ ಹೊರಬರಲು ಸಾಧ್ಯವಾಯಿತು? ಬಹಳ ಸರಳವಾದಂತಹ ಪ್ರಶ್ನೆ, ದೀರ್ಘವಾಗಿ ಚರ್ಚೆ ಮಾಡಿದ್ವಿ ಇದನ್ನ. ರಾಧಾಮಣಿ ಮಾತಾಜಿ ಅವ್ರು ಹೇಳ್ತೀರಾ? ನೀವು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಅದೇ ಪ್ರಭುಜ ಅದೇ 3 ಲಕ್ಷ ಜೋಬ್ನಾಗ ಹಾಕೊಂಡಿದ್ರಲ್ಲ ಅದನ್ನ ಹೇಳೋಣ ಅಂದ್ಕೊಂಡಿದ್ದೆ ಪ್ರಭು. ಇಲ್ಲ ಇಲ್ಲ ಇಲ್ಲ, ಓಕೆ. ವನಜಾ ಮಾತಾಜಿ ಅವರು ಹೇಳಿಲ್ಲ ಅನ್ಸುತ್ತೆ, ಇನ್ನು ಕೈ ಎತ್ತಿದ್ದಾರೆ. ವನಜಾ ಮಾತಾಜಿ ಹೇಳಿ. ಮತ್ತೆ ಹೇಳ್ತೀರಾ ಮಾತಾಜಿ? ನಿತ್ಯಾನಂದ ಪ್ರಭುಗಳು. ನಿತ್ಯಾನಂದ ಪ್ರಭು, ಸರಿ ಸರಿ. ಭಾನು ಮಾತಾಜಿನೂ ಹೇಳಿದ್ದಾರೆ ಇದರಲ್ಲಿ, ಚಾಟ್ ಅಲ್ಲಿ, ನಿತ್ಯಾನಂದ ಪ್ರಭು. ಅದಕ್ಕೇನೆ ಆ ಪಾಣಿಹಟ್ಟಿ ಚಿಡಾದಹಿ ಉತ್ಸವವನ್ನ ಅದರ ಕಥೆಯಲ್ಲಿ ಬರುತ್ತದೆ, ಆ ಕಥೆ ಪ್ರಸ್ತುತ. ಮುಂದಿನ ಪ್ರಶ್ನೆ, ರಘುನಾಥರಿಗೆ ಪುರಿಯಲ್ಲಿ ಜಗನ್ನಾಥನ, ಅದು ಜಗನ್ನಾಥ ಆಗ್ಬಿಟ್ಟಿದೆ, ಜಗನ್ನಾಥನ ದರ್ಶನವನ್ನ, ಪ್ರಸಾದವನ್ನ ಮತ್ತೆ ಆ ಮೊದಲನೆಯ ದಿನಗಳಲ್ಲಿ ಯಾರು ಏರ್ಪಡಿಸಿದರು? ಯಾರು ಅದನ್ನ ಏರ್ಪಾಡು ಮಾಡಿದ್ದು? ಮಹಾಪ್ರಭು ಯಾರು ಹೇಳ್ತಾರೆ ಏರ್ಪಡಿಸಿ ಅಂತ? ಅದು ಪ್ರಶ್ನೆ. ಸ್ವರೂಪ್ ದಾಮೋದರ ಗೋಸ್ವಾಮಿ. ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು. ಇಲ್ಲ ಇಲ್ಲ, ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರಿಗೆ ಇನ್ನು ಮುಂದೆ ನೋಡ್ಕೊಳ್ಳಿ, ನಿಮ್ಮ ಕೆಳಗಡೆ ಇವ್ರು ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಸಾದದ ವ್ಯವಸ್ಥೆ, ಬೇರೆ ಎಲ್ಲ ವ್ಯವಸ್ಥೆ ಯಾರು ಹೇಳ್ತಾರೆ? ಗೋವಿಂದರು. ಗೋವಿಂದ. ಗೋವಿಂದ ನೋಡಿ, ಮಹಾಪ್ರಭುವರ ಗುರುಗಳಿದ್ರಲ್ಲ ಈಶ್ವರಪುರಿ, ಅವರ ಶಿಷ್ಯರು, ಅಂದ್ರೆ ಮಹಾಪ್ರಭುವಿನ ಒಂದ್ ರೀತಿಯಲ್ಲಿ ಸಮವಯಸ್ಕರು ಅಂತ ಹೇಳಬೇಕು. ಆದ್ರೆ ಆ ಗೋವಿಂದ ಮಹಾಪ್ರಭುಗಳಿಗೆ ಎಷ್ಟು ನಿಕಟ, ಅವರ ಸೇವೆಯನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈಶ್ವರಪುರಿನೇ ಅವ್ರನ್ನ ಕಳಿಸ್ಕೊಟ್ಟಿದ್ರು ಆ ಮಹಾಪ್ರಭುವರ ಸೇವೆಯನ್ನ ಮಾಡೋದಕ್ಕೆ. ಅದರಿಂದ ಬಹಳ ಸೊಗಸಾಗಿ ಮಹಾಪ್ರಭುವರನ್ನ ಅರ್ಥ ಮಾಡ್ಕೊಂಡು, ಅವರ ಹೃದಯವನ್ನ ಅರ್ಥ ಮಾಡ್ಕೊಂಡು ಸೇವೆಯನ್ನ ಮಾಡ್ತಾ ಇರ್ತಾರೆ. ಸೊ ಇಲ್ಲಿಗೆ ಮುಗಿತು. ಮುಂದಿನ ವಾರ ಅಂತ ಹೇಳಿದ್ರೆ 25 ಅಂತ ಹೇಳಿದ್ರೆ 1ನೇ ತಾರೀಕು ಅಲ್ವಾ? ಜೂನ್ 1ನೇ ತಾರೀಕು ನಮ್ಮ ಈ ಚರ್ಚೆಯನ್ನ ಮುಂದುವರಿಸ್ತೀವಿ. ರಘುನಾಥ ದಾಸ್ ಗೋಸ್ವಾಮಿ ಅವರ ಜೀವನ ಚರಿತ್ರೆ ಬಹಳ ಅದ್ಭುತವಾದಂತಹದ್ದು. ಅದನ್ನ ಮುಂದಿನ ವಾರ ಮುಂದುವರಿಸ್ತೀವಿ, ಆಯ್ತಾ? ಎಲ್ಲರಿಗೆ ಬಹಳ ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ, ಟೀಕೆ ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಕೇಳ್ಬೋದು ಅಥವಾ ಮಾಡ್ಬೋದು. ಯಾರಿಗಾದ್ರೂ ಪ್ರಶ್ನೆ, ಟೀಕೆ ಟಿಪ್ಪಣಿ ಏನಾದ್ರು ಇದೆಯಾ? ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಪ್ರಭು, ಅದು 20 ಲಕ್ಷ ಹಣದಲ್ಲಿ 15 ಲಕ್ಷವನ್ನ ಕೊಡ್ತಾರಲ್ವಾ ಪ್ರಭು, ಅದು ಸ್ವಲ್ಪ ಹೇಳಿ ಪ್ರಭು. 20 ಲಕ್ಷ ಅವರು ಚಿನ್ನದ ನಾಣ್ಯಗಳನ್ನ ಅವರು ಶೇಖರಣಾ ಮಾಡ್ತಾ ಇದ್ರು, ಕರವನ್ನಾಗಿ ಅವರು ಶೇಖರಣಾ ಮಾಡ್ತಾ ಇದ್ರು. ಅದರಲ್ಲಿ 15 ಲಕ್ಷ ಕೊಡ್ಬೇಕಾಗಿತ್ತು. ಯಾರಿಗೆ? ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಸರ್ಕಾರಕ್ಕೆ ಅವರು ಅದನ್ನ ಒಪ್ಪಿಸ್ಬೇಕಾಗಿತ್ತು. ಯಾರ ಸರ್ಕಾರ ಇತ್ತು? ನವಾಬ್ ಹುಸೇನ್ ಶಾ ಸರ್ಕಾರ ಇತ್ತಲ್ಲ ಬಂಗಾಳದಲ್ಲಿ. ಬಂಗಾಳ ಅಂತ ಹೇಳಿದ್ರೆ ಇವತ್ತಿನ ಬಾಂಗ್ಲಾದೇಶ ಎಲ್ಲವ ಸೇರಿಸಿ ಬಹಳ ದೊಡ್ಡ ಪ್ರದೇಶ, ಅದರಿಂದ ಮತ್ತೆ ಬಹಳ ಸಮೃದ್ಧವಾದಂತ ಪ್ರದೇಶ ಕೂಡ. 15 ಲಕ್ಷ ಕೊಡ್ಬೇಕಾಗಿತ್ತು. 15 ಲಕ್ಷ ಕೊಡ್ಲಿಲ್ಲ, ಕೇವಲ 12 ಲಕ್ಷ ಕೊಟ್ಟಿದ್ರು ಆ ವರ್ಷ. ಅಂದ್ರೆ 8 ಲಕ್ಷ ಚಿನ್ನದ ನಾಣ್ಯ ಅವ್ರ ಜೇಬಿಗೆ ಹಾಕೊಂಡಿದ್ರು. ಪ್ರತಿ ವರ್ಷ 5 ಲಕ್ಷ ಮಾತ್ರ ಜೇಬಿಗೆ ಹಾಕೋಬೇಕಾಗಿತ್ತು. ಒಂದು ವರ್ಷ ಅದಕ್ಕೆ 3 ಲಕ್ಷ ಸೇರಿಸಿ 8 ಲಕ್ಷ ಚಿನ್ನದ ನಾಣ್ಯಗಳನ್ನ ಅವರು ತಮ್ಮ ಜೇಬಿಗೆ ಹಾಕೊಂಡಿದ್ರು. ಅಂದ್ರೆ ಮೋಸ ಮಾಡಿದ್ರು ಅವರು. ಸರಳವಾದ ಶಬ್ದ ಹೇಳ್ಬೇಕಂತ ಹೇಳಿದ್ರೆ ಮೋಸ ಮಾಡಿದ್ರು ಅಷ್ಟೇ. ಸರ್ಕಾರಕ್ಕೆ ಮೋಸ ಮಾಡಿದ್ರು. ಸರ್ಕಾರಕ್ಕೆ ಮೋಸ ಮಾಡಿದ್ರೆ ಸರ್ಕಾರ ಬಿಡುತ್ತಾ? ಇವತ್ತೂ ಬಿಡೋದಿಲ್ಲ. ಆಗಿನ ಕಾಲದಲ್ಲಿ ಮುಸಲ್ಮಾನ ಸರ್ಕಾರ ಇತ್ತು, ಅವರು ಬಿಡ್ತಾ ಇರ್ಲಿಲ್ಲ ಖಂಡಿತವಾಗ್ಲು. ಅದರಿಂದ ಸರ್ಕಾರದ ವತಿಯಿಂದ ಆ ಒಬ್ಬ ಚೌಧರಿ ಬಂದ, ಅವರನ್ನ ವಿಚಾರಿಸೋದಕ್ಕೆ. ರಘುನಾಥ ದಾಸ್ ಗೋಸ್ವಾಮಿ ಸಿಕ್ಕಿದ್ರು, ಅವರನ್ನ ವಿಚಾರಿಸೋದಕ್ಕೆ ಅವನು ಬರ್ತಾನೆ ಅಷ್ಟೇ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಓಕೆ, ಯಾವುದು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ವಾರ ಮತ್ತೆ ನಾವು ಭೇಟಿಯಾಗೋಣ. ಮುಂದಿನ ವಾರ ಈ ರಘುನಾಥ ದಾಸ್ ಗೋಸ್ವಾಮಿ ಅವರ ಚರ್ಚೆಯನ್ನ ಮುಂದುವರಿಸ್ತೇವೆ. ಇನ್ನು 2 ವಾರ ಆಗತ್ತೆ ನನ್ಗನ್ಸೋ ಹಾಗೆ. ಅದಾದ್ಮೇಲೆ ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ, ಈ 3 ಜೀವನ ಚರಿತ್ರೆಯನ್ನ ನಾವು ಚರ್ಚೆ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ರಘುನಾಥ ದಾಸ್ ಗೋಸ್ವಾಮಿ ಪಾದ ಕಿ ಜೈ. ಜೈ. ಪಾದ ಕಿ ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ ಪ್ರಭು. ದಂಡೋತ್